विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि यस्य वाक्कामधेनुर्नः कामितार्थान् प्रयच्छति सेवेतं जययोगीन्द्रं कामबाणच्छिदं सदा पदवाक्यप्रमाणाब्धिविक्रीडनविशारदान् लक्ष्मीनारायणमुनीन् वन्दे विद्यागुरून् मम अर्थिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयादस्मदिष्टार्थसिद्धये तपोविद्याविरक्त्यादिसद्गुणौघाकरानहम् आदिराजगुरून् वन्दे हयग्रीवदयाश्रयान् प्रणमत्कामधेनुञ्च भजत्सुरतरूपमं श्रीभावबोधकृत्पादचिन्तामणिमुपास्महे मुकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये आसेतो रातुषाराद्रेः युदिशो जितवन्मुहो सत्यध्यानगुरुः पातु यतीन्द्रैरपि पूजितः सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमन्याय सुधारतान् बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनाङ्मा कृथाग श्रीसत्यात्मगुरो त्वदङ्घ्रियुगलं हित्वा न मे सद्गतिः वैकुण्ठरामो यं वव्रे स्वयमेव स्वपूजकं रघुप्रियार्ययोगीन्द्रं नौमि सज्ञानसिद्धये वैष्णवोत्तमकुलैः परिभाव्यं वाञ्छितार्थफलदं रमणीयं पापजालपरिहारसमर्थं मुद्गलाङ्घ्रिसरसीरुहमीडे पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत तेन विघ्नाः प्रणश्यन्ति सिद्ध्यन्ति च मनोरथाः तमोनुदानन्दमवापलोकस्तत्त्वप्रदीपाकृतिको गणेन यदास्य शीतांशुभुवा गुरुंस्तान् त्रिविक्रमार्यान् प्रणमामि वर्यान् प्राक्पञ्चाशत्सहस्रैर्व्यवहितमितं योजनैः पर्वतं त्वं यावत् सञ्जीवनाद्यौषधनिधिमधिकप्राणलङ्कामनैषीः अद्राक्षीत् उत्पतन्तं तत उत गिरिम् उत्पाटयन्तं गृहीत्वा यान्तं खे राघवाङ्घ्रौ प्रणतमपि तदैकक्षणे त्वां हि ಲೋಕಃ ಸ್ವಸ್ತ್ಯಸ್ತು. ಹನುಮಂತ ದೇವರ ಚರಿತ್ರೆಯನ್ನು ನಿರೂಪಣೆ ಮಾಡಲಿಕ್ಕೆ ಉದ್ಯುಕ್ತರಾದ ಪಂಡಿತಾಚಾರ್ಯರು ಅವರ ಮಹಾಸಾಹಸದ ಗುಣವನ್ನು ವರ್ಣಿಸ್ತಾ ಇದ್ದಾರೆ. ಮಹಾಸಾಹಸದ ಗುಣವನ್ನು ವರ್ಣಿಸಿ ಪರ್ವತವನ್ನು ಎತ್ತಿದರು, ಕಿತ್ತಿದರು, ತಂದರು ಎಂಬುವ 3 ಅಂಶಗಳನ್ನು ಏಕಕಾಲದಲ್ಲಿ ಮಾಡಿ ತೋರಿಸಿದ್ರಂತೆ. ನಿನ್ನೆ ಆ ವಾಯುದೇವರ ವೇಗದ ಚಿಂತನೆಯನ್ನು ಮಾಡ್ತಾ ಇದ್ದೆವು. ಎಂತಹ ವೇಗ ಇದೆ! ಒಂದು ಕ್ಷಣ ಸಾಕಾಯಿತಂತೆ. 50,000 ಯೋಜನ ಹೋಗಿ ಬರಲಿಕ್ಕೆ ತೆಗೆದುಕೊಂಡ ಕಾಲದ ಅವಧಿ ಒಂದೇ ಒಂದು ಕ್ಷಣ ಅಂತ ಪಂಡಿತಾಚಾರ್ಯ ವರ್ಣನೆ ಮಾಡ್ತಾರೆ. ಇಷ್ಟು ವೇಗವಾಗಿ ಹೋಗಿ ಬಂದ ಮೇಲೂ ಅವರು ಮಾಡಿದ್ದೇನು ಅಂತ ಕೇಳಿದರೆ, ಪ್ರಣತಂ ಅಪಿ ರಾಘವಾಂಘ್ರವು. ಇದು ಮುಂದಿನ ವಿಶೇಷ ಮಾತನ್ನು ತಿಳಿಸ್ತಾರೆ ಪಂಡಿತಾಚಾರ್ಯರು. ದೊಡ್ಡ ಕೆಲಸ ಮಾಡಿದ ಮೇಲೆ ನಮಗೆಲ್ಲ ಸಾಮಾನ್ಯವಾಗಿ ಏನಿರ್ತದೆ ಅಂದರೆ, ನಾ ಮಾಡಿದೆ ಅಂತ ಎಲ್ಲರೂ ನೋಡಲಿ ನಮಗನ್ನಿಸ್ತಿರ್ತದೆ. ಇಷ್ಟು ದೊಡ್ಡ ಕೆಲಸ ಮಾಡೀನಿ, ಎಲ್ಲರೂ ನೋಡ್ಬೇಕು, ನನಗೆ ಮೆಚ್ಚುಗೆಯನ್ನು ಕೊಡಬೇಕು, ಶಭಾಷ್ ಅನ್ನಬೇಕು, ಹಾರ ತುರಾಯಿಗಳನ್ನು ಕೊಡಬೇಕು ಅಂತ ಅಪೇಕ್ಷೆ ಇರ್ತದೆ. ಇಂತಹ ಸಾಹಸದ ಕೆಲಸವನ್ನು ಮಾಡಿ ಬಂದ ಮೇಲೂ ಹನುಮಂತ ಮಾಡಿದ್ದೇನು ಅಂದರೆ, ಪ್ರಣತಮಪಿ ರಾಘವಾಂಗ್ರವು, ಪರಮಾತ್ಮನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಕೈಜೋಡಿಸಿ ನಿಂತುಕೊಂಡ್ರು. ಸ್ವಾಮಿ, ಇದೇನು ಕರ್ಮ ಮಾಡಿದ್ದೇನಲ್ಲ, ಇದು ನಿನಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಈ ಸಾಹಸ ಏನಿದೆ, ಈ ವೇಗ ಏನಿದೆ, ಇದೆರಡೂ ನಿನ್ನ ಅಧೀನವಾಗಿದೆ. ನೀನು ಕೊಟ್ಟಿದ್ದಿ ಅನ್ನೋದಕ್ಕಾಗಿ ಬಂದಿದೆ. ನೀನು ಅನುಗ್ರಹ ಮಾಡದೇ ಇದ್ದರೆ, ನೀನು ಪ್ರೇರಣೆಯನ್ನು ಮಾಡದೇ ಇದ್ದರೆ ಇಷ್ಟು ವೇಗವಾಗಿ ನಾನು ಹೋಗಿ ಬರಲಿಕ್ಕೂ ಸಾಧ್ಯ ಇಲ್ಲ. ಇಂತಹ ಸಾಹಸದ ಕೆಲಸವನ್ನು ನಾನು ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಭಗವಂತನಲ್ಲಿ ಸಮರ್ಪಣೆಯನ್ನು ಮಾಡುತ್ತಾರೆ ವಾಯುದೇವರು.
ಪಂಡಿತಾಚಾರ್ಯರು ಆ ಅಂಶವನ್ನ ಮರೆಯುವುದಿಲ್ಲ. ವಾಯುದೇವರ ಸ್ವಭಾವ. ವಾಯುದೇವರ ಸ್ವಭಾವ ಏನು? ನಾವೆಲ್ಲ ವಾಯುವಿನ ಬಗ್ಗೆ ಕೇಳುವಾಗ ಏನೇನು ಸ್ವಭಾವಗಳನ್ನು ಕೇಳಿರ್ತೇವೆ ಅಂದರೆ, ಬೀಸುವುದು ಮಾತ್ರ ವಾಯುವಿನ ಸ್ವಭಾವ. ಗಾಳಿ ಜೋರಾಗಿ ಬೀಸ್ತದೆ, ವಾಯುದೇವರು ಎಲ್ಲರಲ್ಲಿ ನಿಂತು ಉಸಿರಾಟವನ್ನು ಮಾಡ್ತಾರೆ. ಇವುಗಳು ಅವರ ಸ್ವಭಾವ ಎಂಬುದನ್ನು ಸಾಮಾನ್ಯವಾಗಿ ಕೇಳಿರ್ತೇವೆ. ಈಶಾವಾಸ್ಯ ಉಪನಿಷತ್ತಿನಲ್ಲಿ ಆಚಾರ್ಯರು ಭಾಷ್ಯವನ್ನು ಹೇಳುವಾಗ ಕೆಲವು ಮಾತುಗಳನ್ನು ಹೇಳ್ತಾರೆ. ಮೂಲ ಉಪನಿಷತ್ನಲ್ಲೂ ಇದೆ, ತಸ್ಮಿನ್ ಅಪೋ ಮಾತರಿಶ್ವಾ ದಧಾತಿ. ಎಲ್ಲ ಕರ್ಮಗಳನ್ನು ವಾಯುದೇವರು ನಿಯಮೇನ ಸಮರ್ಪಣೆ ಮಾಡುವುದನ್ನು ಸ್ವಭಾವವನ್ನಾಗಿ ಇಟ್ಕೊಂಡಿದ್ದಾರೆ. ನಾವು ಯಾರಾದ್ರೂ ಹೇಳಬೇಕು, ಕೊನೆಗೆ ನಮಗೆ ಪುರೋಹಿತರು ಮಾಡಿಸಿರ್ತಾರಲ್ಲ, ಇನ್ನು ಕೃಷ್ಣಾರ್ಪಣಮಸ್ತು ಹೇಳ್ರಿ ಅಂದಮೇಲೆ ನಾವು ಕೃಷ್ಣಾರ್ಪಣಮಸ್ತು ಅಂತ ಹೇಳೋ ಅಭ್ಯಾಸ. ಇಲ್ಲದೇ ಇದ್ರೆ ಹೇಳಬೇಕು ಅಂತೇನು ಅನಿಸೋದಿಲ್ಲ, ಮರ್ತೋಗ್ಬಿಟ್ಟಿರ್ತದೆ. ಯಾಕಂದ್ರೆ ಆ ಕಾರ್ಯಕ್ರಮಕ್ಕೆ ಇಷ್ಟೊತ್ತು ಕೂತಿರೋದೇ ಹೆಚ್ಚು. ನಾವೆಲ್ಲ ಮಣಿ ಮೇಲಿಂದ ಎದ್ದು ಹೋಗಿ ಬಂದು ಹೋಗಿ ಅಲ್ಲಿ ಇಲ್ಲಿ ಮಾಡೋದೇ ಗದ್ದಲ ಜಾಸ್ತಿ ಇರ್ತದೆ. ಅದರಲ್ಲಿ ಕೃಷ್ಣಾರ್ಪಣಮಸ್ತು ಎಲ್ಲಿಂದ ನಮಗೆ ನೆನಪು ಬರಬೇಕು? ಅಂಥದ್ದು ಯಾರಾದರೂ ಪುರೋಹಿತರೋ ಮತ್ತೊಬ್ಬರು ನೆನಪು ಮಾಡಿದರೆ ಕರ್ಮ ಸಮರ್ಪಣೆಯನ್ನು ಮಾಡ್ತೀವಿ. ಇದು ನಮ್ಮ ಸ್ವಭಾವ ಅಲ್ಲ. ವಾಯುದೇವರ ಸ್ವಭಾವ ಏನು ಅಂದರೆ, ಪ್ರಣತಮಪಿ ರಾಘವಾಂಗ್ರವು, ಕರ್ಮವನ್ನ ಮಾಡಿ ಬಂದು ಭಗವಂತನಿಗೆ ಸಮರ್ಪಣೆಯನ್ನು ಮಾಡ್ತಾರೆ. ಈ ವೇಗ ನಿನ್ನದು, ನನ್ನದಲ್ಲ. ಯಾಕೆ ಅಂದರೆ ಪರಮಾತ್ಮನಲ್ಲಿ ವಿಚಿತ್ರವಾದ ವೇಗ ಇದೆಯಂತೆ. ಆ ಪರಮಾತ್ಮನ ಪ್ರತಿಬಿಂಬರಾದ ವಾಯುದೇವರಲ್ಲಿ ಆ ವೇಗ ಪಡಿಯಚ್ಚು ಮೂಡಿದೆ. ಇಲ್ಲದೇ ಇದ್ರೆ ಇವರ ವೇಗ ಏನು ಇರ್ತಿದ್ದಿಲ್ಲ. ಈಶಾವಾಸ್ಯ ಉಪನಿಷತ್ನಲ್ಲಿ ಹೇಳುವಾಗ ಈ ಮಾತನ್ನಂತಾರೆ, ತದ್ಧಾವತಃ ಅನ್ಯಾನತ್ತೇತಿ ತಿಷ್ಠತೆ. ಎಲ್ಲಾ ದೇವತೆಗಳು ಓಡಿ ಹೋದರಂತೆ, ಇವ ಕೂತತ್ರನೇ ಗುರಿಯನ್ನು ಮುಟ್ಟಿಬಿಟ್ಟಿದ್ದಂತೆ ಪರಮಾತ್ಮ. ಇವರು ಓಡ್ಲಿಕ್ಕೆ ಶುರು ಮಾಡಿದ್ರಂತೆ. ನಮ್ಮಲ್ಲಿ ಮೊಲದ್ದು ಆಮೆದು ಕಥೆ ಹೇಳ್ತಿರ್ತಾರೆ ಯಾವಾಗಲೂ. ಆ ಆಮೆ ಪಾಪ ಹಿಂದೆ ಬರ್ತಾ ಇರೋದು ಯಾವುದದು ಆಮೆ, ಕೂರ್ಮ, ಇದು ಮೊಲ ಆಮೆಯನ್ನು ನೋಡ್ತಂತೆ. ಇನ್ನೂ ಸಕಾಶ ಬರ್ಲಿಕ್ಕೆ ಬರ್ಲಿ ಅಂತ ಹೇಳಿದು ಮಲ್ಕೊಂಡಿತ್ತಂತೆ. ಅದು ಆಮೆ ತಿರುಗಿ ಮುಟ್ಟಿತ್ತಂತೆ. ಈ ಕಥೆಯನ್ನು ಕೇಳ್ತಿರ್ತೀವಿ ನಾವೆಲ್ಲ. ಹಾಗೆ ಪರಮಾತ್ಮ, ಈ ದೇವತೆಗಳೆಲ್ಲ ಹಿಂದೆ ಎಲ್ಲಿದ್ದಾನೆ ಪರಮಾತ್ಮ, ಓಡ್ತಾ ಇದ್ದಾನ, ನೋಡ್ತೀವಿ ಅಂತ ಹಿಂದೆ ನೋಡ್ತಾ ಇದ್ರೆ ಆತ ತಿರುಗಿ ಗುರಿಯನ್ನು ಮುಟ್ಟಿಬಿಟ್ಟಿದ್ದ. ತದ್ಧಾವತಃ ಅನ್ಯಾನತ್ತೇತಿ ತಿಷ್ಠತ. ಆ ವೇಗ ಪರಮಾತ್ಮನಲ್ಲಿ ಇದ್ದದ್ದರಿಂದ ವಿಷ್ಣು ಸಹಸ್ರನಾಮದಲ್ಲಿ ದೇವರಿಗೆ ವೇಗವಾನ್ ಅಮಿತಾಶನಃ ಅಂತ ಕರೀತಾರೆ. ವೇಗವಾನ್ ಎಂಬುವಂತಹ ಗುಣವುಳ್ಳ ಪರಮಾತ್ಮನ ಪಡಿಯಚ್ಚು ಅವರ ಪ್ರತಿಬಿಂಬ ವಾಯುದೇವರಾದದ್ದರಿಂದ ಆ ಗುಣ ಪೂರ್ಣ ಸ್ಪಷ್ಟವಾಗಿ ಅಭಿವ್ಯಕ್ತ ಆಗ್ತದೆ. ನೋಡಿಕೊಳ್ಳ್ರಿ, ನಾನು ನಿನ್ನೆ ಹೇಳಿದ್ದೇನೆ, ಎಷ್ಟೆಷ್ಟು ಪ್ರತಿಬಿಂಬಗಳು ದೂರ ದೂರ ಆಗ್ತಾ ಹೋಗ್ತದೋ ಗುಣ ಅಷ್ಟಷ್ಟು ಕಡಿಮೆ ಆಗ್ತಾ ಹೋಗ್ತದೆ, ಸ್ಪಷ್ಟೀಕರಣ ಬರೋದಿಲ್ಲ. ನೀರಿನಲ್ಲಿ ಕೆಸರು, ಕಲ್ಲು, ಮುಳ್ಳು ಜಾಸ್ತಿ ಆದರೆ ಮೇಲಿನ ಪ್ರತಿಬಿಂಬ ಚಂದ ಮೂಡೋದಿಲ್ಲ. ತಿಳಿಯಾದ ನೀರಿತ್ತು ಅಂದರೆ ಸ್ಪಷ್ಟವಾಗಿ ಮೂಡುತ್ತದೆ. ರುದ್ರಾದಿ ದೇವತೆಗಳಲ್ಲಿ ಕೆಸರು, ಕಳ್ಳು, ಮುಳ್ಳು, ಕಾಮ, ಕ್ರೋಧ, ಮೋಹಗಳು ಎಲ್ಲ ಇದ್ದದ್ರಿಂದ ಅಷ್ಟು ಸ್ಪಷ್ಟವಾಗಿ ಮೂಡಲಿಕ್ಕೆ ಚಾನ್ಸ್ ಇಲ್ಲ. ವಾಯುದೇವರಲ್ಲಿ ಆ ವೇಗವಾನ್ ಎಂಬುವಂತಹ ಗುಣ ಸ್ಪಷ್ಟವಾಗಿ ಮೂಡಿದೆ. ಅದನ್ನ ಈ ಸಂದರ್ಭದಲ್ಲಿ ಅಭಿವ್ಯಕ್ತವನ್ನು ಮಾಡ್ತಾ ಇದ್ದಾರೆ. ನಿನ್ನೆ ಹೇಳಿದ ಕಥೆ ಭೀಮಸೇನಾದಾಗ ಅಭಿವ್ಯಕ್ತಿಯನ್ನು ಮಾಡ್ತಾ ಇದ್ದಾರೆ. ಇಂತಹ ಅನೇಕ ಪ್ರಸಂಗಗಳಲ್ಲಿ ವಾಯುದೇವರು ಭಗವಂತನಲ್ಲಿ ಇದ್ದ ಗುಣ, ತಮ್ಮಲ್ಲಿ ಅಭಿವ್ಯಕ್ತವಾದ ಗುಣವನ್ನ ತೋರಿಸಿಕೊಡ್ತಾರೆ. ಪ್ರಾಕ್ಪಂಚ ಷಟ್ಸಹಸ್ರೈ ವ್ಯವಹಿತ ಮಮಿತಂ ಯೋಜನೈ ಪರ್ವತಂ ತ್ವಂ ಯಾವತ್ ಸಂಜೀವನಾದಿ ಔಷಧಿ ನಿಧಿಂ. ಸಂಜೀವನಾದಿ ಔಷಧಿಗಳ ನಿಧಿ. ಸಂಜೀವನ ಎಂಬುವಂತಹದ್ದು ಔಷಧದ ಹೆಸರು. ನಿನ್ನೆ ಹೇಳಿದೆ, ಪರ್ವತದ ಹೆಸರು ಬೇರೆ, ಔಷಧದ ಹೆಸರು ಬೇರೆ. ಗಂಧಮಾಧನ ಎಂಬುವಂತಹದ್ದು ಪರ್ವತದ ಹೆಸರು. ಮರ್ತು ಬಿಟ್ಟಿದ್ದೇವೆ. ಆ ಪ್ರಾಣದೇವರನ್ನ ಹೇಳುವಾಗ ಸಂಜೀವನಗಿರಿಯನ್ನ ತಂದಿತ್ತ. ದಾಸರು ಹಾಡಿನಲ್ಲಿ ಹಾಗೆ ಹಾಡಿದ್ದಾರೆ, ಸಂಜೀವನಗಿರಿ ತಂದಿತ್ತ ಅಂತ. ಅದು ಎಲ್ಲರೂ ಸಂಜೀವನಗಿರಿ ಅಂತ ಬಂದ್ಬಿಟ್ಟಿದೆ. ಪರ್ವತದ ಹೆಸರು ಗಂಧಮಾದನ. ಆ ಪರ್ವತದಲ್ಲಿ ಇದ್ದ ಔಷಧಗಳು 4. ಆಚಾರ್ಯ ಹೇಳ್ತಾರೆ, ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಈ ಪ್ರಸಂಗದಲ್ಲಿ ಹೇಳ್ತಾರೆ, ಏನೇನಾಗಿತ್ತು ಅನ್ನೋದಕ್ಕೆ ಏನೇನು ಔಷಧಿಯನ್ನು ತರಬೇಕಾಗಿತ್ತು. ಏನೇನಾಗಿತ್ತು? ಒಬ್ಬರಿಗೆ ಕೈಕಾಲುಗಳು ಕತ್ತರಿಸಿ ಹೋಗಿತ್ತು, ಮತ್ತೊಬ್ಬರು ಸತ್ತೇ ಹೋಗಿದ್ರು, ಮತ್ತೊಬ್ಬರಿಗೆ ಇನ್ನೊಂದೇನೋ ಆಗಿತ್ತು. ಅದಕ್ಕಾಗಿ ಆ ತರಹದ ಔಷಧಿಗಳಿಂದ ಕೂಡಿದ ಪರ್ವತವನ್ನ ಎತ್ತಿಕೊಂಡು ಬರಬೇಕಂತೆ. ಸವರ್ಣಕರಣಿ ಅಂತ ಒಂದು ಔಷಧದ ಹೆಸರು. ನಮ್ಮಲ್ಲಿ ಇದನ್ನ ಮಾಡ್ತಾರಲ್ಲ, ಪ್ಲಾಸ್ಟಿಕ್ ಸರ್ಜರಿ ಅಂತ ಕರೀತಾರಲ್ಲ, ಅದನ್ನು ಸವರ್ಣಕರಣಿ ಅಂತ ಕರೀತಾರೆ. ಗಾಯ ಆಗಿರ್ತದೆ, ಒಣಗಿ ಹೋಗಿರ್ತದೆ, ಕಲೆ ಮಾತ್ರ ಬಿದ್ದಿರ್ತದೆ. ಆ ಕಲೆಯನ್ನ ಓಡಿಸ್ಬೇಕಲ್ಲ. ಮೊದಲು ಚರ್ಮ ಹೇಗಿತ್ತೋ ಈ ಪಕ್ಕದ ಚರ್ಮ ಹೇಗಿದೆಯೋ ಹಾಗೆ ಮಾಡಬೇಕಲ್ಲ. ನಾವೇನ್ ಮಾಡಿದ್ದೀವಿ, ಇಲ್ಲಿ ಚರ್ಮ ಕಿತ್ತಿ ಇಲ್ಲಿ ಅಂಟಿಸಿ ಈ ಚರ್ಮ ಒಂದು ಮಾಡಿಬಿಡ್ತೇವೆ. ಆದರೆ ಅವತ್ತೇನಿತ್ತು ಅಂದ್ರೆ ಔಷಧಿ ಇತ್ತಂತೆ, ಸವರ್ಣಕರಣಿ. ಒಂದೇ ತರಹದ ವರ್ಣವನ್ನ ಮಾಡುವಂತಹ ಬಣ್ಣ ಇತ್ತು, ಸವರ್ಣಕರಣಿ. ವಿಶಲ್ಯಕರಣಿ ಅಂತ ಕರೀತಾರೆ. ವಿಶಲ್ಯಕರಣಿ ಅಂದ್ರೆ ಬಾಣ ಚುಚ್ಚಿರ್ತದಲ್ಲ, ಖಡ್ಗ ಚುಚ್ಚಿರ್ತದಲ್ಲ, ಅದು ಚುಚ್ಚಿದಾಗ ಅದನ್ನು ತೆಗೆದ ಮೇಲೆ ಆ ಗಾಯ ತುಂಬಬೇಕಲ್ಲ,
ಅದನ್ನು ತುಂಬುವುದಕ್ಕಾಗಿ ಮತ್ತೊಂದು ಔಷಧಿಯನ್ನು ಹೇಳ್ತಾರೆ. ಸಂಧಾನಕರಣಿ ಅಂತ ಮತ್ತೊಂದು ಔಷಧಿ ಹೆಸರು ಹೇಳ್ತಾರೆ. ಫ್ರಾಕ್ಚರ್ ಆದಾಗ ಉಪಯೋಗಿಸ್ಕೊಳ್ಳೋದು. ಕೈಯೋ ಕಾಲೋ ಮುರಿದಿರ್ತದೆ, ಆ ಔಷಧಿಯನ್ನು ಕಟ್ಟಿಬಿಟ್ರು ಅಂದರೆ ಕೂಡಿಕೊಂಡ್ಬಿಡ್ತದೆ. ಸಂಧಾನಕರಣಿ. ಕೊನೆಯದಾಗಿದ್ದು ಈ ಸಂಜೀವ, ಮೃತ ಸಂಜೀವಿನಿ ಮುಖ್ಯ ಅಂತ ಕರೀತಾರೆ ಆಚಾರ್ಯ. ಮೃತ ಸಂಜೀವಿನಿ ಅಂದರೆ ಸತ್ತವರನ್ನ ಬದುಕಿಸುವಂತಹ ಔಷಧ. ಇವತ್ತು ಔಷಧ ಬದುಕಿದ್ದವರನ್ನ ಸಾಯಿಸುವಂತಹದ್ದು. ಎಷ್ಟು ಚಲೋ ಅದು ನೋಡ್ಕೊಳ್ಳಿ. ಇಷ್ಟೇ ವ್ಯತ್ಯಾಸ. ಅವತ್ತು ಔಷಧ ಸತ್ತವರನ್ನ ಬದುಕಿಸುವಂತಹ ಔಷಧ ಇತ್ತು. ಇದನ್ನ ಶುಕ್ರಾಚಾರ್ಯರು 1000 ವರ್ಷಗಳ ಕಾಲ ತಪಸ್ಸು ಮಾಡಿ ಆವಿಷ್ಕಾರ ಮಾಡಿದ್ರಂತೆ. ಒಂದು ಪುರಾಣದಲ್ಲಿ ಕಥೆ ಹೇಳ್ತಾರೆ. ಶುಕ್ರಾಚಾರ್ಯರು ಮನೆ ಮಠಗಳನ್ನು ಬಿಟ್ಟು, ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಟು ದೂರ ಹೋಗ್ಬಿಡ್ಬೇಕಂತೆ. ಅವ್ರಿಗೊಂದು ತಲೆಯಲ್ಲಿ ಹುಚ್ಚು, ಹೊಸ ಹೊಸ ಔಷಧಿಯನ್ನು ಕಂಡುಹಿಡಿಬೇಕು, ಹೊಸ ಹೊಸದನ್ನು ಕಂಡುಹಿಡಿಬೇಕು ಅಂತ. ಅದಕ್ಕೆ ದೇವಗುರುಗಳಾದ ಬೃಹಸ್ಪತ್ಯಾಚಾರ್ಯರಿಗೆ ಸ್ವಭಾವ ಸಹಜವಾಗಿ ಕೆಲವು ಸಿದ್ಧಿಯಾಗಿದೆ. ಆದರೆ ಶುಕ್ರಾಚಾರ್ಯರಿಗೆ ಎಲ್ಲವೂ ಪ್ರಯತ್ನದಿಂದ ದೊರಕಿರುವಂತಹದ್ದು. ಅವರೇನು ಕಂಡುಹಿಡಿದರು? ಮೃತ ಸಂಜೀವಿನಿ ವಿದ್ಯೆಯನ್ನು ಕಂಡುಹಿಡಿದ್ರಂತೆ. ಸತ್ತವರನ್ನೆಲ್ಲ ಬದುಕಿಸುವಂತಹ ವಿದ್ಯೆಯನ್ನು ಕಂಡುಹಿಡಿದ್ರು. ಸಾಲದ್ದಕ್ಕೆ ವೃದ್ಧಾಪ್ಯ ಯಾರಿಗಾದರೂ ಬಂದಿದ್ರೆ ಅದನ್ನು ಟ್ರಾನ್ಸ್ಫರ್ ಮಾಡಿ ತಾರುಣ್ಯವನ್ನು ಪಡೆಯುವಂತಹ ವಿದ್ಯೆಯನ್ನು ಕಲ್ಕೊಂಡು ಬಂದಿದ್ರಂತೆ. ನೋಡ್ಕೊಳ್ರಿ, ಅವರು ಎಂತಿಂಥ ವಿದ್ಯೆಯನ್ನು ಕಲ್ತಿದ್ದಾರೆ ಶುಕ್ರಾಚಾರ್ಯ. ಈ ಮೃತ ಸಂಜೀವಿನಿ ವಿದ್ಯೆ ಇದೆಯಲ್ಲ, ಈ ಮಂತ್ರ ಇದೆಯಲ್ಲ, ಔಷಧ ಇದೆಯಲ್ಲ, ಇದು 4ನೇ ಇತ್ತು. ಈ 4ರಿಂದ ಕೂಡಿರುವಂತಹ ಪರ್ವತ ಗಂಧಮಾದನ. ಆ ಪರ್ವತವನ್ನ ಪರ್ವತದ ಹತ್ರ ಬಂದಿದ್ದಾರೆ. ಪರ್ವತದಲ್ಲಿ ಔಷಧಿಗಳು ಲೀನವಾದವು. ವಾಯುದೇವರಂದ್ರು, ನೀವು ಲೀನರಾದರೆ ನಾನೇನು ಮಾಡಲಿ? ನನಗೇನು ಪರ್ವತ ಎತ್ತಲಿಕ್ಕೆ ಬರೋದಿಲ್ವಾ? ಪರ್ವತವನ್ನೇ ಎತ್ತಿ ಬಿಟ್ರು, ಅಲ್ಲಿಂದ ಇಲ್ಲಿಗೆ ತಂದ್ರು. ನಿನ್ನೆ ಈ ಕಥೆಯನ್ನು ಕೇಳಿದ್ವಿ. ತರುವಾಗ ವೇಗದ ಕಥೆಯನ್ನೊಂದನ್ನೇ ಕೇಳಿದ್ವಿ. ಇವತ್ತೊಂದು ಕೇಳಿದ್ವಿ, ತಂದ ವೇಗವನ್ನ, ತಂದ ಸಾಹಸವನ್ನ ಭಗವಂತನಲ್ಲಿ ಸಮರ್ಪಣೆ ಮಾಡಿದರು. ಅದನ್ನ ನಾವು ಅಳವಡಿಸಿಕೊಳ್ಳಬೇಕಾದದ್ದೇನು ಅಂದರೆ, ನಮ್ಮಲ್ಲಿ ಯಾವುದಾದ್ರೂ ಒಂದು ಹೊಸತನ ಇತ್ತು ಅಂದರೆ, ಹೊಸ ಗುಣ ಇತ್ತು ಅಂದರೆ ದೇವರಲ್ಲಿ ಸಮರ್ಪಣೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಬೇಕು. ಸ್ವಾಮಿ, ಇಷ್ಟು ಮಂದಿ ಇದ್ದಾರೆ, ಇಷ್ಟೆಲ್ಲ ಮಂದಿಗಿಂತಲೂ ನನ್ನಲ್ಲಿ ಮಾತ್ರ ಆ ಗುಣ ಅಭಿವ್ಯಕ್ತ ಆಗ್ಯದ ಅಂದ್ರೆ ಅದು ನಿನ್ನಿಂದ ಬಂದದ್ದು. ನಿನಗೆ ಸಮರ್ಪಣೆ ಏನು ಮಾಡ್ತೀವಿ? 4 ಮಂದಿ ಕೂತಿರ್ತಾರೆ, ಒಬ್ಬವಂಗೆ ಹಾಡು ಹಾಡ್ಲಿಕ್ಕೆ ಬರ್ತಿರ್ತದೆ, ಇನ್ನು ಉಳಿದವ್ರಿಗೆ ಕೇಳಲಿಕ್ಕೆ ಮಾತ್ರ ಬರ್ತಿರ್ತದೆ. ಅದೊಂದು ಭಾಗ್ಯ. ಇವ್ ಹಾಡಿದ್ರೆ ಅವ್ರು ಕೇಳ್ತಾರಲ್ಲ, ಅದೇ ಒಂದು ದೊಡ್ಡ ಭಾಗ್ಯ. ಯಾಕಂದ್ರೆ ಇವ್ ಹಾಡಿದಾಗ ಎದ್ದು ಹೋಗ್ಬೇಕಾಗಿತ್ತು, ಹೋಗದೆ ಕೂತು ಕೇಳ್ತಾರಲ್ಲ, ಅದೊಂದು ದೊಡ್ಡ ಭಾಗ್ಯ. ಇವೇನು ತಿಳ್ಕೊಂಡಿರ್ಬೇಕು? ನಾನು ಹಾಡಿದ್ದೇನೆ ಅಂದರೆ ಅದು ನೀನು ಕೊಟ್ಟದ್ದು, ನಿನಗೆ ಸಮರ್ಪಣೆಯನ್ನು ಮಾಡ್ತೀನಿ ಅಂತ ಅನ್ಬೇಕೇ ವಿನಃ, ನೋಡಿದ್ರ ನಾನು ಹಾಡ್ತಾ ಇದ್ರೆ ಯಾರೆಲ್ಲ ಹೆಂಗೆ ಕೂತಿದ್ರು, ಎದ್ದೇ ಹೋಗಿರ್ಲಿಲ್ಲ. ಯಾರೋ ಹೇಳಿದ್ರ, ಯಾಕೆ ಎದ್ದು ಹೋಗ್ಲಿಲ್ಲ ಅಂದ್ರೆ, ಚಾಪಿ ಮೈಕು ನಮ್ದಿತ್ತು, ತಗೊಂಡು ಹೋಗ್ಬೇಕು ಅಂತ ಕೂತಿದ್ವಿ ಅಂತ ಹೇಳಿದ್ರಂತೆ. ಹಂಗೆಲ್ಲ ಮಾಡಬಾರ್ದು, ಹಂಗೆಲ್ಲ ಮಾಡಬಾರ್ದು. ವಾಯುದೇವರು ಸಮರ್ಪಣೆ ಮಾಡಿದಂತೆ ನಾವು ಸಮರ್ಪಣೆಯನ್ನು ಮಾಡಬೇಕು. ಇದರ ಮಧ್ಯದಲ್ಲಿ ಒಂದು ಸ್ವಾರಸ್ಯ ಮತ್ತೆ ಅಲ್ರಿ, ವಾಯುದೇವರಿಗೆ ಆ ಔಷಧಿಗಳು ಲೀನ ಆದರೆ ಏನು ಗಂಟು ಹೋಯ್ತು? ಅವರಿಗೆ ತಿಳಿತಿರ್ಲಿಲ್ವಾ? ಸರ್ವಜ್ಞರಲ್ವಾ ಅವರು? ಸರ್ವಜ್ಞರಲ್ವಾ? ಸರ್ವಜ್ಞರಾದ ವಾಯುದೇವರಿಗೆ 4 ಔಷಧಿ ಕಿತ್ಕೊಂಡು ಬರ್ಲಿಕ್ಕೆ ಗೊತ್ತಾಗಿಲ್ಲ. ಗುಡ್ಡ ತಂದ್ರಲ್ರಿ, ಏನು ದಡ್ರ ಅನ್ಬೇಕು, ಜಾಣ್ರ ಅನ್ಬೇಕು, ಏನು ಅನ್ಬೇಕು? ಅದಕ್ಕೆ ವ್ಯವಹಾರ ಜ್ಞಾನ ಇದ್ದವರಿಗೆ ಅರ್ಥ ಆಗತ್ತೆ ಅಂತ. ಏನಾಗಿತ್ತು? ರಾಮಾಯಣದಲ್ಲಿ ಆ ರಣಾಂಗಣ ಏನಿತ್ತು ಅದನ್ನು ಊಹಿಸಿಕೊಳ್ಳ್ರಿ ಅಂತ ತಿಳಿಸ್ತಾರೆ. ಅಲ್ಲಿ ಒಬ್ಬ ಕಪಿ, ಇಬ್ಬ ಕಪಿಗಳು ಬಿದ್ದದ್ದಲ್ಲ, 10 ಮಂದಿ 50 ಮಂದಿ ಬಿದ್ದದ್ದಲ್ಲ, 1000 ಕಪಿಗಳು, ಲಕ್ಷ ಕಪಿಗಳು ಇಂದ್ರಜಿತನ ಬಾಣಕ್ಕೆ ತುತ್ತಾಗಿ ಸತ್ತು ಬಿದ್ದಿದ್ದಾರೆ. 1 ಔಷಧಿ 2 ಔಷಧಿ ತಗೊಂಡು ಬಂದ್ರೆ ಸಮಸ್ಯೆ ಏನು ಗೊತ್ತಾ? ಎಲ್ಲರಿಗೂ ಹಚ್ಬೇಕು ಅಂತ ಟೈಮ್ ವೇಸ್ಟ್ ಆಗಿಬಿಡ್ತದೆ. ಆ ಔಷಧಿ ತೊಗೊಂಬರ್ಬೇಕು, ಅರಿಬೇಕು, ಕುಡಿಸ್ಬೇಕು, ಮತ್ತೊಂದು ಮಾಡಬೇಕು, ಇದೆಲ್ಲ ಮಾಡ್ಕೋತ ಕೊಡೋದು ಲೇಟ್ ಆಗತ್ತೆ. ಅದಕ್ಕೆ ಹನುಮಂತ ದೇವರು ಏನು ವಿಚಾರ ಮಾಡಿದರು? ನೀವು ಇದೇ ಗುಡ್ಡದಾಗೆ ಇರ್ರಿ, ನಾನೇ ಬುದ್ಧಿ ಉಪಯೋಗಿಸ್ತೇನೆ ಅಂತ ಆ ಪರ್ವತವನ್ನೇ ಎತ್ತಿಬಿಟ್ರು. ಬರುವಾಗ ಏನು ಮಾಡಿದರು? ಬರುವಾಗ ತಮ್ಮ ದೇಹದಿಂದ ಜೋರಾಗಿ ಗಾಳಿಯನ್ನು ಬೀಸಿದರು. ಗಾಳಿ ಏನಾಯಿತು? ಆ ಪರ್ವತದ ಮೇಲೆ ಹಾದುಕೊಂಡು ಬಂತು. ಬಂದದ್ದೇನಾಯಿತು? ಬಿದ್ರಲ್ಲ ಎಲ್ಲ ಕಪಿಗಳು, ಆ ಬಿದ್ದ ಕಪಿಗಳ ಮೇಲೆಲ್ಲ ಬೀಸಿ ಬಿಡ್ತು. ಮಲಗಿದವರು ಎದ್ದೇ ಕೂತು ಬಿಟ್ರು. ಔಷಧಿಯೂ ಬೇಡ, ಟ್ರೀಟ್ಮೆಂಟು ಬೇಡ, ಏನೂ ಬೇಕಾಗಿಲ್ಲ. ಇಲ್ಲದೆ ಹೋದರೆ 1 2 ತಂದಿದ್ರೆ ಅದನ್ನ ಕುಟ್ಟಿ ಜಜ್ಜಿ ಹಿಡಿದು ವಾಸನೆ ತೋರಿಸಿ ಮತ್ತೊಬ್ಬರು ಮಾಡಿ ಎಬ್ಸಿ ಎಷ್ಟೊತ್ತು ಮಾಡಬೇಕು? ಹನುಮಂತ ದೇವರು ಪ್ಲಾನ್ ಮಾಡಿದ್ರು, ಬೇಡಪ್ಪ ನೀವು ಅಡಿಕೊಂಡು ಕೂತಿರ್ರಿ, ಅದೇ ಉಪಯೋಗ, ನಾನೇ ತಗೊಂಡು ಬರ್ತೀನಿ ಅಂತ ಆ ಪರ್ವತವನ್ನು ತಂದು ತಮ್ಮ ಗಾಳಿಯನ್ನು ಬೀಸಿದಾಗ ಅದರ ಮೇಲೆ ಹಾಯ್ದು ಎಲ್ಲರ ಮೇಲೆ, ಮಲಗಿದವರ ಮೇಲೆ ಬಿತ್ತಲ್ಲ, ತಕ್ಷಣಕ್ಕೆ ಎದ್ದು ನಿಂತುಕೊಳ್ತಾರೆ. ಯಾವ ಟ್ರೀಟ್ಮೆಂಟು ಬೇಡ, ಏನೂ ಬೇಕಾಗಿರಲಿಲ್ಲ. ಅಂತಹ ಅದ್ಭುತವಾದ ವ್ಯಾಪಾರವನ್ನ ಮಾಡಿದವರು ವಾಯುದೇವರು. ಇದಿಷ್ಟನ್ನೆಲ್ಲವನ್ನ ಮಾಡಿ ನಿನಗೆ ಸಮರ್ಪಣೆಯನ್ನ ಮಾಡಿದ್ರಲ್ಲ, ಅದನ್ನು ನಾವು ನೋಡಿದ್ದೇವೆ, ಅರ್ಥಾತ್ ಅದನ್ನು ಜನ ನೋಡಿದ್ದಾರೆ. ಇದು ನಿನಗೆ ಒಂದು ದೊಡ್ಡ ನಮಸ್ಕಾರ ಅಂತ ಹೇಳಿ ಪಂಡಿತಾಚಾರ್ಯರು ಅವರ ಗುಣವನ್ನು ವರ್ಣನೆ ಮಾಡ್ತಾರೆ. ನಾವು
ವಾಯುದೇವರಲ್ಲಿ ಇರುವಂತಹ ಈ ಗುಣಚಿಂತನೆಯನ್ನು ಮಾಡಬೇಕು. ಅದನ್ನು ಮಾಡೋದ್ರಿಂದಾಗಿ ನಮ್ಮಲ್ಲೂ ಕೂಡ ವೇಗವಾಗಿ ಕೆಲಸ ಮಾಡುವ ಸಾಮರ್ಥ್ಯ, ಮಾಡಿದ ಕೆಲಸವನ್ನು ಭಗವಂತನಲ್ಲಿ ಅರ್ಪಣೆ ಮಾಡುವಂತಹ ಬುದ್ಧಿ ಬರ್ತದೆ ಅಂತ ತಿಳಿಸಿಕೊಡ್ತಾರೆ ಶಾಸ್ತ್ರಕಾರರು. ಇದಾದ ಮೇಲೆ ನಿನ್ನೆ ಹೇಳಿದೆ, ತಿರುಗಿ ಒಗದ್ರಂತ. ಯಾಕ? ಆ ಪರ್ವತದ ಅಳತಿನೇ ಹೇಳಿದ್ದಿಲ್ಲ ಇನ್ನು ಪಂಡಿತಾಚಾರ್ಯ, ಈಗ ಹೇಳ್ತಾರ ಅದು ಎಷ್ಟಿತ್ತು ಪರ್ವತದ ಅಳತಿ. ನಮ್ಮಲ್ಲಿ ಏನಾಗಿರ್ತದೆ ಅಂದ್ರೆ ಅದನ್ನು ತಂದ್ರು ಒಗದ್ರು ಎರಡೂ ಕಥೆಯನ್ನು ಕೇಳಿದ್ದೀವಿ. ಆ ಪರ್ವತ ಎಷ್ಟಿತ್ತು ಅಂತ ಇಲ್ಲಿ ಹೇಳ್ತಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ ಶತಮತುಲಮತೆ ಯೋಜನಾನಾಂ ಸವುಚ್ಚಃ ತಾವದ್ ವಿಸ್ತಾರವಂಶ್ಚಾಪ್ಯುಪುಲ ಲವ ಇವ ವ್ಯಗ್ರಬುದ್ಧ್ಯಾತ್ವಯಾತಃ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟಚ್ಛೇದಾಂಕ ಪ್ರಾಗಿವಾಭೂತ್ ಕಪಿವರವ ಪುಷಸ್ತೆ ನಮಃ ಕೌಶಲಾಯ. ಈ ಜಾಣತನಕ್ಕೆ ಒಂದು ನಮಸ್ಕಾರ. ಪಂಡಿತಾಚಾರ್ಯರಂತಾರೆ ತೇ ನಮಃ ಕೌಶಲಾಯ. ಈ ಬುದ್ಧಿವಂತಿಗೆ ಒಂದು ನಮಸ್ಕಾರ, ಬೇರೆ ಏನಿಲ್ಲ. ನೋಡ್ರಿ, ಬುದ್ಧಿ ಎಂಬ ಗುಣವನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಕ್ಷಿಪ್ತ ಪಶ್ಚಾತ್ ಸಲೀಲಂ, ಇಲ್ಲಿಂದ ಎತ್ತಿ ಬಿಸಾಡಿದ್ರು ಹೆಂಗಿತ್ತು ಅಂತ ಕೇಳಿದ್ರೆ ಉಪಲ ಲವ ಇವ, ಕಲ್ಲಿನ ಸಣ್ಣ ತುಂಡು. ನಮ್ಮಲ್ಲಿ ಕಲ್ಲು ತುಂಡು ತಗೊಂಡು ಹುಡುಗರು ಒಗಿತಿರ್ತಾರಲ್ಲ, ಹಾಗೆ ಮಕ್ಕಳು ಒಗೆಯುವಂತೆ ಸಣ್ಣದಾದ ತುಂಡನ್ನು ತೆಗೆದುಕೊಂಡು ಪಿಪಲ ಲವ ಇವ ಒಗದ್ರು. ಯಾಕೆ ಒಗದ್ರು? ಎಷ್ಟಿತ್ತು ಆ ಪರ್ವತ ಅಂದ್ರೆ ಶತಂ ಯೋಜನಾನ ಉಚ್ಚಂ ತಾವದ್ ವಿಸ್ತಾರವಾಂಶ, 100 ಯೋಜನ ಎತ್ತರಕ್ಕೂ 100 ಯೋಜನ ಅಗಲಕ್ಕೂ ಇತ್ತಂತೆ. ಅಂದ್ರೆ ನಮ್ಗೆ ಗೊತ್ತ ಇಲ್ರಿ ಇವೆಲ್ಲ. ಯೋಜನ ಅಂದ್ರೆ ಮೊದ್ಲು ಏನ್ ನಮಗೇನಾಗ್ತಿರ್ತಾವಂದ್ರೆ ಪೇಪರ್ ಒಳಗೆ ಕೆಲವು ಯೋಜನಾ ಬರ್ತಿರ್ತಾವ. ಏನ್ ಬರ್ತಿರ್ತಾವ ಹೇಳೋಣಂತೆ? ಕ್ಷೀರ ಭಾಗ್ಯ ಯೋಜನೆ, ಅನ್ನ ಭಾಗ್ಯ ಯೋಜನೆ, ಶಾದಿ ಭಾಗ್ಯ ಯೋಜನೆ. ಬೇಕಾದ್ರೆ ಈ 3ನೇದಕ್ಕೆ ಅಪ್ಲಿಕೇಶನ್ ಹಾಕ್ಬಹುದು. ಆಮೇಲೆ ಇನ್ಯಾವುದೋ ರೈತರಿಗೆ ಸಾಲದ ಯೋಜನೆ. ನಮಗೆ ಈ ಯೋಜನೆಗಳೆಲ್ಲ ಗೊತ್ತವ. ಈ ಯೋಜನೆ ಯಾವುದು ಅಂತ ಗೊತ್ತಿಲ್ಲ ನಮಗೆಲ್ಲ. ನೋಡ್ರಿ, ಯೋಜನೆಯನ್ನು ಮರ್ತು ಬಿಡೋಣ, ಕಿಲೋಮೀಟರ್ ಅನ್ನು ಇಟ್ಕೊಳ್ಳೋಣ ಲೆಕ್ಕದಲ್ಲಿ. ಸದ್ಯಕ್ಕೆ ಕಿಲೋಮೀಟರ್ಗಿಂತ ಕಡಿಮೆ ಆಗುತ್ತೆ, ಕಿಲೋಮೀಟರ್ ಕಡಿಮೆ ಆಗುತ್ತೆ, ಯೋಜನೆ ದೊಡ್ಡದಾಗತ್ತೆ. 100 ಕಿಲೋಮೀಟರ್ನಷ್ಟು ಎತ್ತರಕ್ಕೆ ಇರುವಂತಹ ಪರ್ವತ, 100 ಕಿಲೋಮೀಟರ್ನಷ್ಟು ಅಗಲಕ್ಕೆ ಇರುವಂತಹ ಪರ್ವತ ಅಂತೆ. ಅದು ಎಲ್ಲಿ ಜಾಗ ಹಿಡಿಸ್ಬೇಕು, ಎಂತಹ ಎತ್ತರದ ಪರ್ವತ, ಎಷ್ಟು ಅಗಲದ್ದು. ಅಂತಹ ಪರ್ವತವನ್ನ ಕೆಲವೊಂದು ಪ್ರಸಂಗದಲ್ಲಿ ಯೋಜನ ಶಬ್ದವನ್ನ ವ್ಯತ್ಯಾಸ ಮಾಡ್ತಾರೆ. ಅದೆಲ್ಲ ಏನು ಸದ್ಯಕ್ಕೆ ಬೇಕಾಗಿಲ್ಲ. ಬಹಳ ದೊಡ್ಡದಾದ ಪರ್ವತವನ್ನ ಹೇಗೆ ಎತ್ತಿ ಹಾಕಿದ್ರು ಅಂತ ಕೇಳಿದ್ರೆ ಪಿಪಲ ಲವ ಇವ, ಸಣ್ಣದಾದ ಕಲ್ಲಿನಂತೆ ಬಿಸಾಡಿದ್ರಂತೆ. ನಾವು ಕಲ್ಲು ತಗೊಂಡು ಹಿಂಗೆ ಒಗದ್ರೆ ನಾವ ಬೀಳ್ತೀವಿ, ಕಲ್ಲು ಹೋಗಂಗೆ ಇಲ್ಲ. ಇಷ್ಟು ಚಂದ ಒಗೆದಿರ್ತೀವಿ. ಕಲ್ಲನ್ನ ಬಿಸಾಡಿದ್ರೆ, ಆ ಪರ್ವತವನ್ನ ಬಿಸಾಡಿದ್ರೆ ಎಲ್ಲಿ ಹೋಗಿ ಬಿದ್ದಿತ್ತು ಅಂತ ಕೇಳಿದ್ರೆ ಸ್ವಸ್ವಸ್ಥಾನ ಸ್ಥಿತಾತಿ ಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ ಪ್ರಾಗಿವಾಭೂತ್. ಇದಿಷ್ಟು ಹೇಳಲಿಕ್ಕೆ ಮೊದಲು ಅಂತ ಒಂದು ಉಸಿರು ಬೇಕು, ಆಮೇಲೆ ಮುಂದಿಂದ ಹೇಳಬೇಕು. ಸ್ವಸ್ಥಾನ ಸ್ಥಿತ ಅತಿಸ್ಥಿರ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ ಛೇದಾಂಕ. ಇದಿಷ್ಟು ಒಂದೇ ಶಬ್ದ. ಹಿಂಗ ಕಿತ್ತಿ ಒಗದಿದ್ರಲ್ಲ, ಅಲ್ಲಿ ಹೋಗಿ ಹೆಂಗ್ ಬಿತ್ತು ಅಂತ ಪ್ರಶ್ನೆ. ಹೆಂಗ್ ಬಿತ್ತು? ಉಲ್ಟಾ ಸುಲ್ಟಾ ಹೆಂಗ್ ಬೇಕು ಹಂಗೆ ಬಿದ್ದಿರ್ತಾವ. ಏನ್ ಮಾಡ್ಬೇಕು? ಹಿಂಗ್ ಒಗದ್ರ ಹೆಂಗ್ ಹೋಗಿ ಬಿತ್ತು ಅಂದ್ರೆ ಅದಕ್ಕೆ ಪಂಡಿತಾಚಾರ್ಯ ಅಂತಾರ, ಒಗಿಯೋದ್ ಶಣೆತನ ಅಲ್ಲ, ಒಗದಾಗ ನೀ ಹೆಂಗ್ ಕಿತ್ಕೊಂಡು ಬಂದಿದ್ದೆಲ್ಲ ಹಂಗ ಕೂತಿತ್ತಂತ, ಇದು ಶಣೆತನ ಅಂತ ಹೇಳ್ತಾರೆ. ಸ್ವಸ್ಥಾನ ಸ್ಥಿತ, ಸ್ವಸ್ವಸ್ಥಾನ ಸ್ಥಿತ. ಆ ಶಬ್ದನೇ ಗೊತ್ತಾಗಿಲ್ರಿ, ಗಡಿಬಿಡಿ ಒಳಗೆ ಹೇಳ್ತಿರ್ತಾರೆ ಹೊಡ್ಕೋತ ಅವು ಹೆಂಗ್ ಹೇಳಬೇಕು ಬಿಡ್ಬೇಕು. ಸ್ವಸ್ಥಾನ ಸ್ಥಿತ, ಸ್ವಸ್ವಸ್ಥಾನ ಸ್ಥಿತ. ಸಣ್ಣವರಿರುವಾಗ ವಾಯುಸ್ಥಿತಿ ಬೈಪಾಟ್ ಮಾಡಿಸ್ಬಿಟ್ಟಿರ್ತಾರೆ. ಆ ಸಣ್ಣವರಿದ್ದಾಗ ಬೈಪಾಟ್ ಮಾಡಿದ ವಾಯುಸ್ಥಿತಿ ಹಂಗ ಕಂಟಿನ್ಯೂ ಉಳಿದ್ಬಿಟ್ಟಿರ್ತದೆ. ಇವತ್ತು ಹೇಳ್ಬೇಕಾದ್ರೆ ಎಬಡ ತೆಬಡ ಆಗ್ತಿರ್ತದೆ ಅದು. ಅದಕ್ಕೆ ಬಿಡಿಸಿ ಹೇಳುವಾಗ ಸ್ವಸ್ಥಾನ ಸ್ಥಿತ ಅತಿಸ್ಥಿರ, ಸ್ಥಿತ ಅತಿಸ್ಥಿರ, ಗಟ್ಟಿಯಾದ ಶಕಲ ಶಿಲಾ ಜಾಲ ಸಂಶ್ಲೇಷ ನಷ್ಟ. ಕಲ್ಲುಗಳ ಸಾಲುಗಳೇನಿದ್ವು ಎಲ್ಲಿಂದ ಕಿತ್ತಿ ತೆಗೆದಿದ್ರು ಅಲ್ಲೇ ಇಟ್ಟಿದ್ರಂತೆ. ಛೇದಾಂಕ ಪ್ರಾಗಿವ ಅಭೂತ್. ಮೊದ್ಲು ಹೆಂಗಿತ್ತೋ ಹಂಗೇ ಇತ್ತಂತ, ಗೊತ್ತಾಗಿಲ್ಲಂತ. ಕಿತ್ಯಾರ ಅನ್ಸದೆ ಗೊತ್ತಾಗಿರ್ಬಾರ್ದಂತ. ನೋಡ್ರಿ ಅಷ್ಟು ಚಂದ ಕಿತ್ತಿದ್ರಂತ. ಎಲ್ಲೆಲ್ಲಿ ಕಿತ್ತಿಕೊಂಡು ಬಂದಿತ್ತೋ ಅಲ್ಲಿ ಹಂಗೇ ಕೂತಿದ್ರೆ ಪರ್ವತ ಕಿತ್ಯಾರೋ ಇಲ್ಲೋ ಏನೂ ಗೊತ್ತಾಗಿರ್ಬಾರ್ದಂತ. ಈಗೆಲ್ಲ ಮನಿಗಳನ್ನ ಪೂರ್ಣ ಎತ್ಕೊಂಡು ಹೋಗಿ ಬೇರೆ ಕಡೆ ಇಡೋ ಅಂತದ್ದು ಬಂದ್ಬಿಟ್ಟಂತ. ಈಗೆಲ್ಲ ಚೈನಾದೊಳಗೆಲ್ಲ ಮಾಡ್ಲಿಕ್ಕತ್ತಾರ, ಬೇರೆ ಕಡೆ ಎಲ್ಲ ಮಾಡ್ಲಿಕ್ಕತ್ತಾರ ಅಂತವು. ಏನು ಅಂದ್ರೆ ಇಡೀ ಮನಿಯನ್ನ ಹಂಗೆ ಬುಡದಾಗ ಕೈ ಹಾಕೊಂಡು ಎತ್ಕೊಂಡು ಹೋಗೋದು, ಮತ್ತೊಂದ್ ಕಡೆ ಇಟ್ಬಿಡೋದು. ಈ ಮನಿ ಎತ್ಯಾರ ಕಟ್ಟ್ಯಾರ ಏನೂ ಗೊತ್ತಾಗಿರ್ಬಾರ್ದು.
ನಮ್ಮ ಮನೆಗಳು ಒಂದು ಕಡ್ಡಿ ಎಣ್ಣೆ ಆಡ್ಸಿದ್ರೆ ದುಬಲ್ ಅಂತ ಇರ್ತಾವ. ಅವು ಏನಿಲ್ಲ ಇಲ್ರಿ, ಬುಡಕ್ಕೆ ಕ್ರೇನ್ ಹಾಕ್ತಾರೆ, ಹಿಂಗೆ ಎತ್ತಾರೆ, ಬಾಜುಕ್ ತಗೊಂಡು ಹೋಗ್ತಾರೆ. ನಿಮ್ಗೆ ಯಾವ ಕಾಲನಿ ಹೋಗ್ಬೇಕು ಮಾಮಡ್ಯಾಗ ತಗೊಂಡು ಹೋಗಿ ಹಂಗೆ ಇಟ್ಬಿಡ್ತಾರೆ ಕೆಲಸ. ಸ್ಟೇಷನ್ ಮುಂದೆ, ಅಲ್ಲೇ ಸ್ಟೇಷನ್ ಮುಂದೆ, ಏನು ಸಮಸ್ಯೆ ಇಲ್ಲೇ ಇಲ್ಲ. ಹಂಗ ಈ ಪ್ರಾಣದೇವರು ಎಸೆದಿರುವಂತಹ ಪರ್ವತ ಹೋಗಿ ಛೇದಾಂಕ ಪ್ರಾಯಿವಾಭೂತ್, ಮತ್ತೆ ಅಲ್ಲೇ ಹೋಗಿ ಕೂತ್ಕೊಂಡಿತ್ತು, ಏನು ವ್ಯತ್ಯಾಸ ಆಗಲಿಲ್ಲ. ಅದು ಹೇಳಿದ್ರು ಕಪಿವರ ವಪುಷಸ್ತೆ ನಮಃ ಕೌಶಲಾಯ. ಇಂತಹ ಜಾಣತನಕ್ಕೆ ನಾವು ಎಷ್ಟು ನಮಸ್ಕಾರ ಹೇಳಿದ್ರು ಕಡಿಮೆ ಇದೆ ಅಂತಾರೆ. ಹೌದು, ಯಾಕೆ ಒಗದ್ರು? ಬೇಜಾರಾಯ್ತು ನವರಿಗೆ. ಪಾಪ ಎಲ್ಲರೂ ಹಂಗೆ ಬರ್ದಾರ್ರಿ ವ್ಯಾಖ್ಯಾನಕಾರರು. ವ್ಯಗ್ರ ಬುದ್ಧಿಯ ಬೇಜಾರಾಗ್ಬಿಡುತ್ತೆ ಅಂತ ಮತ್ತೆಲ್ಲಿ ಒಯ್ದಿಡು ಓ ಮಾರಾಯ ನಡಿ ಅಂತ ಹೇಳಿ ಒಗದು ಬಿಟ್ರು ಅಂತ. ಹಂಗರ್ಥ ಅಲ್ಲ. ವ್ಯಗ್ರ ಬುದ್ಧಿ ಅನ್ನೋದಕ್ಕೆ ವ್ಯಗ್ರವಾದ ಬುದ್ಧಿ, ವ್ಯಗ್ರ ಬುದ್ಧಿ ಅಂತ ಗೊತ್ತಾಯ್ತಲ್ಲ, ಭಾಳ ಟೆನ್ಷನ್ ಆಗಿರ್ತದ. ಆ ಬುದ್ಧಿ ಒಳಗೆ ಒಗೆಯೋದೇನು ಅಲ್ಲ. ವಿ ಅಗ್ರಬುದ್ಧ್ಯ, ಹೆಂಗ್ ಬಿಡಿಸ್ಬೇಕು ಅದನ್ನ? ವ್ಯಗ್ರ ಬುದ್ಧಿ ಅನ್ನೋದನ್ನ ವಿ ಅಗ್ರಬುದ್ಧ್ಯ. ವಿ ಅಂದ್ರೆ ಅಕಯ ಪ್ರವಿಸಂಭೂಮ ಸಕಹಾಹ ವಿಷ್ಣುವಾಚಕಾಹ ಅಂತ ಕೋಶದಲ್ಲಿ ಹೇಳುವಾಗ ವಿ ಅಂದ್ರೆ ವಿಷ್ಣು, ವಿ ಅಗ್ರಬುದ್ಧಿ. ಭಗವಂತನಲ್ಲಿ ಫಸ್ಟ್ ಪ್ರಿಫರೆನ್ಸ್, ಭಗವಂತನ ವಿಷಯದಲ್ಲಿ ಮೊದಲು ಆದ್ಯತೆ, ಉಳಿದದೆಲ್ಲ ಆಮೇಲೆ. ಅವ್ರೇನು ವಿಚಾರ ಮಾಡಿದ್ರು, ತರೋದ ಅವಶ್ಯಕತೆ ಅದು ಹೋಗಿ ತಗೊಂಡ್ಬಂದೀನಿ, ಇಡೋದೇನು ಅವಶ್ಯಕತೆ ಇಲ್ಲ. ಇಡ್ಲಿಕ್ಕೆ ಹೋದ್ರೆ ಆ ಒಂದು ಕ್ಷಣ ಭಗವಂತನ ಸೇವೆಯನ್ನ ಮಾಡೋದು ಉಳಿದು ಬಿಡ್ತದೆ. ಆ ಒಂದು ಕ್ಷಣ ಇಲ್ಲಿಂದ ಅಲ್ಲಿ ಹೋಗಿ ಬರ್ಬೇಕಲ್ಲ, ಮತ್ತೆ ಒಂಚೂರು ಒಯ್ದು ಇಟ್ಟು ಮತ್ತೆ ತಿರುಗಿ ಬರ್ಬೇಕಲ್ಲ, ಅದು ವ್ಯರ್ಥ ಆಗಿ ಬಿಡ್ತದಲ್ಲ ಅಂತ ಹೇಳಿ, ಹಾಗಾದ್ರೆ ಏನ್ ಮಾಡೋಣ, ಇಲ್ಲಿಂದೇ ಒಗೆದು ಬಿಡೋಣ ಅಂತ. ಅದು ಹೆಂಗೂ ಹೋಗಿ ಕೂತೆ ಕೊಡ್ತದೆ, ಯಾಕೆ ತಲೆ ಕೆಡ್ಸ್ಕೋಬೇಕು ಅಂತ ಹೇಳಿ ಇಲ್ಲಿಂದ ಅಲ್ಲಿ ಬಿಸಾಡಿದ್ರು. ಬೇಜಾರಾಗಿ ಬಿಸಾಡಿದ್ರು ಅಂತ ತಿಳಿಬೇಡ್ರಿ. ಪಾಪ ಎಲ್ಲ ವ್ಯಾಖ್ಯಾನಕಾರರು ಹಂಗೇ ಮಾಡ್ತಾರೆ. ಏನು ವ್ಯವಸ್ಥೆ ಮಾಡ್ತಾರೆ ಅಂದರೆ, ಬೇಜಾರಾತವರಿಗೆ ಇನ್ನೆಲ್ಲಿ ಮತ್ತಲ್ಲಿ ಹೋಗಿಡೋದು ಅಂತ ಹೇಳಿ ಇಲ್ಲಿಂದ ಒಗೆದು ಬಿಟ್ರು ಅಂತ. ವಿ ಅಗ್ರಬುದ್ಧ್ಯ. ವ್ಯಗ್ರ ಬುದ್ಧಿ ಅಂದರೆ ಪರಮಾತ್ಮನಲ್ಲಿ ಅಗ್ರಬುದ್ಧಿ. ದೇವರ ಸೇವಾ ಮೊದಲಾಗಬೇಕು, ಉಳಿದದ್ದು ಆಮೇಲೆ. ಇದು ಎತ್ತಿಡೋದು ಮತ್ತೊಂದೋ ಮುಗುದೊಂದು ಎಲ್ಲ ಆಮೇಲೆ. ಅದಕ್ಕೆ ಆ ವ್ಯಗ್ರ ಬುದ್ಧಿಯ ತ್ವಯಾತಃ ಮಾಡಿದಿ, ಅಂತಹ ನಿನಗೆ ಕೌಶಲಕ್ಕೆ ನಮನ ಅಂತ ಹೇಳ್ತಾರೆ. ಇದು ಆ ಪರ್ವತಕ್ಕೆ ಸಂಬಂಧಿಸಿದ 2 ಘಟನೆಗಳನ್ನು ಹೇಳಿ ಕೌಶಲ ಅಂತ ನಿರೂಪಣೆ ಮಾಡ್ತಾ ಇದ್ದಾರೆ. ವೇಗ, ಕೌಶಲ, ಭಗವಂತನಲ್ಲಿ ಭಕ್ತಿಭಾವ, ಈ ಗುಣಗಳನ್ನು ನಾವು ಹನುಮಂತ ದೇವರಲ್ಲಿ ನೋಡಲಿಕ್ಕೆ ಬರ್ತಾ ಇದೆ ಅಂತ ತಿಳಿಸಿಕೊಟ್ಟು ಅದರ ಮುಂದೆ ಹೇಳ್ತಾರೆ, ಹನುಮಂತ ದೇವರ ಕೈಯಲ್ಲಿ ಒಂದು ಬಂಗಾರದ ಖಡ್ಗ ಇದೆ ಅಂತ. ಬಂಗಾರದೊಂದು ಖಡ್ಗ ಹಾಕ್ಕೊಂಡಾರಂತ, ಮುಷ್ಟಿ ಅವ್ರ ಕೈಯಾಗ ಒಂದು ಖಡ್ಗದ ಅಂತ. ಅದನ್ನು ಹೇಳಿದರು. ಏನಾಯಿತು? ರಾಮಾಯಣದ ಯುದ್ಧ ನಡೀತಾ ಇದೆಯಂತೆ. ರಾವಣ ಹನುಮಂತ ಎದುರಿಗೆ ಸಿಕ್ಕಿದ್ದಾರಂತ. ಇಬ್ರು ಎದುರಿಗೆ ಸಿಕ್ಕೊಂಡ್ರೆ ಏನಾಗ್ಬೇಕು ಹೇಳಿ ನೋಡಂತ. ಹನುಮಂತ ದೇವ್ರು ಮೊದಲು 1-2 ಸರ್ತಿ ವಾರ್ನ ಮಾಡಿದ್ರಂತ, ಬೇಡ ನನ್ನ ಎದುರಿಗೆ ಬರಬೇಡ, ಯಾಕ ನಿನ್ನ ಮುಖ ಕಂಡ್ರೆ ಆಗಂಗಿಲ್ಲ, ನನಗೆ ಬರಬೇಡ. ಯಾಕ್ರಪ್ಪ, ನಮಗೆ ನಿಮಗೆ ಏನು ಕಂಪೌಂಡ್ ವಾಲ್ ಜಗಳು, ಏನು ಜಗಳ, ಯಾಕೆ ಬೇಡ ಅಂತಿ? ನೀನು ಸೀತಮ್ಮನ್ನು ಎತ್ಕೊಂಡು ಬಂದಿ, ಇದು ಮಾಡಿದ್ದು ಇದರಂಥ ದೊಡ್ಡ ದೋಷ ಇನ್ನೊಂದು ಇಲ್ಲ. ಅಕಸ್ಮಾತ್ ನೀ ಇನ್ನೊಮ್ಮೆ ಬಂದೆ ಅಂದ್ರೆ ನಿನಗೆ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿ ರಾವಣ ಅಂದ. ನೋಡೇ ಬಿಡು ನಡಿ, ಅವೇನು ಮಾಡ್ತಾನ, ಮುಂದೆ ನಿಂತ. ಆತಪ್ಪ, ಮುಂದೆ ನಿಂದ್ರು, ನಿನಗೇನು ಬೇಡ ಅಂದಿಲ್ಲ, ಮತ್ತೆ ನೋಡಿ ಏನು ಮಾಡ್ತೀವಿ ಅಂದ್ರು. ಇಬ್ರು ಯುದ್ಧ ಮಾಡೋಣ. ಹೆಂಗೆ ಯುದ್ಧ ಮಾಡೋಣ? ನೀವೊಂದು ನನಗೆ ಹೊಡಿ, ನಾವೊಂದು ನಿಂಗೆ ಹೊಡಿತೀನಿ. ಗದಾಗಿದ ಏನೋ ಬೇಡ, ಏನು ಬೇಡ, ನೀವೊಂದು ಮುಷ್ಟಿಲಿ ಹೊಡಿ, ನಾವೊಂದು ಮುಷ್ಟಿಲಿ ಹೊಡಿತೀನಿ, ಇಬ್ಬರದು ಫಿಟಾಫಿಟ್ ಆತು. ಯಾರು ಮೊದಲು ಹೊಡೆಯೋದು ಅಂದರು. ಹನುಮಂತ ದೇವರು ಅಂದರು, ನೀನೇ ಹೊಡಿತಿದ್ರು ಹೊಡೆದು ಬಿಡು ಮೊದಲು, ಯಾಕಂದ್ರೆ ನಾ ಆಮೇಲೆ ಹೊಡೆದ್ಮೇಲೆ ನೀ ಇರ್ತಿ ಇಲ್ಲೋ ನನಗೆ ಗ್ಯಾರಂಟಿ ಇಲ್ಲ, ಬೇಡ ಹೊಡೆದ್ಬಿಡು. ವಾಸ್ತವಿಕವಾಗಿ ಮೊದಲು ಪ್ರಾಣದೇವರೇ ಹೊಡೆದಿದ್ದಾರೆ, ಆಮೇಲೆ ರಾವಣ ಹೊಡೆದಿದ್ದಾನೆ ಅಂತ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಸುಮ್ಮನೆ ತಮಾಷೆಯಾಗಿ ಹೇಳಿದೆ. ಆಯ್ತು ಹೊಡಿ ಅಂತ ಹೇಳಿದ್ರು. ಹೊಡಿ ಅಂತ ಹೇಳಿದಾಗ ಹನುಮಂತ ದೇವರು ಕೈಯನ್ನು ಜೋಡಿಸಿದ್ರಂತೆ. ಅದನ್ನು ತೋಡಿಸಿ ಹೊಡೆದಿದ್ದಾರಲ್ಲ, ಆ ಹೊಡೆದ ಕಥೆಯನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ. ಒಂದೇ ಒಂದು ಕಥೆ, ಬಹಳೇನಿಲ್ಲ. ಹನುಮಂತ ದೇವರು ಕೈಯನ್ನ ಮುಷ್ಟಿ ಮಾಡಿ ರಾವಣನ ಎದೆಗೆ ಗುದ್ದಿದರು. ಶ್ಲೋಕ ಮುಗಿದು ಹೋಯ್ತು ಅಲ್ರಿ. ಎಲ್ಲರ ಗುದ್ದಿದ್ರು ಅಂಬೋದಕ್ಕೆ ಶ್ಲೋಕ ಮುಗಿಸಿದ್ರೆ ನಮ್ಮ ಕಥೆ ಏನೆಲ್ಲರ. ಯಾರೋ ಒಬ್ರು ಮೊನ್ನೆ ಹೇಳ್ತಿದ್ರು ತಮಾಷೆಯಾಗಿ, ಏನು ಅಂತಂದ್ರೆ ಪ್ರಬಂಧ ಸ್ಪರ್ಧೆ ಆಯೋಜಿಸಿದ್ರಂತೆ. ಪ್ರಬಂಧ ಆದ್ರೆ ಎಸ್ಸೆ ಒಂದು 4-5 ಪೇಜ್ ಬರಿಬೇಕಾಗ್ತದಂತ. ಭೀಮ ಕೀಚಕನನ್ನ ಹೇಗೆ ಕೊಂದ ಅಂತ ಬರೀರಿ ಅಂತ ಹೇಳಿದ್ರಂತ. ಆ ಪುಣ್ಯಾತ್ಮ ಶುರು ಮಾಡಿದಂತ, ಭೀಮ ಕೀಚಕನನ್ನು ಗುದ್ದಿ 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 4 ಪೇಜ್ ಕೊನೆಗೆ ಕೊಂದ. ಏನ್ ಕಸೆ ಇಲ್ಲ ಅದು. ಇಡೀ 4 ಪೇಜ್ ಗುದ್ದಿ ಗುದ್ದಿ ಬರೆದು ಕೊನೆಗೆ ಕೊಂದನ ಬರೆದ ಏನ್ ಗತಿ. ಹಾಗೆ ಸುಮ್ಮನೆ ಒಂದೇ ಗುದ್ದಿದ್ರು ಅಂಬೋದಕ್ಕೆ ಏನ್ ಕಥೆ ಇದು ನೋಡಿ, ಎಷ್ಟು ಚೆನ್ನಾಗಿ ಹೇಳ್ತಾರೆ. ದೃಷ್ಟ್ವಾ ದುಷ್ಟಾದಿಪೋರಘ ಸ್ಫುಟಿತ ಕನಕ ಸದ್ವರ್ಮ ಘಟ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟ ತಟಾಕಾತಿ ಶಂಕೋ ಜನೋಭೂತ್
ಏನಾಜೌ ರಾವಣಾರಿ ಪ್ರಿಯ ನಟನ ಪಟುರ್ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇ ಸತೇಷ್ಟ ಪದ ಕಟಕ ತಟಿತ್ ಕೋಟಿ ಭಾಮೃಷ್ಟ ಕಾಷ್ಟ. ಮೊದಲು ಓದೋದು ಕಲಿಬೇಕ್ರಿ ವಾಯುಸ್ತುತಿ, ಆಮೇಲೆ ಅನ್ನೋದಿರೋದೆಲ್ಲ, ಆಮೇಲೆ ಅರ್ಥ ಹೇಳೋದೆಲ್ಲ ಮುಂದಿಂದು. ಇವು ಕಾಷ್ಟ ಆಗಿ ಇಷ್ಟ ಅನ್ನೋದ್ರಾಗ ನಮ್ದೇ ಸಾಕಷ್ಟ ಸಾಪರಾಗತಿ ಆಗಿರ್ತದೆ. ಅದಕ್ಕೆ ಅವ್ನು ಮತ್ತೆ ಹೇಳಬೇಕು ನೋಡ್ರಿ ಎಷ್ಟು ಟಕಾರಗಳನ್ನ ಬಳಸ್ತಾರೆ. ಶರ್ಟಗಳನ್ನ ಅದರ ತುಂಬ ಟಕಾರಗಳನ್ನ ಬಳಸ್ಕೊಂಡು ಹೋಗ್ತಾರೆ. ದೃಷ್ಟ್ವಾ ದುಷ್ಟಾಧಿಪೋರಃ ಸ್ಫುಟಿತ ಕನಕ ಸದ್ವರ್ಮ ಘೃಷ್ಟಾಸ್ತಿ ಕೂಟಂ ನಿಷ್ಪಿಷ್ಟಂ ಹಾಟಕಾದ್ರಿ ಪ್ರಕಟ ತಟ ತಟಾಕಾತಿ ಶಂಕೋ ಜನೋಭೂತ್. ಏನಾಜೌ ರಾವಣಾರಿ ಪ್ರಿಯ ನಟನ ಪಟುರ್ ಮುಷ್ಟಿರಿಷ್ಟಂ ಪ್ರದೇಷ್ಟುಂ ಕಿಂ ನೇಷ್ಟೇ ಮೇ ಸತೇಷ್ಟ ಪದ ಕಟಕ ತಟಿತ್ ಕೋಟಿ ಭಾಮೃಷ್ಟಿ ಕಾಷ್ಟ. ವಾಯುಸ್ತುತಿ ಪರೀಕ್ಷೆ ಇಟ್ಬಿಡ್ಬೇಕ್ರಿ. ಎಲ್ಲಾ ಪಂಡಿತರನ್ನ ಕರೆದು ವಾಯುಸ್ತುತಿ ಪರೀಕ್ಷೆ ಇಟ್ಬಿಡ್ಬೇಕು. ಏನ್ ಬೇಡ ಆಚಾರ, ನೀವು ಸದಾಗಿದ ನಮಗೆ ಮುಂದೇನು ಅನ್ನೋದು ಬೇಡ, ವಾಯುಸ್ತುತಿ ಒಂದು ಚಂದ ಹೇಳ್ಬಿಡ್ರಿ ಸಾಕು, ನೀವು ಪಂಡಿತರು ಒಂದು ಒಪ್ಪಿಡ್ತೀವಿ ಅಂದ್ರೆ ಮರುದಿವಸದಿಂದ ಯಾವ ಆಚಾರ ಪ್ರವಚನಕ್ಕೆ ಬರೋದಿಲ್ಲ. ಆದ್ರಿಂದ ಇದರಲ್ಲಿ ಆ ಮುಷ್ಟಿಯನ್ನ ಹೇಳ್ತಾ ಏನಾಯಿತು, ನಿಂತ ಹನುಮಂತ ಬಂದ. ಇಬ್ರು ಬಂದ್ರು. ರಾವಣನಿಗೆ ಹನುಮಂತ ಹೇಳಿದ, ನೋಡಪ್ಪ ನಾ ಹೊಳದ ಮೇಲೆ ನೀನು ತಡ್ಕೋತೀಯೋ ಇಲ್ಲೋ, ನಿನ್ನಂಥ ಮಂಗ್ಯಗಳನ್ನ ಎಷ್ಟು ತಡ್ಕೊಂಡಿನಿ, ಏನ್ ಸಮಸ್ಯೆ ಇಲ್ಲ. ಅವಂಗ ಒಳಗ ಭಯ ಅದರಿ, ಹೇಳ್ಬೇಕಾದ್ರ ಬಾಯ್ಲೆ ಅಂತಾನೆ. ಯಾಕಂದ್ರೆ ವಾಲಿ ಭಯ ಇತ್ರಿ ಅವನಿಗೆ, ಈ ಮಂಗನ ಭಯ ಅವನಿಗೆ ಮೊದ್ಲಿಂದ ಕಾಣಿದೆ. ಹಿಂದಕ್ಕೆ ವಾಲಿ ನಿಗ್ರಹ ಮಾಡ್ತೀನಿ ಅಂತ ಹೋಗಿದ್ದ ಈ ಪುಣ್ಯಾತ್ಮ ರಾವಣ. ಎಲ್ಲಾರನ್ನು ಗೆಲ್ತೀನಿ ಅನ್ನೋ ಹುಚ್ಚದೊಳಗ ಅಲೆಕ್ಸಾಂಡರ್ ಬಂದಿದ್ ನೋಡ್ರಿ ನಮ್ಮ ದೇಶಕ್ಕೆ. ಹಂಗಿದ್ದಂಗ ಈ ಹುಚ್ಚ ಎಲ್ಲಾರನ್ನು ಗೆಲ್ತೀನಿ ಅಂತ ಕಿಷ್ಕಿಂದ ಹುಡ್ಕೊಂಡು ಹೋಗಿದ್ದಂತ. ಕಿಷ್ಕಿಂದ ಹುಡ್ಕೊಂಡು ಹೋಗಿ ವಾಲಿಯಲ್ಲಿದ್ದಾನೆ ಕರಿ ಯುದ್ಧಕ್ಕೆ ಅನ್ನಂತ. ಯಾರು ಹೇಳಿದ್ರ, ನಮ್ಮ ಮನೆಯವ್ರು ಸನ್ಯಾರಿಗೆ ಹೋಗ್ಯಾರ ಅಂತ ಹೇಳಂತ. ವಾಲಿ ಹೆಂಡತಿ ಹೇಳಿ, ಸನ್ಯಾರಿಗೆ ಹೋಗ್ಯಾರ ನಿಮ್ಮ ಮನೆಯವರು? ಎಲ್ಲಿ ಹೋಗ್ಯಾರ ಸಂಧ್ಯಾವನಿಗೆ? ನಿಮ್ಮೂರ ನದಿ ಇಲ್ಲ, ಅದಕ್ಕೆ ಬೇರೆ ಊರಿಗೆ ಹೋಗ್ಯಾರ ಸಂಧ್ಯಾವನಿಗೆ ಅಂದ್ರಂತ. ಸಂಧ್ಯಾವನಿಗೆ ಯಾರ ಬೇರೆ ಊರಿಗೆ ಹೋಗ್ತಾರೆ, ನಮ್ಮಲ್ಲಿ ಬೇರೆ ಊರಿಗೆ ಹೋದ್ರೆ ಸಂಧ್ಯಾವನಿ ಬಿಡ್ತಾರೆ, ಇವ್ರು ಬೇರೆ ಊರು. ಆಶ್ಚರ್ಯ. ನಮ್ಮಲ್ಲಿ ಈ ಊರಾಗಿದ್ರೆ ಸಂಧ್ಯಾವನಿ ಮಾಡ್ತಿರ್ತಾರೆ, ಯಾಕಂದ್ರೆ ಆಜುಬಾಜು ನೋಡ್ತಿರ್ತಾರೆ ಅಂತ. ಬೇರೆ ಊರಿಗೆ ಹೋದ್ರೆ ಏನು ಸಮಸ್ಯೆ ಇಲ್ಲ, ಯಾರು ನೋಡೋರಿಲ್ಲ ಬಿಡೋರಿಲ್ಲ. ಒಬ್ರು ಆಚಾರ್ಯ ಕೇಳಿದೆ, ನಮ್ಮ ಜೊತೆ ಯಾತ್ರಕ್ಕೆ ಒಬ್ರು ಆಚಾರ ಬಂದಿದ್ರು. ಆ ಆಚಾರ ಕೇಳಿದೆ, ಪಂಜ ಉಟ್ಕೊಂಡು ಅಡ್ಡಾಡ್ಲಿಕ್ಕೆ ಆಚಾರ, ಪಂಜ ಉಟ್ಕೊಂಡು ಅಡ್ಡಾಡ್ತೀರಿ, ಅಸಹ್ಯ ಆಗ್ತಾರೆ ಅಂದ್ರು. ಬಾಯಿಲ್ ತಮ್ಮ ಅಂದ್ರು. ಏನು, ಯಾರಿಗೆ ಅಸಹ್ಯ ಆಗ್ತದೆ ಅಂದ್ರು. ನಿಮಗರಿ ಆಚಾರ ಅಂದೆ. ಇಲ್ಲಿ ಯಾರು ನನಗೆ ಗೊತ್ತಿದ್ದವ್ರು ಇದ್ದಾರೆ ಅಂತ ಕೇಳಿದ್ರು. ಯಾರು ಮತ್ತೆ ಯಾಕೆ ಅಸಹ್ಯ ಆಗುತ್ತೆ ನನಗೆ ಅಂದ್ರು. ಇವ್ರು ಯಾರಿಗೂ ನಾಲ್ಕು ಗೊತ್ತಾ ಇಲ್ಲ, ಅಸಹ್ಯ ಆಗೋ ಪ್ರಸಂಗ ಹೇಳಿದೆ. ಅಲ್ಲಿ ಚರ್ರೆ ಮತ್ತೆ ನೀವು ಊರ್ನ ಹೆಂಗಿರ್ತೀರಿ, ಅಲ್ಲೂ ಪಂಜ ಉಟ್ಕೊಂಡಿರ್ತೀನಿ, ಅಲ್ರಿ ಎಲ್ಲರೂ ಅಸಹ್ಯ ಆಗ್ಬೇಕು. ಅಲ್ಲಿ ಎಲ್ಲರೂ ಗೊತ್ತಾದ ಅದಕ್ಕೆ ಯಾಕೆ ಅಸಹ್ಯ ಆಗ್ಬೇಕು? ಅಲ್ಲಿ ಎಲ್ಲರಿಗೂ ಗೊತ್ತ ಅಸಹ್ಯ ಇಲ್ಲ, ಈ ಊರ್ನ ಯಾರೋ ಗೊತ್ತಿಲ್ಲ, ಹೀಗಾಗಿ ಅಸಹ್ಯ ಇಲ್ಲ, ಮುಗಿದು ಪಂಜ ಮೇಲೆ ಜೀವ. ಹಂಗೆ ಇವ ಸಂಧ್ಯಾವನಿಗೆ ಎಲ್ಲಿ ಹೋಗಿದ್ದ, ಬೇರೆ ಊರಿಗೆ ಹೋಗಿದ್ದ. ರಾವಣ ಅಂದ, ಸಂಧ್ಯಾವನಿಗೆ ಬೇರೆ ಊರಿಗೆ ಹೋಗೋರು ಗೊತ್ತಿಲ್ಲ ಬಿಡ್ರಪ್ಪ, ಎಲ್ಲಿದ್ದಾರೆ ಕರ್ರಿ ಅವರು. ಇಲ್ಲ, ಹಿಂಗೆ ಹೋಗ್ಯಾರ. ಹೋದ್ರು, ಪೂರ್ವ ಸಮುದ್ರಕ್ಕೆ ಹೋದ್ರು. ಅಲ್ಲಿ ಸಂಧ್ಯಾವನಿ ಮುಗಿಸ್ಕೊಂಡು ಮತ್ತೊಂದ್ ಕಡೆ ಬಂದ ಅಡ್ಡ ಹಾಕೊಂಡ. ಎಲ್ಲಿ ಹೊಂಟಿಯೋ ಮಂಗಣ್ಣ ಅಂದ. ವಾಲಿ ನೋಡಿದ, ಸಂಧ್ಯಾವನಿಗಿರೋ ಟೈಮ್ ಆಗ್ಲಿಕ್ಕತ್ತದ, ಇವ ಅಡ್ಡಾಡ್ ಬರ್ಲಿಕ್ಕತ್ತಾನೆ, ಮಾಡೋಣ ತಡಿ ಅಂದ. ಅವನ್ ಹಿಡ್ದ, ಯಾರನ್ನ? ರಾವಣನ್ ಹಿಡ್ದರಿ. ಏನ್ ಧೈರ್ಯ ವಾಲಿಗೆ! ಹಿಡ್ದ ರಾವಣನ ಹಿಡಿದು ಬಗಲಾಗಿ ಇಟ್ಕೊಂಡ, ಹಿಂಗ ಕೊಂಕಳದಾಗ ಇಟ್ಕೊಂಡ, ಹಿಂಗ ಇಟ್ಕೊಂಡು ಹಾರಿಬಿಟ್ಟ. ರಾವಣಂದ ಫ್ರೀಯಾಗಿ ಇದು ಏನು ಫ್ಲೈಟ್ ಟಿಕೆಟ್ ಇಲ್ಲ, ಇಲ್ಲ ಸೊಯ್ಯ ಅಂತ ಹಾರ್ಲಿಕ್ಕೆ ನಾವು ಹಾರ್ಕೊಂಡು ಹೋಗಿ ಇನ್ನೊಂದ್ ಕಡೆ ಸಂಧ್ಯಾನ ಮಾಡಿದ. ಸಂಧ್ಯಾನ ಮುಗಿಸ್ಕೊಂಡು ಮನೆಗೆ ಬಂದ. ಮನೆಗೆ ಬಂದ್ಮೇಲೆ ನೆನಪಾತು, ಕೊಂಕಳದಾಗ ಏನೋ ಇಟ್ಕೊಂಡಿನಿ ಅಂತ ತಿಳ್ಕೊಂಡು. ನೆನಪೇ ಆಗಿದ್ದಿಲ್ಲ ಅಲ್ಲಿ ತನಕ. ಏನೋ ಕೊಂಕಳದಾಗ ಇಟ್ಕೊಂಡಿ ಅಂತ ತೆಗೆದು ಇದ ಹತ್ತಲಿ ಹುಳಾನ ಅಂತ ಹೇಳಿ ಜೈಲ್ನ ಹಾಕ್ಬಿಟ್ಟ, ಮುಗಿದು ಹೋಗ್ತಿಲ್ಲ ಸರ್. ರಾವಣ ಅಲ್ಲೇ ಕೂತಿತ್ರಿ ಜೈಲ್ನಾಗ, ರಾತ್ರೆಲ್ಲ ಕೊಳದದ್ರಿ. ಆಮೇಲೆ ಪಾಪ ಪುಲಸ್ತರು ಬಂದು, ನಮ್ಮ ಮೊಮ್ಮಗನ್ ಬಿಟ್ಬಿಡೋ ಪುಣ್ಯಾತ್ಮ, ಇನ್ನೊಮ್ಮೆ ನಿನ್ನ ಕಡೆ ತಲೆ ಮಾಡಂಗಿಲ್ಲ ಅಂತ ಹೇಳಿದಾಗ ಹೊರಗೆ ಬಂದು ತಪ್ಪಾತು ನಮಸ್ಕಾರ ಹಾಕಿ ಹೋಗಿದ್ರಿ. ಇದು ಅವನನ್ ಕಥೀರಿ. ಅವ ಹನುಮಪ್ಪ ನಿಂತ್ರ ಎದುರಿಗೆ ಅಂತಾನ. ಆವಾಗ್ಲೂ ಹನುಮಪ್ಪ ಇದ್ದರಿ, ಮತ್ತೆ ಗೊತ್ತಿಲ್ಲ ಅಂತ ತಿಳಿಬೇಡ್ರಿ, ಆಗ್ಲೂ ಹನುಮಪ್ಪ ಇದ್ದೇ ಇದ್ದ. ಆ ಪ್ರಾಣದೇವರು ಇದ್ರೂ ಕೂಡ ಇವತ್ತು ಅವ್ರ ಮುಂದೆ ಧೈರ್ಯದಿಂದ ನಿಲ್ತಾರೆ. ನೀ ಹೊಡೆದ್ರೆ ನನಗೇನಾಗ್ತದೆ ಹೇಳ, ಎಲ್ಲಾ ಮಂಗ್ಯ ನೋಡಿನಿ ಅಂದ. ಆಯ್ತಪ್ಪ, ಆ ಮಂಗ್ಯ ನೋಡಿರ್ಬಹುದು, ನನ್ನಂಥವ್ರು ನೋಡಿರ್ಲಿಕ್ಕಿಲ್ಲ, ನೀನು ಬಾ ಅಂದ್ರು. ಎತ್ತಿ ಒಂದೇಟ್ ಗುದ್ದಿದ್ರು. ಗುದ್ದಿದ್ರೆ ಎದೆ ಹೊಡೆತ ಹೇಗಿತ್ತು? ಪಂಡಿತಾಚಾರ್ಯ ಅಂತಾರೆ, ಶಬ್ದ ಮುರಿದಾಗ ಏನು ಬರಬೇಕಲ್ಲ, ಕಟ 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 ಅಂತ ಆ ಮುರಿದ ಶಬ್ದವನ್ನು ಹಾಕ್ತಾರೆ. ದೃಷ್ಟವ ದುಷ್ಟಾಧಿಪ ಉರಹ, ದುಷ್ಟರಿಗೆ ಅಧಿಪತಿಯಾದ ರಾವಣನ ಉರ ಎದೆ ಇತ್ತಲ್ಲ, ದುಷ್ಟಾಧಿಪೋರಹ, ಆ ದುಷ್ಟನ ಅಧಿಪತಿಯ ಉರ ದೃಷ್ಟವ ಜನ ನೋಡಿದ್ರಂತ. ಯಾವಾಗ ನೋಡಿದ್ರು? ಮುರಿಯೋಕ್ಕಿಂತ ಮೊದ್ಲ, ಮುರಿದ ಮ್ಯಾಲೆ, ಎರಡೂ ನೋಡಿದ್ರಂತ. ದೃಷ್ಟ್ವಾ ದುಷ್ಟಾಧಿಪೋರಹ ಸ್ಫುಟಿತ ಕನಕ ಸದ್ವರ್ಮ, ಆ ಕನಕ ಸದ್ವರ್ಮ ಬಂಗಾರದ ಕವಚ ಹಾಕೊಂಡಿದ್ದಂತ. ಅವ ರಾವಣ ಯುದ್ಧಕ್ಕೆ ಬರ್ಬೇಕಾದ್ರೆ ಬಂಗಾರದ ಕವಚ ಹಾಕೊಂಡಿದ್ದ, ಆ ಕವಚ ಮುರಿದಿತ್ತಂತೆ.
ಈ ಹನುಮಪ್ಪನ ಗುದ್ದಿಗೆ ಕವಚ ಮುರಿದಿತ್ತಂತ. ಮುರಿ ಸಹಜದ, ಹೊಡೆದಾಗ ಮ್ಯಾಲಿಂದ ಮುರಿತದ. ಅಲ್ಲಲ್ಲ, ಗೃಷ್ಟ ಅಸ್ಥಿಕೂಟಂ, ಎದೆಯಲ್ಲಿರುವ ಎಲುಬುಗಳಿದ್ವಲ್ಲ ಅವೆಲ್ಲ ಪುಡಿ ಪುಡಿಯಾಗಿದ್ವಂತೆ. ಮ್ಯಾಲಿನ ಕವಚ ಮುರಿಯೋದಲ್ಲ, ಒಳಗಿನ ಎಲುಬುಗಳು ಮುರಿದಿದ್ವಂತ. ಮುರಿದು ರಕ್ತ ಹೊರಗೆ ಬಂದಿತ್ತಂತ. ಊಹಿಸಿಕೊಳ್ಳ್ರಿ, ಪಂಡಿತಾಚಾರ್ಯರಂತಾರೆ ರಾವಣ ಎಷ್ಟು ಎತ್ತರದ ವ್ಯಕ್ತಿ ಇದ್ದಾನೆ ಅಂತ ಊಹಿಸಿಕೊಳ್ಳ್ರಿ. ಮತ್ತು ದೊಡ್ಡ ಎತ್ತರದ ಆಸಾಮಿ. ಆ ಆಸಾಮಿ ದೇಹದ ಮೇಲೆ ಬಂಗಾರದ ಕವಚ ಹಾಕೊಂಡಾನ. ಅವನ ಎದೆಗೆ ಗುದ್ದಿದ್ದಾರೆ, ಇಷ್ಟು ದೊಡ್ಡ ಹೋಲಾಗ್ಯದ ಆ ಕವಚದ ಮೇಲೆ. ಅದರ ಮೇಲೆ ಎದಿ ಒಳಗಿನ ಎಲುಬುಗಳೆಲ್ಲ ಮುರಿದಾವ, ರಕ್ತ ಎಲ್ಲ ಹೊರಗೆ ಬಂದದ. ಹೆಂಗ್ ಕಾಣಿಸ್ತಿತ್ತು ಅಂತ ಕೇಳಿದ್ರೆ ಅದಕ್ಕೊಂದು ಮಾತಂತಾರೆ, ಹಾಟಕಾದ್ರಿ ಪ್ರಕಟ ತಟ ತಟ ಕಾತಿ ಶಂಕ. ಹಾಟಕ ಆದ್ರಿ ಅಂದ್ರೆ ಬಂಗಾರದ ಪರ್ವತ, ಹಾಟಕ ಅಂದ್ರೆ ಬಂಗಾರ, ಹಾಟಕಾದ್ರಿ ಅಂದ್ರೆ ಬಂಗಾರದ ಪರ್ವತ. ಯಾವುದಾದ ಬಂಗಾರ ಪರ್ವತ? ಮೇರು ಪರ್ವತವನ್ನ ಬಂಗಾರ ಪರ್ವತ ಅಂತ ಕರೀತಾರೆ. ನೋಡ್ರಿ, ಇಷ್ಟು ಶಾಣೆ ಇದ್ದಾನ ದೇವರು, ಒಂದು ಪರ್ವತನೇ ಬಂಗಾರದ ಮಾಡ್ಯಾನ. ನಮ್ಮೂರಾಗ ಇಟ್ಟಿಲ್ಲ, ಇದೊಂದು ಶಾಣೆತನ ಮಾಡ್ಯಾನ. ಎರಡು ಶಾಣೆತನ ನಾವು ಮಾಡಿದ್ದು. ಅವ್ನಿಗೆ ಎರಡು ಥ್ಯಾಂಕ್ಸ್ ಹೇಳ್ಬೇಕು. ಒಂದು ಬಂಗಾರ ಪರ್ವತ ಮಾಡಿದ್ದಕ್ಕೆ ಥ್ಯಾಂಕ್ಸು, ಎರಡನೇದು ನಮ್ಮೂರಾಗ ಇಟ್ಟಿಲ್ಲ ಅಂತ ಥ್ಯಾಂಕ್ಸು. ಈಗ ಇಟ್ಟಿದ್ರೆ ಏನಾಗ್ತಿತ್ತು? ಇಷ್ಟೊತ್ತಿಗೆ ಪರ್ವತನೇ ಇರ್ತಿದ್ದಿಲ್ಲ, ಹೆಸರೇ ಇರ್ತಿದ್ದಿಲ್ಲ. ಇಷ್ಟೊತ್ತಿಗೆ ಏನಾರ ಪರ್ವತ ಇದ್ರೆ ಹೆಸರೇ ಇಲ್ಲಾರ್ದಂಗೆ ಮಾಡ್ತಿದ್ರು ಅವೆಲ್ಲ. ಅದಕ್ಕೆ ಆ ಬಂಗಾರದ ಪರ್ವತ ಏನಿದೆಯಲ್ಲ, ಮೇರು ಪರ್ವತ, ಅದರ ದಂಡೆಯ ಮೇಲೆ, ಮೇರು ಪರ್ವತದ ಒಂದು ಪ್ರಾಂತದಲ್ಲಿ ಆ ಒಂದು ಕೆಂಪು ನೀರಿನ ಸರೋವರ ಇದ್ರೆ ಹಾಗೆ ಕಾಣಿಸ್ಬೇಕಲ್ಲ, ಹಾಗೆ ಕಾಣಿಸ್ತಾ ಇತ್ತಂತೆ. ಕೆಂಪು ನೀರಿನ ಸರೋವರ ಪುಷ್ಕರಣಿ ಇದ್ರೆ ಹಾಗೆ ಕಾಣಿಸ್ಬೇಕಲ್ಲ, ಹಾಗೆ ಇವನ ವಿಶಾಲವಾದ ವಕ್ಷಸ್ಥಳದ ಮೇಲೆ ಗುದ್ದಿ ಅದನ್ನು ಸೀಳಿ ಅದರಿಂದ ರಕ್ತ ಹೊರಗೆ ಬಂದದ್ದು. ಹಾಟಕಾದ್ರಿ ಪ್ರಕಟ ತಟ ತಟಾಕ ಅತಿಶಂಕ ಜನೋಭೂತ್. ಏನಾಜೋ ರಾವಣಾರಿ ಪ್ರಿಯ ನಟನ ಪಟುಹು ಮುಷ್ಟಿ. ಪ್ರಿಯ ನಟನ ಪಟುಹು ಮುಷ್ಟಿ, ರಾಮದೇವರಿಗೆ ಪ್ರಿಯವಾದಂಥ ಕೆಲಸ ಮಾಡುವಂತಹ ಮುಷ್ಟಿ ಅಂತ ಇದು. ಮುಷ್ಟಿ ಮೇ ಸತೆ ಅಷ್ಟಾಪದ ತಡಿತ್ ಕೋಟಿ ಮಹಾ ಮೃಷ್ಟಿಕಾಷ್ಟ. ನನಗೆ ಪ್ರಿಯವಾದದ್ದನ್ನು ಮಾಡ್ಲಿಕ್ಕೆ ಆಗೋದಿಲ್ವೇ ಆ ಮುಷ್ಟಿ? ರಾಮದೇವರಿಗೆ ಪ್ರಿಯವಾದದ್ದನ್ನ ಮಾಡಿಕೊಟ್ಟಿರುವಂತಹ ಈ ಮುಷ್ಟಿ ಇದೆಯಲ್ಲ, ಈ ಮುಷ್ಟಿ ನನಗೆ ಪ್ರಿಯವಾದದ್ದನ್ನು ಮಾಡ್ಲಿಕ್ಕೆ ಆಗೋದಿಲ್ವ? ಅವಶ್ಯವಾಗಿ ಮಾಡ್ತದೆ. ದೇವರಿಗೆ ಪ್ರಿಯವಾದದ್ದನ್ನು ಮಾಡಿರುವಂತಹದ್ದು ಲೋಕಲ್ ನಮ್ಮಂತಹ ಸಾಮಾನ್ಯ ಜನರಿಗೆ ಅವಶ್ಯವಾಗಿ ಮಾಡಲಿಕ್ಕೆ ಸಾಧ್ಯ ಇದೆ. ಅಂತಹ ಮುಷ್ಟಿ ನಿನ್ನದು ಅಂತ ಸ್ತೋತ್ರವನ್ನು ಮಾಡ್ತಾರೆ. ಅದಕ್ಕೆ ಪಂಡಿತಾಚಾರ್ಯ, ನಾರಾಯಣ ಪಂಡಿತಾಚಾರ್ಯರು ಸುಮಧ್ವ ವಿಜಯದಲ್ಲಿ ಹೇಳುವಾಗ, ಮುಷ್ಟಿ ಪ್ರಹಾರಂ ದಶಕಾಯ ಸೀತಾ ಸಂತರ್ಜನಾಗ್ರೋತ್ತರಮೇಶ ಕೋದಾತ್. ಯಾಕೆ ಹೊಡೆದೆ ಹೇಳ್ತೀನಿ ಕೇಳೋ, ರಾವಣ ಅವ ಹೊಡ್ಸ್ಕೊಂಡ ಪಾಪ. ಶ್ರೀಮದಾಚಾರ್ಯರು ಮಹಾಭಾರತ ತಾತ್ಪರ್ಯದಲ್ಲಿ ಈ ಕಥೆಯನ್ನು ಮುಂದುವರಿಸ್ತಾರೆ. ಹೊಡೆದಪ್ಪ, ಮುಂದೇನಾತು? ಹೊಡೆದ ಮುಂದೇನಾತು? ಪಂಡಿತಾಚಾರ್ಯ ಹೇಳಿದ್ರೆ ಎದಿ ಅಂತರೂ ಒಡಿತು, ಈ ಎಲುಬುಗಳಂತರೂ ಪುಡಿ ಪುಡಿ ಆದ, ರಕ್ತ ಅಂತರೂ ಬಂತು. ಅದಕ್ಕೆ ಹೇಳಿದ್ರು, 10 ತಲೆ ಇದ್ವಲ್ಲ, 10 ತಲೆಯಿಂದ ರಕ್ತ ಕರ್ಕೊಂಡಿದ್ನಂತವ ಒಂದೇಟಿಗೆ. ಮತ್ತೆ ಒಂದೇಟಿಗೆ ಎದಿ ಒಡೆದು ರಕ್ತ ಹೊರಗೆ ಬಂದು 10 ತಲೆಯಿಂದ ರಕ್ತ ಕಾರ್ಕೊಂಡು ಎಚ್ಚರ ತಪ್ಪಿ ಬಿದ್ದ. ಅರ್ಧ ಗಂಟೆ ಹನುಮಂತ ದೇವರು ಕೈ ಹೊಡೆದ ಮೇಲೆ ನೋಡ್ಕೊಂಡ್ರಂತ, ಚಲೋ ಹೊಡೆದ್ಯೋ ಪಾ ಅಂದ್ರಂತ. ಹೊಡೆಯೋ ತನಕ ಹೊಡೆದು ಕೈಗೆ ಹೇಳಿದ್ರಂತ, ಎಂಥ ಚಲೋ ಹೊಡೆದಪ್ಪ, ಭಾಳ ಚಲೋ ಹೊಡೆದಿ ಬಿಡು ಅಂತ ಇಷ್ಟ ಅಂದ್ರು. ಅರ್ಧ ತಾಸಾದ್ಮೇಲೆ ರಾವಣ ಎದ್ನಂತ. ಯಾಕ? ಪ್ರಾಮಾಣಿಕರ್ರಿ ಹನುಮಂತ, ಹೊಡೆದು ಹೋಗ್ಲಿಕ್ಕೆ ಬರ್ತಿತ್ತಿಲ್ಲ. ಏನು ಹೇಳಿದ್ರು? ನೀವೊಂದು ಹೊಡಿ, ನಾವೊಂದು ಹೊಡಿತೀನಿ ಅಂತ ಹೇಳಿದ್ರು. ಅದಕ್ಕೆ ಅವ್ನು ಹೊಡಿಬೇಕಲ್ಲ, ಅದಕ್ಕೆ ಕೂತಿದ್ರಂತ ಇವ್ರು. ಯಾರ ಕೊಡ್ತಾರೇನ್ರಿ? ತಲೆ ಕೆಟ್ಟವ್ರಿ. ನಮ್ಮ ಕೆಲಸ ಆದ್ರೆ ಮುಗೀತ್ರಿ, ಪಡ್ಡ ಹೊಡೆದು ಹೋಗ್ಬಿಟ್ಟಿರ್ತೀವಿ ನಾವು. ಹೊಡಿ, ನೀವೊಂದು ಹೊಡಿ, ನಾವು ಗಾಂಧಿ ಪರಿವಾರದವ್ರು, ಈ ಕಡೆ ಹೊಡೆದ್ರೆ ಈ ಕಡೆ ಹೊಡ್ಸ್ಕೊತೀವಿ ಅಂತ ಕೂತಿರ್ತಾರೆ ಯಾರ. ಒಂದೇಟ್ ಭಯ ಅಂತ ಬಿಟ್ಟಿದ್ರು. ಅವ ಎದ್ದ, ಅರ್ಧ ತಾಸಾದ್ಮೇಲೆ ಎದ್ದು ತಲೆ ಎಲ್ಲ ಹಿಂಗೆ ತಿರುಗ್ಲಿಕ್ಕತ್ತಿತ್ತು. ಅವಂಗ ಪೂರ್ಣ ಗೋಲ್ 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 ತಿರುಗ್ಲಿಕ್ಕತ್ತಿತ್ತು. ತಿರುಗಿದ್ಮೇಲೆ ಅವ ಅಂದ, ಎಲ್ಲರ ಒಂದ್ ಕಡೆ ನಿಲ್ತದ ಕಾಣಿಸ್ತಾ, ಇದು ತಿರುಗೋದು ನಿಲ್ತದೆ ನಿಂತ. ಅದು ತಿರುಗೋದು ನಿಂತ ಮೇಲೆ ಹನುಮಂತ ಕಾಣಿಸಿದ. ಏನಪ್ಪಾ ರಾವಣ ಅಂದ. ಆ ಹನುಮಂತನ ಎಚ್ಚರ ಬಂತು. ಅಡ್ಡಿ ಇಲ್ಪ, ನೀನು ತಾಕತ್ವಾನ್ ಇದ್ದಿ ಅಂದ್ರು. ಹನುಮಂತಂದ, ಕರೆ ಹೊಡೆದಿನಿ ಅಂತ ತಿಳ್ಕೊಂಡೆ ಅಂದ. ಏನು ಹಂಗಂದ್ರ ಅಂದ, ಸುಮ್ ಹೊಡೆದಿತ್ತು ಅಂದ. ಇನ್ನೊಂದ್ಸಲ ನೀನು ಎದುರಿಗೆ ಬರಂಗಿಲ್ಲ ಅಂದವ. ಸುಮ್ ಹೊಡೆದ್ರನ ಈ ಪರಿಸ್ಥಿತಿ ಇದ್ರೆ ಕರೆ ಹೊಡೆದ್ರೆ ಏನು ಹೇಳೋಣ ಅಂದ್ರು. ಕರೆ ಹೊಡೆದ್ರೆ ಅಂತ ತಿಳ್ಕೊಬೇಡ, ನಮ್ಮಲ್ಲಿ ಜಾಸ್ತಿ ಹೊಡೆದಿರ್ತಾರೆ, ರಮ್ಮಂದು ಹೊಡೆದಿರ್ತಾರೆ, ಪೆಟ್ಟತ್ತಿನ ಸುಮ್ ಹೊಡೆದು ಬಿಡ ಅಂತಾರೆ. ಹೊಡೆದು ಸುಮ್ ಹೊಡೆದು ಬಿಡು ಅಂತಾರೆ. ಹಂಗ ನಿನಗೆ ಸುಮ್ಮನೆ ಹೊಡೆದಿದ್ನು ಅಂದ. ಮತ್ತೆ ಇನ್ನೇನು ಮಾಡ್ಲಿಕ್ಕೆ ಬರಂಗಿಲ್ಲ, ಹೊಡ್ಸ್ಕೊಂಡ. ತಿರುಗಿ ರಾವಣ ಹೊಡೆದ್ರೆ ಏನಾಗಬೇಕು? ಹನುಮಂತ ನೋಡಿದ. ನಿನಗೆ ಯಾರು ವರ ಅದ ಅಂತ ಕೇಳಿದ ಹನುಮಂತ. ಬ್ರಹ್ಮದೇವರ ವರ ಇದೆ. ಹಂಗಾರ ಆ ಬ್ರಹ್ಮದೇವರ ವರಕ್ಕೆ ಗೌರವ ಕೊಡ್ತೀನಿ, ನನ್ನ ಸಾಮರ್ಥ್ಯ ಏನು ನೋಡ್ಕೋ, ಬ್ರಹ್ಮದೇವರ ವರಕ್ಕೆ ಮಾನ್ಯತೆ ಕೊಡ್ತೀನಿ ಅಂತ ಹೇಳಿದ. ಹಿಂಗೆ ನಿಂತಿದ್ನಲ್ಲ ಹನುಮಂತ, ಹಿಂದಿನ ಕಾಲನ್ನ ಚೂರು ಹಿಂಗೆ ಸರ್ಸಿದ್ನಂತ, ಹಿಂಗೆ ಸರ್ಸಿ ನಿಲ್ಸಿದ್ನಂತ.
ರಾವಣ ಶಬಾಷ್ ಅನ್ನಂತ. ರಾವಣಗದ ಸಂತೋಷ ಆಯ್ತು, ನಂಗೆ ಜ್ಞಾನಪೀಠ ಪ್ರಶಸ್ತಿ ಬಂದ್ಬಿಡ್ತೀವಿ ಅಂತ ತಿಳ್ಕೊಂಡು ಹೇಳಿ ಮನೆಗೆ ಹೋತಂತ ಹೊಳ್ಳಿ ಹುಚ್ಚಿದು. ಅಷ್ಟೇ ರೀ, ಅಷ್ಟೇ ಆಗಿದ್ದು ಅವನು ಇಡೀ ಶಕ್ತಿ ಹಾಕಿ ಹೊಡೆದರೆ ಹನುಮಂತನಿಗೆ ಸುಮ್ಮನೆ ಬ್ರಹ್ಮದೇವರ ವರಕ್ಕೆ ಗೌರವ ಕೊಡಬೇಕು ಅನ್ನೋದಕ್ಕಾಗಿ ಹಿಂದಿನ ಹೆಜ್ಜೆಯನ್ನು ಹೀಗಿಟ್ರು. ಅಷ್ಟಕ್ಕೆ ಭಾರಿ ಖುಷಿ ಪಟ್ಬಿಡ್ತು, ನೊಬೆಲ್ ಪ್ರಶಸ್ತಿ ಬಂತು ಅಂತ ತಿಳ್ಕೊಂತದ್ದು ಹುಚ್ಚ. ಈ ಘಟನೆಯನ್ನ ಪಂಡಿತಾಚಾರ್ಯರು ಉಲ್ಲೇಖ ಮಾಡ್ತಾರೆ. ಏನಪ್ಪ ನಿನ್ನ ಮುಷ್ಟಿ? ರಾವಣಾರಿ ಪ್ರಿಯ ನಟನ ಪಟುಹು ಮುಷ್ಟಿಹಿ ಇಷ್ಟಂ ಪ್ರದೇಷ್ಟುಂ ಕಿಮ್ನೇಷ್ಟೇ. ರಾವಣಾರಿ ಪ್ರಿಯ ನಟನ ಪಟುಹು, ರಾವಣನಿಗೆ ಅರಿಯಾದ ರಾಮ, ಅವನಿಗೆ ಪ್ರಿಯವಾದ ನಟನೆಯಲ್ಲಿ ಪಟು. ನೋಡ್ರಿ, ಎಕ್ಸ್ಪರ್ಟ್ ಅಂತ. ಎದಕ್ಕೆ ಎಕ್ಸ್ಪರ್ಟ್ ಇವರು? ರಾಮಗೆ ಹೆಂಗ್ ಬೇಕಾಗ ನಟನಾ ಮಾಡ್ಲಿಕ್ಕೆ ಇವ್ರು ಎಕ್ಸ್ಪರ್ಟ್ ಅಂತ. ಸುಂದರಕಾಂಡದ ಕಥೆ ಹಿಂಗ ಬರಿ. ಇವ್ರ ಅಪ್ಪ ಮಕ್ಕಳದು ಈ ಅಮ್ಮ ಮಕ್ಕಳದು ನಾಟಕ ಮಾಡಿದ್ರೆ ಗಾಬರಿನೇ ಆಗ್ಬಿಡ್ತಿರ್ತದ್ರಿ. ಹನುಮಂತ ಇಡೀ ಲಂಕಾ ಹುಡುಕಿದ್ನಂತ. ಶ್ರೀಮದಾಚಾರ್ಯ ಅಂದ್ರು, ಹನುಮಂತಗೆ ಏನ್ರ ಆಗಿತ್ತೇನ್ರಪ್ಪ, ಲಂಕಾ ಯಾಕೆ ಹುಡುಕಿದ? ನೀವಿಲ್ಲಿ ಭಯಂಕರ ಸ್ತೋತ್ರ ಮಾಡ್ತಿರ್ತೀರಿ ಹನುಮಂತನ, ಸರ್ವಜ್ಞ 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 ಮಾರ್ಗಮಾಣ ಬಹಿಷ್ಟಾಂತಹ ಸ್ವಶೋಕ ವನಿಕಾತಲೆ ದದರ್ಶ ಶುಂಶುಪಾ ವೃಕ್ಷ ಮೂಲ ಸ್ಥಿತರಮಾಕೃತಿಂ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಿಂ ತಸ್ಯ ಚೇಷ್ಟಾನುಸಾರೇಣ ಚೇಷ್ಟಾ ಕೃತ್ವಶ್ಚ ಸಂವಿದಃ. ನಾಟಕ ಕಂಪನಿಯವರು ಇವರೆಲ್ಲ ಒಟ್ಟೆ ಒಂದೇ ರೀತಿ ನಾಟಕ ಮಾಡ್ತಿರ್ತಾರೆ. ಅಕ್ಕಿನೂ ಹಂಗ ನಾಟಕ ಮಾಡ್ಲಿಕ್ಕಿಲ್ಲಂತ. ಯಾವಕ್ಕಿ? ಸೀತಾಬಾಯಿ. ಆ ಸೀತಾಬಾಯಿ ನಮ್ಮ ಮನೆಯವ್ರು ಕಳ್ಕೊಂಡೇ ಬಿಟ್ಟಾರ, ನಮ್ಮ ಮನೆಯವ್ರು ಕಾಣಿಸೋವಲ್ಲಾಗ ಅಕ್ಕಿ ಅಳೋಣ, ನೀವು ಹೋಗಿ ಸಮಾಧಾನ ಮಾಡೋಣ. ಅವ ಅಲ್ಲಿಂದ ನನ್ನ ಹೆಂಡತಿ ಕಾಣಿಸೋವಲ್ಲಾಗ ಅವ ಅಳೋಣ. ಇವು ಎಲ್ಲಾರು ಅಷ್ಟು ನಾಟಕ ಕಂಪನಿಯವ್ರು ಸೇರಿರಲ್ಲೋ. ಪ್ರಿಯ ನಟನ ಪಟುಹು, ನಟನೆ ಮಾಡುವೊಳಗ ಪಟುವಾದವರು ನೀವಲ್ಲ, ನಿಮ್ಮ ಮುಷ್ಟಿ ಪ್ರಿಯ ನಟನ ಪಟುಹು. ಅಷ್ಟು ಅದ್ಭುತವಾದದ್ದು. ಇಷ್ಟಂ ಪ್ರದೇಷ್ಟಂ ಕಿಮ್ನೇಷ್ಟೇ. ಅಲ್ಲ, ದೇವರಿಗೆ ಇಷ್ಟವಾದದ್ದನ್ನು ಮಾಡಿದ್ದೀಯಾ, ನನಗೆ ಇಷ್ಟವಾದದ್ದನ್ನು ಮಾಡ್ಲಿಕ್ಕೆ ಆಗೋದಿಲ್ವಾ ನಿನಗೆ? ನನಗೆ ಇಷ್ಟವಾದದ್ದನ್ನು ಅವಶ್ಯವಾಗಿ ಮಾಡ್ತೀಯಾ ಅಂತ ಹೇಳಿ ಆ ವಾಯುದೇವರ ಮುಷ್ಟಿಯ ಬಗ್ಗೆ ಸ್ತೋತ್ರವನ್ನು ಮಾಡ್ತಾರೆ. ಇದಾದ ಮೇಲೆ ಇನ್ನ ಒಂದೇ ಒಂದು ಶ್ಲೋಕ ಆ ಹನುಮಂತ ದೇವರ ಕಥೆಯನ್ನು ಹೇಳಿ ನಿಲ್ಲಿಸಿ ಭೀಮನ ಕಥೆಗೆ ಜಂಪ್ ಆಗ್ತಾರೆ. ಒಂದು ಕಥೆ ಯಾವುದು? ಏನಿಲ್ಲ, ಎಲ್ಲ ಮುಗೀತಂತ. ಅದನ್ನ ಸೀತಾದೇವಿಗೆ ಸಂದೇಶ ಹೇಳಿದ್ರು. ಸಂದೇಶ ಮುಗಿಸ್ಕೊಂಡು ಬಂದು ರಾಮನ್ ಮುಂದೆ ಆ ಚೂಡಾಮಣಿಯನ್ನು ಇಟ್ಟು ನಮಸ್ಕಾರ ಹಾಕಿ, ಸ್ವಾಮಿ ನನ್ನ ಕೆಲಸ ಮುಗಿಸಿದೆ. ರಾಮದೇವ್ರು ಏನು ಮಾಡಿದ್ರು ಮುಂದೆ? ರಾಮದೇವ್ರು ಏನು ಮಾಡಿದ್ರು? ಕೆಲಸ ಮಾಡಿಸ್ಕೊಂಡು ರಾಮದೇವ್ರು ಏನು ಮಾಡಿದ್ರು ಅದನ್ನ ಹೇಳಲಿಕ್ಕೆ ಮುಂದಿನ ಶ್ಲೋಕವನ್ನು ಹೊರಡ್ತಾ. ದೇವ್ಯಾದೇಶ ಪ್ರಣೀತಿ ದ್ರಹಿಣ ಹರವರಾವಧ್ಯ ರಕ್ಷೋ ವಿಘಾತ ದ್ಯಾಸೇವೋದ್ಯದ್ರಯಾರ್ದ್ರಃ ಸಹ ಭುಜಮಕರೋದ್ ರಾಮ ನಾಮಾ ಮುಕುಂದಃ ದುಷ್ಪ್ರಾಪೇ ಪಾರಮೇಷ್ಟೇ ಕರತಲಮತುಲಂ ಮೂರ್ಧಿ ವಿನ್ಯಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತಾಬ್ಜೇಕ್ಷಣಸ್ತ್ವೇಕ್ಷಮಾಣಃ. ಕರೆದ್ರೆ ಹನುಮಂತನನ್ನ, ಬಾಯಿಲೆ ಹನುಮಂತ ಬಂದ. ಏನ್ ಕೆಲಸ ಮಾಡ್ಕೊಂಡ್ ಬಂದಿ, ಏನೇನ್ ಮಾಡಿದಿ? ಸ್ವಾಮಿ ಹಿಂಗಾಯ್ತು ಅಂತ ಎಲ್ಲ ಕಥೆ ಹೇಳ್ಬೇಕು. ರಾಮದೇವರಿಗೆ ಗೊತ್ತಿರ್ಲಿಲ್ಲ ಅಂತಲ್ಲ, ಆ ಕಥೆಯನ್ನ ಹೇಳ್ತಾರೆ ಪಂಡಿತಾಚಾರ್ಯರು. ಒಂದು ಸಾಲಿನಲ್ಲಿ ಆದ ಕಥೆಯನ್ನೆಲ್ಲ ಬರೀತಾ ಹೋಗ್ತಾರೆ. ದೇವ್ಯಾದೇಶ ಪ್ರಣೀತಿ ಒಂದು ಕಥೆ, ದ್ರುಹಿಣ ಹರವರಾವಧ್ಯ ವಿಘಾತ ದ್ಯಾಸೇವೋದ್ಯದ್ರಃ. ಆ ಕಥೆ ಕೇಳ್ತಾ ಇರುವಾಗ ದಯಾರ್ದ್ರಃ, ರಾಮದೇವರಲ್ಲಿ ದಯೆ ತುಂಬಿ ಬಂತಂತೆ, ದಯೆಯಿಂದ ಆರ್ದ್ರರಾದರು ಅಂತ ಬರೀತಾರೆ. ಪ್ರಾಯಶಃ ಯಾರ ಮಾತನ್ನ ಕೇಳಿ ಆದರೂ ಆರ್ದ್ರರಾಗೋದು ಇಲ್ಲ. ಹನುಮಂತ ದೇವರ ವಾಯುದೇವರ ಮಾತನ್ನ ಕೇಳಿದರೆ ಪರಮಾತ್ಮ ಆರ್ದ್ರನಾಗ್ತಾನಂತೆ. ಎಲ್ಲಿದರಿ ಸಂತೋಷ ಪಡಬೇಕು, ಆರ್ದ್ರರಾಗೋದು ಅಂದ್ರೆ ಇದೆಲ್ಲಿ ಸಾಧ್ಯ ಇದೆ? ನೋಡ್ರಿ, ಅವ್ರು ಹೇಳಿದ್ರಂತೆ, ಏನ್ ಮಾಡಿದೆ? ನಾನು ಸೀತಮ್ಮನಿಗೆ ಸುದ್ದಿಯನ್ನ ಮುಟ್ಟಿಸಿದೆ. ದೇವ್ಯಾದೇಶ ಪ್ರಣೀತಿ, ದೇವಿಗೆ ಆದೇಶವನ್ನ ಮುಟ್ಟಿಸಿದೆ, ದೇವಿಯ ಆದೇಶವನ್ನ ಮುಟ್ಟಿಸಿದೆ. ಎರಡೂ ಕೆಲಸ ಆಯ್ತು. ನೋಡ್ರಿ, ಒಂದೇ ಶಬ್ದದಲ್ಲಿ ಎರಡು ಕಥೆ ಹೇಳ್ತಾರೆ. ಹೋದದ್ದು ಆಯಿತು, ಬಂದದ್ದು ಆಯಿತು. ದೇವಿಗೆ ಆದೇಶವನ್ನ ಮುಟ್ಟಿಸಿದೆ, ದೇವಿಯ ಆದೇಶವನ್ನ ಮುಟ್ಟಿಸಿದೆ. ನೀ ಹೇಳಿದ್ದಿ ಸೀತಮ್ಮಗೆ ಹೇಳು ಅಂತ ಹೋಗಿ ಹೇಳಿದೆ. ಮತಿ ಋತಸ್ಯ ಧೇನಾ ಅನಯಂತ ಸಸ್ರತಾಃ. ಬಳಿತ ಸೂಕ್ತದಲ್ಲಿ ಹೇಳುವಾಗ ಮತಿ ಋತಸ್ಯ ಧೇನಾಃ ಅನಯಂತ ಸಸ್ರತಃ. ಮತಿ ಹನುಮಂತ ದೇವರಿಗೆ ವೇದದಲ್ಲಿ ಮತಿ ಅಂತ ಕರೀತಾರೆ. ಮತಿ ಅಂದ್ರೆ ಜ್ಞಾನ. ಹನಶಬ್ದೋ ಜ್ಞಾನವಾಚಿ ಸ್ಯಾತ್. ಹನುಮಾನ್ ಅಂದ್ರೆ ಜ್ಞಾನವಾನ್ ಅಂತ ಅರ್ಥ. ಅದನ್ನೇ ಉಪನಿಷತ್ತು ವೇದ ಹೇಳ್ತಾ ಇದೆ. ಮತಿ ಋತಸ್ಯ, ರಾಮದೇವರ
ಧೇನಾಹ ಸಸ್ರತಃ ಅನಯಂತ, ಮಾತುಗಳನ್ನು ವೈದ್ರಂತೆ. ಎಂತಹ ಮಾತುಗಳವು? ಸಸ್ರತಃ, ರಸಸ್ಯಂದಿಯಾಗಿದ್ವಂತೆ, ರಸ ಸೋರ್ತಾ ಇತ್ತಂತೆ. ಗುಲಾಬ್ ಜಾಮೂನ್ ಕೈಯಲ್ಲಿ ಎತ್ಕೊಂಡಾಗ ಟಕ್ ಅಂತ ಬೀಳ್ತದಲ್ಲ ಒಂಧನಿ, ಆ ಜೇನು ಸಾರ್ತಿರ್ತದಲ್ಲ, ಅಂಥದ್ದನ್ನು ಎತ್ತಿದ್ರಂತೆ. ಸಸ್ರತಃ, ಯಾಕಂದ್ರೆ ನಮಗೆ ಅಂಥವು ಕೇಳೇ ಇಲ್ರಿ. ರಸಸ್ಯಂದಿಯಾದ ಮಾತು ಅಂದ್ರೆ ಏನ್ ತಿಳಿಬೇಕು? ಯಾವ ಮಾತನ್ನ ಕೇಳಿದಾಗ ಮನಸ್ಸಿನಲ್ಲಿ ರಸ ಹುಟ್ಟುತ್ತದಲ್ಲ, ಯಾವ ಮಾತನ್ನ ಕೇಳಿದಾಗ ಮನಸ್ಸಿನಲ್ಲಿ ರಸ ಹರಿದು ಬರ್ತದಲ್ಲ, ಅದು ರಸಸ್ಯಂದಿಯಾದ ಮಾತು. ರಾಮದೇವರ ಮಾತನ್ನ ಕೇಳಿಸಿಕೊಂಡು ಹೋಗ್ತಾರಂತೆ. ರಾಮದೇವರು ಕರೆದು ಹೇಳಿದ್ರಂತೆ, ಬಾ ಇಲ್ಲಿ. ಎಲ್ಲ ಕಪಿಗಳು ಹೊಂಟಿದ್ರು, ಹಾರ್ಕೊಂಡು ಬಾ ಇಲ್ಲಿ ಅಂದ್ರು. ಬಂದ ಹನುಮಂತ, ಸ್ವಾಮಿ ಏನು? ಕರ್ಣಾಂತಮಾನೀಯ ಗುಣಗ್ರಹೀತ್ರ ರಾಮೇಣ ಮುಕ್ತೋ ರಣಕೋವಿದೇನ ಸ್ಫುರನ್ನಸೌ ವೈರಿ ಭಯಂಕರೋಭೂತ್ ಸತ್ಪಕ್ಷಪಾತಿ ಪ್ರದರೋ ಯಥಾಗ್ರ್ಯ. ಕಿವಿ ಒಳಗೆ ಹೇಳಿದಂತ, ಗುಟ್ಟು ಹೇಳ್ತೀನಿ ಬಾ ನಿನಗ ಅಂದ್ರು. ಗುಟ್ಟು ಹೇಳಿದ್ರು. ಏನ್ ಗುಟ್ಟು? ನನಗ ಆಕೆಗೆ ಇಬ್ಬರಿಗೇ ಗೊತ್ತಿರುವಂತಹ ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಹೇಳಿ ಒಂದು ಕಥೆಯನ್ನು ಹೇಳ್ತಾ ಇದ್ದಾರೆ. ಬಹಳ ಸುಂದರವಾದ ಭಾಗವೆಲ್ಲ. ಕಥೆಯನ್ನು ಹೇಳಿದ್ರು. ಹನುಮಂತ ಕೇಳಿದ, ನಿನ್ನ ಹೆಂಡತಿಗೆ ಇದು ಹೇಳಿದ್ರೆ ಗೊತ್ತಾಗ್ತದ. ಆಕೆ ಕೇಳ್ತಾಳ, ನೀ ರಾಮನಿಂದ ಬಂದಿ ಅನ್ಲಿಕ್ಕೆ ಏನ್ ಗ್ಯಾರಂಟಿ? ರಾವಣನು ಬಂದಿರಬಹುದು, ಮೋಸ ಮಾಡಿರಬಹುದು. ಅದಕ್ಕೆ ನನಗೂ ಅಕ್ಕಿಗೂ ಮಾತ್ರ ಗೊತ್ತಿರುವಂತಹ ಒಂದು ಕಥೆಯನ್ನು ಹೇಳ್ತೀನಿ ಕೇಳು ಅಂತ ಕಥೆಯನ್ನು ಹೇಳ್ತಾರೆ. ಅದು ಕಾಕಾಸುರನ ವಧೆ. ಆ ಕಾಗಿಯ ಕಣ್ಣನ್ನು ತೆಗೆದ ಕಥೆ ಇದೆಯಲ್ಲ, ಆಗ ರಾಮ ಸೀತೆಯರು ಮಾತ್ರ ಇದ್ದದ್ದು, ಇನ್ಯಾರು ಇದ್ದಿದ್ದಿಲ್ಲ. ಆ ಕಥೆಯನ್ನು ಹೇಳಿ ಕಳಿಸ್ತಾನೆ. ಋತಸ್ಯ ಧೇನಾಹ ಅನಯಂತ ಸಸ್ರತಃ. ಬಂದ್ರು, ಸೀತೆಯನ್ನ ಹುಡುಕಿದಂತೆ ನಟನೆ ಮಾಡಿ ಅಶೋಕವನದಲ್ಲಿ ಬಂದಿದ್ದಾರೆ. ಮೇಲೆ ಕೂತಿದ್ರಂತ. ರಾವಣ ಬಂದಿದ್ದಂತ್ರಿ. ರಾತ್ರಿ ಹೆಚ್ಚಾಗಿತ್ತಂತದಕ್ಕೆ, ನಡರಾತ್ರಿ. ಸೀತಾನ ಹುಡ್ಕೊಂಡು ಸೀತಾನ ರೂಪ ಕಂಡು ನೆನಪು ಮಾಡ್ಕೊಂಡು ಮಲಗಿದ್ದು ಹೇಳ್ತಿತ್ತಂತ. ಅಷ್ಟು ಚಂದಿದ್ದಾಳ ಸೀತಾ. ಆ ಬಂತು, ರಾತ್ರಿ ಬಂತ್ರಿ. ಬಂದು ಸೀತಾ ಹೇಳಿದ, ನೋಡು, ನಿನಗೆ ಇನ್ನು 2 ತಿಂಗಳ ಟೈಮ್. ಇನ್ನು 2 ತಿಂಗಳದಾಗ ನೀ ನನ್ನ ಹೆಂಡ್ತ್ಯಾದಿ ಬರೋಬ್ಬರಿ. ಇಲ್ಲಾಂದ್ರೆ ಏನ್ ಮಾಡ್ತೀಪ ಅಂತ ಕೇಳಿದ್ರೆ, ಏನಿಲ್ಲ, 2 ತಿಂಗಳು ಮುಗಿದ್ಮೇಲೆ ಮಾಸಾದ ಊರ್ಧ್ವಂತು ದ್ವಿಮಾಸಾದ ಊರ್ಧ್ವಂತು 2 ತಿಂಗಳಾಯಿತು ಅಂದ್ರೆ ನಿನ್ನ ಇವ್ರಿಗೆ ಹೇಳ್ತೀನಿ, ನೋಡ್ರಪ್ಪ, ಈಕಿನ್ನ ಬೆಳಗ್ಗಿನ ಬ್ರೇಕ್ಫಾಸ್ಟಿಗೆ ಮುಗಿಸ್ಬಿಡ್ರಿ ಅಂತ ಹೇಳ್ಬಿಡ್ತೀನಿ. ಎಂಥ ಹುಚ್ಚರಿ ಅದು! ಸೀತಾ ನನ್ನ ಹೆಂಡತಿ ಆಗದೇ ಇದ್ರೆ 2 ತಿಂಗಳಾದ್ಮೇಲೆ ನಿನ್ನ ಕತ್ತರಿಸಿ ಅದನ್ನ ನಿನ್ನ ಬಯಸಿ ನಿನ್ನನ್ನು ಬೆಳಗ್ಗಿನ ಉಪಹಾರದಲ್ಲಿ ತಗೊಂಡ್ಬಿಡ್ತೀನಿ, ಮುಗಿದು ಹೋಯ್ತು, ಇನ್ನೇನಿಲ್ಲ ಅಂತ ಹೇಳಿ ಹೆದರಿಸಿ ಹೋದ. ಬಹಳ ದುಃಖದಿಂದ ಸೀತಾದೇವಿ ಕೂತ್ಕೊಂಡಿರುವಾಗ ಹನುಮಂತ ಮೇಲಿದ್ದವನು ಮೆಲ್ಲಗೆ ತಲೆಗಳಿತಾನೆ. ದೇವ್ಯಾದೇಶ ಪ್ರಣೇತಿ. ಬಂದು ಮಾತು ಹೇಳ್ತಾನೆ, ಅಮ್ಮ, ರಾಮನಿಂದ ಬಂದಿದ್ದೇನೆ. ಆ ವಾಲ್ಮೀಕಿಗಳು ಬರೀತಾರೆ ರಾಮಾಯಣದಲ್ಲಿ. ರಾಮನ ಕಥೆಯನ್ನೆಲ್ಲ ಹೇಳ್ತಾ ಬಂದಂತೆ. ಎಲ್ಲೆಲ್ಲಿಂದ ಬಂದ ರಾಮ, ಏನೇನಾಯ್ತು ಎಲ್ಲ. ಆಕೆಗೆ ಸೀತಾಗ ಆಶ್ಚರ್ಯ, ಯಾರಪ್ಪ ಈ ರಾಮಾಯಣ ಎಲ್ಲ ಇಲ್ಲಿ ಹೇಳೋರು? ಈ ಊರ್ನಾಗ ರಾಮಾಯಣ ಪ್ರವಚನ ಮಾಡೋರು ಯಾರು? ಇಲ್ಲೇ ಇಲ್ಲ, ಲಂಕಾಪಟ್ಟಣದಾಗ ಯಾರು ಪ್ರವಚನ ಮಾಡೋರು? ತಿರುಗಿ ನೋಡಿದಾಗ ಆ ಮಂಗ. ಒಂದು ಕ್ಷಣ ಮೊದಲು ಸೀತೆ ಚಕಿತಳಾದಂತೆ. ರಾವಣನೇ ಬಂದಿರಬೇಕು ಕಪಿಯ ವೇಷದಿಂದ ಅಂತ ಹೇಳಿ ಆಮೇಲೆ ಚಕಿತನಾದಾಗ ಹನುಮಂತ ಹತ್ತಿರ ಬಂದು ಹೇಳ್ತಾನೆ, ಇದನ್ನು ತಗೋ, ಈ ರಾಮನ ಉಂಗುರವನ್ನು ತೆಗೆದುಕೋ ಅಂತ ಹೇಳಿದಾಗ ರಾಮನ ಉಂಗುರ ನೋಡಿ ಸೀತಾದೇವಿ ಬಹಳ ಸಂತೋಷ ಪಡ್ತಾಳೆ. ದೇವ್ಯಾದೇಶ ಪ್ರಣೇತಿ. ಆ ದೇವಿಗೆ ರಾಮನ ಆದೇಶವನ್ನು ಮುಟ್ಟಿಸಿದ. ಇದು ಸೀತೆಗೆ ಬಹಳ ಸಂತೋಷ ಆಯ್ತಾ. ಮುಂದೇನಾಯಿತು? ಬರುವಾಗ ದಾರಿಯಲ್ಲಿ ಏನೇನು ಘಟನೆ ಆಯಿತು ಅಂದ್ರೆ, ದೃಹಿಣ ಹರ ವರಾವಧ್ಯ ರಕ್ಷೋ ವಿಘಾತ. ಬ್ರಹ್ಮದೇವರ ವರದಿಂದ ಕೂಡಿದ ರಾಕ್ಷಸರು, ರುದ್ರದೇವರ ವರದಿಂದ ಕೂಡಿರುವಂತಹ ರಾಕ್ಷಸರು ದಾರಿಯಲ್ಲಿ ಸಿಕ್ಕರಂತೆ ಹನುಮಂತನಿಗೆ. ಹೋಗುವಾಗ ಮೊದಲು ಸಿಂಹಿಕ ಛಾಯಾಗ್ರಹಂ ಪ್ರತಿದರ್ಶ ಚ ಸಿಂಹಿಕಾಖ್ಯಂ. ಬ್ರಹ್ಮದೇವರ ವರ ಇತ್ತಂತೆ ಆ ಸಿಂಹಿಕಾಗೆ. ನೋಡ್ರಿ, ಆ ಸಿಂಹಿಕ ಎಷ್ಟು ಸಮರ್ಥಳು ಅಂತ ಕೇಳಿದ್ರೆ, ನೆರಳು ಬೀಳ್ತಿದ್ರೆ ನೆರಳನ್ನ ಹಿಡಿಬೇಕಂತ. ಆಶ್ಚರ್ಯ, ನೆರಳು ಹಿಡ್ಕೊಂಡ್ರೆ ಇವ್ರದ್ದು ಆಟ ಎಲ್ಲ ನಿಂತು ಹೋಗ್ಬಿಡ್ಬೇಕಂತ. ಆ ಹನುಮಂತನನ್ನು ಹಿಡಿಬೇಕು ಅಂದು ಅವಳನ್ನ ಸಂಹಾರ ಮಾಡಿದ. ಈ ನಿನ್ನೆ ಹೇಳಿದ್ದಲ್ಲ 80 ಕೋಟಿ ಬಂದಿದ್ರು ಅಂತ ಹೇಳಿ, ಅವರೆಲ್ಲ ರಾವಣನ ರುದ್ರದೇವರ ವರದಿಂದ ಬಲಿಷ್ಠನಾದವರು. ಅವರನ್ನ ಸಂಹಾರ ಮಾಡ್ತಾರೆ. ದೃಹಿಣ ಹರವರ ವಧ್ಯ ರಕ್ಷೋ ವಿಘಾತ ದ್ಯಾಸೇವೋ ದ್ಯದ್ದಯಾರ್ದ್ರಃ. ಇಷ್ಟು ಕಥೆ. ಉಳಿದದ್ದು ಹೇಳ್ಬಿಟ್ರೆ ರಾಮಾಯಣ ಆಗ್ತದ್ರಿ. ಅದಕ್ಕೆ ರಾಮಾಯಣ ಹೇಳಬಾರ್ದು ಅಂತ ಅಷ್ಟಷ್ಟು ಸಂಬಂಧಪಟ್ಟದಷ್ಟೇ ಹೇಳ್ತಾ ಇದ್ದೀನಿ. ದೇವ್ಯಾದೇಶ ಪ್ರಣೇತಿ ದೃಹಿಣ ಹರವರಾವಧ್ಯ ರಕ್ಷೋ ವಿಘಾತಾದ್ಯಾಸೇವೋ ದ್ಯದ್ದಯಾರ್ದ್ರಃ. ಆನಂದ ಆಯ್ತಂತೆ ರಾಮನಿಗೆ, ಮನಸ್ಸಿಗೆ ಆನಂದ ಆಯ್ತಂತೆ. ನನ್ನ ಹೆಂಡತಿಯನ್ನ ಕಂಡು ಬರಬೇಕು ಅನ್ನುವುದಕ್ಕಾಗಿ ಎಷ್ಟು ಶ್ರಮ ತಗೊಂಡಿಯಪ್ಪ ನೀನು, ಎಷ್ಟು ಶ್ರಮ ತಗೊಂಡಿಯೋ. ಯಾರಾದ್ರೂ ಇಷ್ಟು ಶ್ರಮ ತಗೋತಾರ? ನನಗೇನು ಸಂಬಂಧ? ನಿನ್ನ ಹೆಂಡತಿ ಕಳ್ಕೊಂಡಿ, ನೀನು ಹುಡುಕೋ ಜವಾಬ್ದಾರಿ ನಿಂದು, ನಂದೇನು ಅಂತ ಕೂಡೋ ಜನ ಜಾಸ್ತಿ ಇದ್ದಾರೆ. ನಮ್ಮ ಲೆಂಗ ಏನ್ರ ಕಳೆದ ಅಂದ್ರೆ, ಕಳ್ಕೊಂಡೆ ಹುಡುಕೋ, ನೀ ಒಂಚೂರು ಹೆಲ್ಪ್ ಮಾಡಿ, ನಾ ಕಳ್ಕೊಂಡೇನು, ನಾ ಕಳಿ ಅಂತ ಹೇಳಿದ್ದೇನು,
ಏನು ಮಾತುಗಳು ಇರ್ತಾವ್ರಿ ಎಲ್ಲರೇ ಇವ್ರದ್ದು. ಕಳ್ಕೊಂಡನು ನೀನು ಹೆಲ್ಪ್ ಮಾಡ್ಬೇಕು. ಅದ್ರ ಬಿಟ್ಬಿಟ್ಟು ಕಳ್ಕೊಂಡು ನಿನಗೆ ನಾ ಕಳ್ಕೊಂತ ಹೇಳಿದ್ನೇನು? ಇಲ್ಲಿ ಹೋದಲ್ಲ ಹುಡ್ಕೋ, ಹೆಲ್ಪ್ ಮಾಡು, ನಂದು ಇದೇ ಕೆಲಸನ, ಬೇರೆ ಉದ್ಯೋಗ ಇಲ್ಲೇನು? ನಿಂದ ಕಳೆದಾಗ ನೋಡಂತ ಅವತ್ತ ಎಲ್ಲದಕ್ಕೂ ಉತ್ತರ ರೆಡಿ. ರಾಮ ಪಾಪ ಹೆಂಡತಿನ ಕಳ್ಕೊಂಡ್ರೆ ಎಲ್ಲ ಆಶ್ಚರ್ಯ. ಒಬ್ರು ಯಾರು ಹೇಳ್ತಿರ್ತಾರೆ ತಮಾಷೆಯಾಗಿ, ಯಾರ ಮತ್ತು ಬ್ಯಾಗ್ ಕಳ್ಕೊಂಡ್ರು, ಮೊಬೈಲ್ ಕಳ್ಕೊಂಡ್ರು, ಕೀಲಿ ಕಳ್ಕೊಂಡ್ರು, ಈ ಹೆಂಡತಿನ ಕಳ್ಕೊಂಡ್ರು ಅದು ಮೊದಲೇ ಸರ್ತಿ ನೋಡ್ರಪ್ಪ, ಯಾರೂ ಕಳ್ಕೊಂಡೇ ಇಲ್ಲ. ಹಿಂಗ್ಯಾಕಾಯಿತು? ಆ ಭಗವಂತ ಕಳ್ಕೊಂಡೇ ಇಲ್ಲ. ನಾಟಕ ಕಂಪನಿಯವರೆಲ್ಲ ಅಂಥದ್ದು ಇಷ್ಟೆಲ್ಲ ನನ್ನ ಹೆಂಡತಿಯನ್ನು ಹುಡುಕಬೇಕು ಅನ್ನೋದಕ್ಕಾಗಿ ಹೋಗಿ 100 ಯೋಜನ ಸಮುದ್ರವನ್ನ ಹಾರಿ ಕಂಡು ಬಂದಿಯಲ್ಲಪ್ಪ. ದ್ಯಾಸೇವೋ ದಯರ್ದ್ರ, ಆ ದಯೆಯಿಂದ ತುಂಬಿ ಬಂತಂತೆ. ಮುಂದೆ ಹೇಳ್ತಾರೆ, ಪ್ರಭೂತ ಪ್ರಣಯ ವಿಕಸಿತ ದ್ವೇಕ್ಷಣ ಸ್ವೇಕ್ಷಮಾಣ. ಕಣ್ಣಿನಲ್ಲಿ ತುಂಬ ಆನಂದ ತುಂಬಿ ಬಂದಿದೆಯಂತೆ, ಪ್ರೇಮ ತುಂಬಿ ಬಂದಿದೆಯಂತೆ. ರಾಮನಿಗೆ ಹನುಮಂತರನ್ನ ಒಂದೇ ಸಮಯ ನೋಡ್ತಾ ಇದ್ದಾನಂತೆ. ಹೀಗೆ ನೋಡಿದ್ದು ನಮ್ಮ ಆಚಾರ್ಯರನ್ನ, ನಮ್ಮ ವಾಯುದೇವರನ್ನ ಬಿಟ್ಟರೆ ಇನ್ಯಾರನ್ನೂ ಅಷ್ಟು ಪ್ರೀತಿಯಿಂದ ನೋಡ್ಲಿಕ್ಕೆ ಹೋಗೇ ಇಲ್ಲ, ಪ್ರಸಂಗವೇ ಇಲ್ಲ ನೋಡೋದು. ಯಾರು ಕೆಲಸ ಮಾಡ್ಯಾರಂತ ನೋಡ್ಬೇಕಾಗ್ಯದ. ಅಲ್ಲೇ ಲಕ್ಷ್ಮಣ ಇದ್ದ, ಅಲ್ಲೇ ಭರತ ಇದ್ದ, ಅಲ್ಲೇ ಶತ್ರುಘ್ನ ಇದ್ದ, ಅಲ್ಲೇ ಜಾಂಬುವಂತ ಇದ್ದ. ಯಾರನ್ನೂ ಇಷ್ಟು ಪ್ರೀತಿಯಿಂದ ನೋಡ್ಲಿಲ್ಲ. ಹನುಮಂತನನ್ನ ಕರೆದು ಕೂಡಿಸಿ ನೋಡ್ತಾರಂತೆ. ನಿಂಗೇನ್ ಕೊಡ್ಲಪ್ಪ, ಇಷ್ಟು ದೊಡ್ಡ ಕೆಲಸ ಮಾಡ್ಕೊಂಡ್ ಬಂದಿಯಲ್ಲ, ನನ್ನ ಹೆಂಡತಿ ಇದ್ದಾಳ ಅಂತ ಹೇಳಿದ್ರೆ ಅದು ಸಂತೋಷ ಆಯ್ತು ನನಗೆ. ನಿಂಗೇನ್ ಕೊಡ್ಬೇಕು ಹೇಳಿ ನೋಡಂತ, ಏನ್ ಬೇಕಾದ್ರೆ ಹೇಳು ಅಂತ ಹೇಳಿದ್ರೆ ಏನೂ ಕೇಳಲಿಲ್ಲ, ಏನೂ ಕೇಳಲಿಲ್ಲ. ಕೇಳದೆ ಇದ್ದಾಗ ಇವನೇ ಕೊಟ್ಟು ಬಿಟ್ಟ. ಏನ್ ಕೊಟ್ಟ? ಕರತಲ ಮತುಲಂ ಮೂರ್ಧಿ ವಿನ್ಯಸ್ಯ ಧನ್ಯಂ ತನ್ವನ್. ಬಾ ಇಲ್ಲಿ ಅಂತ ಹೇಳಿ ಶ್ರೀರಾಮಚಂದ್ರ ತನ್ನ ಕೈಯನ್ನ ಹನುಮಂತನ ತಲೆಯ ಮೇಲೆ ಇಟ್ಟನಂತೆ. ಮುಗದೇ ಹೋಯ್ತು, ಇನ್ನೇನು ಬೇಕಾಗಿಲ್ಲ. ಇನ್ನೇನು ಬೇಕಾಗತ್ತೆ? ಇದಕ್ಕಿಂತ ಹೆಚ್ಚಿಂದೇನು ಬೇಕು? ನಾವು ಯಾರಿಗೋ ದೊಡ್ಡವರಿಗೆ ನಮಸ್ಕಾರ ಮಾಡಿದ್ರೆ ನಿಮ್ಮ ಕೈ ಒಂಚೂರು ನಮ್ಮ ತಲೆ ಮೇಲೆ ಇಡ್ರಿ ಅಂತ ಹೇಳ್ತಿರ್ತಾರೆ. ಅವ್ನು ಗಾಬರಿ, ಇಟ್ರಿ ಏನಾಗ್ತದೆ ಅಂತ ಅವನಿಗೆ ಗಾಬರಿ. ಪಾಪ ಅವ ಇಡ್ಲೋ ಬೇಡೋ ಅಂತ ಅವ ವಿಚಾರ ಮಾಡ್ತಿರ್ತಾರೆ. ಇಲ್ಲಿಲ್ಲ ಆಚಾರ ನಿಮ್ಮ ಕೈ ಇಡ್ರಿ ಅಂತ ತಿಳ್ಕೊಂಡು ನಂಗೆ ಭಾಳ ಮಂದಿ ಹೇಳ್ತಿರ್ತಾರೆ. ನಾ ಅಂತೀನಿ, ನಿಮ್ಗೆ ಇಟ್ಟಿಟ್ಟು ಕೊನೆಗೊಂದು ದಿವಸ ನನ್ನ ಕೈನ ಸೌದು ಹೋಗ್ತದೆ, ಬೇಡ ಅಂತ ಹೇಳ್ತಿರ್ತೀನಿ. ನಮ್ಮ ಸ್ವಾಮಿಗಳು ಯಾರೋ ನಾವು ನಮಸ್ಕಾರ ಮಾಡಿದಾಗ ಅವ್ರ ತಲೆ ಮೇಲೆ ಕೈ ಇಟ್ಟರೆ ಅದೊಂದೇನೋ ಧನ್ಯ ಭಾವ. ಪ್ರಾಯಶಃ ಜಗತ್ನಲ್ಲಿ ಸಿಗಲಿಕ್ಕಿಲ್ಲ. ರಾಮದೇವರನ್ನ ಮುಟ್ಟಿ ಪೂಜೆ ಮಾಡಿರುವಂತಹ ಕೈ ನಮ್ಮ ತಲೆ ಮೇಲೆ ಬಂದಿದೆಯಲ್ಲ ಅಂತ ಭಾರಿ ಸಂತೋಷ ಪಡ್ತೀವಿ. ರಾಮ ಪೂಜಕರ ಕೈಗಳೇ ನಮ್ಮ ತಲೆ ಮೇಲೆ ಬಂದ್ರೆ ಈ ಸಂತೋಷ, ಆದರೆ ಸಾಕ್ಷಾತ್ ರಾಮಚಂದ್ರನ ಕೈಯೇ ಬಂದ್ರೆ ಏನಾಗ್ಲಿಕ್ಕಿಲ್ಲ. ಅದು ಹೇಳ್ತಾರೆ, ಮೂರ್ಧಿ ವಿನ್ಯಸ್ಯ ಧನ್ಯಂ ಕರ ತಲಂ ಧನ್ಯಂ ತನ್ವನ್. ಬಾ ಇಲ್ಲಿ ಅಂತ ಹೇಳಿ ಕರೆದು ತಲೆ ಮೇಲೆ ಕೈ ಇಟ್ರಂತೆ. ಏನು ಅಂದಾಗ್ಬೇಕ್ರಿ? ಪ್ರಹ್ಲಾದರಾಜರ ತಲೆ ಮೇಲೆ ಒಂದು ಕೈ ಇಟ್ಟಿದ್ದಂತ. ಹಿಂಗ ಭಾಗವತೊಳಗೆ ಹೇಳ್ತಾರೆ, ಪ್ರಹ್ಲಾದರಾಜರ ಮೇಲೆ ತಲೆ ಮೇಲೆ ಕೈ ಇಟ್ಟರೆ ಪ್ರಹ್ಲಾದರಾಜರು ಜೋರ್ಲೆ ನಗ್ಲಿಕ್ಕೆ ಶುರು ಮಾಡಿದಂತ. ಯಾಕೋ ತಲೆ ಮೇಲೆ ಕೈ ಇಟ್ಟರೆ ನಗ್ಲಿಕ್ಕೆ ಶುರು ಮಾಡಿದಿ? ಎಲ್ಲ ಬಾಬಾಗಳು ಇಟ್ಟಂಗೆ ನಾನು ಇಟ್ಟಿನಿ ಅಂತ ತಿಳ್ಕೊಂಡಿ ಬರ್ತಿಲ್ಲ. ನರಸಿಂಹದೇವರು ಕೇಳಿದ್ರಂತ, ಯಾಕಪ್ಪ ನಗ್ಲಿಕ್ಕೆ ಶುರು ಮಾಡಿದಲ್ಲ ನಾ ಕೈ ಇಟ್ರೆ ಅಂದ್ರೆ, ಅದಕ್ಕೆ ಸ್ವಾಮಿ ನವೈ ರಮಾಯಾಹ, ಅಲ್ಲ ನಿನಗೆ ಎಷ್ಟು ನನ್ನ ಮೇಲೆ ಕರುಣೆ ಹೇಳೋಣಂತೆ. ಇಲ್ಲೇ ನಿನ್ನ ಹೆಂಡತಿ ನಿಂತಾಳ, ಇಲ್ಲೇ ನಿನ್ನ ಮಗ ನಿಂತಾನ, ಇಲ್ಲೇ ನಿನ್ನ ಮೊಮ್ಮಗ ನಿಂತಾನ. ಅವ್ರು ಯಾರ ತಲೆ ಮೇಲೂ ಕೈ ಇಡದೆ ನನ್ನ ಕರೆದ ತಲೆ ಮೇಲೆ ಕೈ ಇಡ್ತಿದ್ರೆ ನಾ ಏನು ಮಾಡಿದ್ನೋ ಪುಣ್ಯ ಇಲ್ಲದ? ಅದು ರಾಕ್ಷಸ ಕುಲದಲ್ಲಿ ಹುಟ್ಟಿದವ, ನಂದೇನು ಸಂಬಂಧದ ಅಂತ ಸಪ್ತಮ ಸ್ಕಂದದಲ್ಲಿ ಪ್ರಹ್ಲಾದರಾಜರು ಈ ಮಾತನ್ನು ಕೇಳಿಕೊಳ್ತಾರೆ. ಅದೇ ಕೈ ಪ್ರಹ್ಲಾದರ ಮೇಲೆ ಇಡುವಕ್ಕಿಂತ ಮೊದಲೇ ಹನುಮಂತರ ಮೇಲೆ ಇಡ್ತಾರೆ. ಅದಕ್ಕೆ ಹೇಳಿದ್ರು, ನೋಡಪ್ಪ, ದೃಷ್ಪ್ರಾಪೆ ಪಾರಮೇಷ್ಟೇ ಕರತಲ ಮತುಲಂ ಮೂರ್ಧಿ ವಿನ್ನಸ್ಯ ಧನ್ಯಂ ತನ್ವನ್ ಭೂಯ ಪ್ರಭೂತ ಪ್ರಣಯ ವಿಕಸಿತ ಅಬ್ಜೇಕ್ಷಣ ಸ್ವೇಕ್ಷಮಾಣ. ನಿನಗೆ ತಲೆ ಮೇಲೆ ಕೈ ಇಟ್ಟಿದ್ದೇನೆ, ನಿನಗೊಂದು ವರ ಕೊಡ್ತೀನಿ. ಏನು ಸ್ವಾಮಿ, ಏನು ಕೊಡ್ತಿ? ಏನಿಲ್ಲ, ಬ್ರಹ್ಮ ಪದವಿಯನ್ನು ನಿನಗೆ ಕೊಟ್ಟೆ ಅಂದ್ರು. ಆಶ್ಚರ್ಯ ಆಯಿತು. ಬ್ರಹ್ಮ ಪದವಿಯನ್ನ ಕೊಟ್ಟೆ ಅಂದ್ರು. ನೋಡ್ರಿ ಎಷ್ಟು ಸರಳ ಕೊಡ್ತಾನ ರಾಮ. ಬ್ರಹ್ಮ ಪದವಿ ನಿನಗೆ. ಏನದ ಬ್ರಹ್ಮ ಪದವಿ ಒಳಗೆ? ಮತ್ತದ ಹೋದಿಲ್ಲೋ, ಅಲ್ಲೇ ಕೊಡೋದು, 4 ತಲೆ ಇಟ್ಕೊಳ್ಳೋದು, ಅದೇ ಸೃಷ್ಟಿ ಮಾಡೋದು, ಅದ ತಲೆ ತಿನ್ನೋದು, ಯಾವ ಬರ್ತಾನ ವರ ಕೊಡೋದು, ಈ ಕಿರಿಕಿರಿ ಯಾರು ಹೇಳ್ಯಾರ ಮಹಾರಾಯ? ಎಲ್ಲರ ನಮ್ಮಲ್ಲಿ ಬ್ರಹ್ಮ ಪದವಿ ಅಂದ್ರೆ ಇಷ್ಟು ಕಿರಿಕಿರಿ ಪದವಿ ರೀ. ಅದಕ್ಕಿಂತ ಇನ್ನೊಂದು ಕಿರಿಕಿರಿ ಪದವಿ ಇಲ್ಲ ಎಲ್ಲರ ಬ್ರಹ್ಮ ಪದವಿಗಿಂತ. ಅದಕ್ಕೆ ಪಂಡಿತಾಚಾರ್ಯ ಅಂತಾರೆ, ದೃಷ್ಪ್ರಾಪೆ ಪಾರಮೇಷ್ಟೇ. ಸುಲಭ ಅಲ್ಲ ಬ್ರಹ್ಮ ಪದವಿ ಸಿಗಬೇಕು ಅಂದ್ರೆ, ಬಹಳ ಕಷ್ಟಪಟ್ಟು ಪಡೆಯುವಂತಹ ಬ್ರಹ್ಮ ಪದವಿ ಇದೆ. ಅದು ಹಿರಣ್ಯಕಶಿಪು ತಪಸ್ಸು ಮಾಡಿದ್ನಂತೆ. ಎದಕ್ಕಾಗಿ ತಪಸ್ಸು ಮಾಡಿದ ಅಂದ್ರೆ, ನನಗೆ ಬ್ರಹ್ಮ ಪದವಿ ಬರಬೇಕು ಅಂತ ತಪಸ್ಸು ಮಾಡಿದ್ನಂತೆ. ನಾವೆಲ್ಲ ಏನ್ ಕಥೆ ಕೇಳಿದ್ದೇವೆ ಹಿರಣ್ಯಕಶಿಪುಂದು ಅಂದ್ರೆ, ಅವ ಅಜರಾಮರ ಆಗಬೇಕು ಅಂತ ತಪಸ್ಸು ಮಾಡಿದ್ನ ಅಂತ ಕೇಳಿವೆ. ಅಲ್ವೇ ಅಲ್ಲ. ಅವ ತಪಸ್ಸು ಮಾಡಿದ್ದು ನನಗೆ ಬ್ರಹ್ಮ ಪದವಿ ಬರಲಿ ಅಂತ ತಪಸ್ಸು ಮಾಡಿದ್ದಾನೆ. ದುಷ್ಪ್ರಾಪೆ ಪಾರಮೇಷ್ಟೇ, ಸುಲಭ ಅಲ್ಲವೇ ಅಲ್ಲ. ಅಂತಹ ಬ್ರಹ್ಮ ಪದವಿಯನ್ನ ಕೊಟ್ಟೇ ಬಿಟ್ಟ. ಮೂರ್ಧಿ ವಿನ್ಯಸ್ಯ ಧನ್ಯಂ ಕರತಲ ಮತುಲಂ. ಅದು ಹೇಳಿದ್ರು, ಕೈಯನ್ನ ತಲೆ ಮೇಲೆ ಇಟ್ಟಿದ್ದಾರೆ.
ಅತುಲಂ ಕರತಲಂ, ಭಗವಂತನ ಕೈಗೆ ಸಮಾನವಾದ ಕೈ ಎಂಬುದು ಇನ್ನೊಂದು ಎಲ್ಲೆಲ್ಲೂ ನೋಡ್ಲಿಕ್ಕೆ ಸಿಗದೇ ಇರುವಂತಹದ್ದು. ಆ ಕೈಯನ್ನ ಇಟ್ಟು ಬ್ರಹ್ಮ ಪದವಿಯನ್ನು ಕೊಟ್ಟರು. ಹನುಮಂತ ದೇವರಂದ್ರು ಬ್ರಹ್ಮ ಪದವಿ ಒಳಗೆ ಏನದ ಅಂತ ತಗೊಳ್ಳಿ ಸ್ವಾಮಿ, ನಾ ಎಲ್ಲರ ಇಲ್ಲೇ ಆರಾಮಿದ್ದೀನಿ ನಾನು, ಬೇಡ ತಗೋ ಅಂತ ಹೇಳಿದ್ರು. ಏನು? ಸಹ ಭುಜಮಕರೋ ರಾಮನಾಮ ಮುಕುಂದ ಸಹಭುಜಂ ಸಹಭೋಗ ಅಂತ ಕರೀತಾರೆ. ಬ್ರಹ್ಮ ಪದವಿಗೆ ಮಾತ್ರ ಈ ಭಾಗ್ಯ ಇದೆಯಂತೆ. ಸಹಭೋಗ ಅಂದ್ರೆ ಏನು? ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಈ ಮಾತನ್ನು ಬರೀತಾರೆ. ಭಗವಂತನಿಗೆ ಯಾವ ಯಾವ ಕರ್ಮದ ಮೇಲೆ ಅಧಿಕಾರ ಇದೆಯಲ್ಲ, ಆ ಎಲ್ಲಾ ಕರ್ಮದ ಮೇಲೂ ವಾಯುದೇವರಿಗೆ ಅಧಿಕಾರ ಬಂದು ಹೋಯ್ತಂತೆ. ಸಹಭೋಗವನ್ನ ಕೊಟ್ಟನಂತೆ. ಇರೋದಿಲ್ಲ, ಅವರವರ ಚೌಕಟ್ಟಿರ್ತಾವ, ಒಂದು ಡಿಪಾರ್ಟ್ಮೆಂಟ್ ಇರ್ತಾನೆ, ನೀ ಇಷ್ಟ ನೋಡ್ಕೋಬೇಕು, ನೀ ಇಷ್ಟ ನೋಡ್ಕೋಬೇಕು ಅಂತ ಹೇಳಿ. ಆದ್ರೆ ಪರಮಾತ್ಮ ವಾಯುದೇವರಿಗೆ ವಹಿಸಿಕೊಟ್ಟ, ಬ್ರಹ್ಮ ಪದವಿಯಲ್ಲಿ ವಹಿಸಿಕೊಟ್ಟಿದ್ದಾನೆ. ಸಹಭೋಗ ಮನನ್ಯ ಲಭ್ಯಮಸ್ಮೈ ಹನುಮದ್ರೂಪವತೆ ದದೌ ಪುರಾಹಿ. ಪಂಡಿತಾಚಾರ್ಯರಂತಾರೆ, ಆ ಸಹಭೋಗವನ್ನ ಯಾರು ಕಂಡಿದ್ರಪ್ಪ? ಅದರ ಬಗ್ಗೆ ವಿವರಣೆ ಸಾಕಷ್ಟಿದೆ. ಸತ್ತತ್ವ ರತ್ನಮಾಲಾದಲ್ಲಿ ತಾಮ್ರಪರ್ಣಿ ಆಚಾರ್ಯರು ಸಾಕಷ್ಟು ವಿಚಾರಗಳನ್ನು ಬರೀತಾರೆ. ಏನ ಸಹಭೋಗ ಅಂದ್ರೆ ಏನು, ಯಾತಕ್ಕಾಗಿ ಕೊಟ್ಟ, ಅದರ ಒಂದೊಂದು ವಿಷಯಗಳು ಕೂಡ ಪರಮಾದ್ಭುತವಾದದ್ದು. ಒಂದು ಕರ್ಮ ಅದರ ಸಮರ್ಪಣೆಯನ್ನು ಮಾಡಬೇಕು. ಆ ಕರ್ಮ ಸಮರ್ಪಣೆ ಮಾಡಿದ ಮೇಲೆ ವಾಯುದೇವರ ಜವಾಬ್ದಾರಿ ಮುಗಿದೋಯ್ತು. ನಾನು ನೀವು ಯಾರೋ ಒಂದು ಕರ್ಮವನ್ನು ಮಾಡಿದ್ದೇವೆ ಭಗವತ್ ಪ್ರೀತಿಯ ಉದ್ದೇಶದಿಂದ, ಆ ಕರ್ಮವನ್ನ ಭಗವಂತನಿಗೆ ಸಮರ್ಪಣೆ ಮಾಡುವ ಜವಾಬ್ದಾರಿ ವಾಯುದೇವರದ್ದು ಮುಗಿದು ಬಿಡ್ತು. ಕೊಟ್ಟರು, ಖಲಾಸ್, ಸರ್ಕೊಂಡ್ಬಿಟ್ರು. ಪರಮಾತ್ಮನಂತ ಬಾ, ಏನು ಆ ಪುಣ್ಯ ಭಾಗ ಇದೆಯಲ್ಲ ನೀನು ತಿನ್ನು ಸ್ವಾಮಿ, ಅದು ನಿಂದ ಭಾಗ, ಇಬ್ಬರು ತಗೊಳ್ಳೋ ಬಾ ಅಂತ ಹೇಳಿ ಇಬ್ಬರು ಕೂಡಿ ಆ ಪುಣ್ಯ ಭಾಗವನ್ನು ತಿನ್ಬೇಕಂತೆ. ಏನು ಆಶ್ಚರ್ಯ ಇದೆ ರೀ! ಅದು ದೇವರ ಅಧಿಕಾರ, ದೇವರ ಅಧಿಕಾರ. ನಾವು ಮಾಡಿರುವ ಅನಂತ ಕರ್ಮಗಳಿಂದ ಬರುವಂತಹ ಪುಣ್ಯವನ್ನೆಲ್ಲ ಭಗವಂತ ಒಬ್ಬನೇ ಸ್ವೀಕಾರ ಮಾಡಬೇಕು. ವಾಯುದೇವರನ್ನು ಕರೆದು ಹೇಳ್ತಾನಂತ, ಪಾರ್ಟ್ನರ್ಶಿಪ್ ನಮ್ದು ನಿಂದಿಬ್ಬರದು ತಗೋ ಅಂತ ಹೇಳಿ ಅವರಿಗೂ ಭಾಗ ಕೊಟ್ಟನಲ್ಲ. ಸಹಭೋಗ ಇನ್ನು ಅನೇಕ ರೀತಿಯ ಸಹಭೋಗಗಳನ್ನು ಹೇಳ್ತಾರೆ, ಪ್ರಸಂಗಾಂತರದಲ್ಲಿ ನೋಡೋಣ. ಹೀಗೆ ಮಾಡಿದ್ದಾರೆ ಅಂತ ಹೇಳಿ ಹನುಮಂತ ದೇವರ ಸ್ತೋತ್ರವನ್ನು ಮುಗಿಸ್ತಾರೆ. ಬ್ರಹ್ಮ ಪದವಿಗೆ ಏರಿದರು ಯಾರು? ಹನುಮಂತ ದೇವರು. ಒಂದು ಸ್ವಾರಸ್ಯವನ್ನು ಹೇಳಿ ಮುಂದೆ ಭೀಮಸೇನ ಚರಿತ್ರೆಗೆ ಹೋಗ್ತೀನಿ. ಇನ್ನೊಂದು 2 ಪದ್ಯ ಇವತ್ತು ನೋಡೋಣವಂತೆ. ಏನು ಸ್ವಾರಸ್ಯ? ಸೀತೆ ಇದ್ಲು, ಹನುಮಂತ ಹೋದ, ದೇವ್ಯಾದೇಶ ಪ್ರಣೇತಿ. ಸೀತೆಗೆ ರಾಮನ ಸಂದೇಶವನ್ನ ಸೀತೆಗೆ ಮುಟ್ಟಿಸಿದ, ಸೀತೆಯ ಸಂದೇಶವನ್ನ ರಾಮನಿಗೆ ಮುಟ್ಟಿಸಿದ. ಒಂದು ಕಡೆಗೆ ರಾಮ, ಇನ್ನೊಂದು ಕಡೆಗೆ ಸೀತಾ, ಇವರಿಬ್ಬರನ್ನ ಜೋಡಿಸುವ ಕೆಲಸವನ್ನ ಮಾಡಿದವರು ಹನುಮಂತ ದೇವರು. ಇಷ್ಟು ಗೊತ್ತಾಗುತ್ತೆ ನಮಗೆ, ಯಾರಿಗೂ ಹೆಚ್ಚಿಗೆ ಏನು ಬೇಕಾಗಿಲ್ಲ. ರಾವಣ ಸೀತೆ ನನ್ನವಳಾಗಲಿ ಎಂದ. ರಾವಣ ಸೀತೆ ನನ್ನವಳಾಗಲಿ ಎಂದ. ಹನುಮ ಅಂದ, ಸೀತೆ ರಾಮನ ಹೆಂಡತಿ, ನಿನ್ನವಳಾಗುವುದಿಲ್ಲ ಅಂತ ಹೇಳಿದ, ಬಿಡಿಸಿ ಇಟ್ಟ. ಇದರ ತಾತ್ಪರ್ಯ ಏನು ಅಂದ್ರೆ, ರಾವಣ ಅಂದ್ರೆ ಜೀವ, ಸೀತೆ ಅಂದ್ರೆ ವೇದ. ಸೀತೆ ವೇದ ಇದ್ದಾಳಲ್ಲ, ಆ ವೇದದಲ್ಲಿ ರಾವಣ ಅಂತಾನೆ ನನ್ನವಳಾಗ್ಲಿ ಸೀತೆ ಎಂದ. ವೇದದಿಂದ ನಾನು ಪ್ರತಿಪಾದ್ಯ ಅಂದುಕೊಂಡಿತು ಜೀವ. ಏನ್ ಅನ್ಕೊಂಡಿತು? ವೇದ ಪ್ರತಿಪಾದ್ಯ ನಾನು ಅನ್ಕೊಂಡಿತು. ವಾಯುದೇವರಂತಾರೆ ವೇದ ಪ್ರತಿಪಾದ್ಯ ನೀನಲ್ಲ, ರಾಮ. ಅದಕ್ಕೆ ರಾಮನನ್ನ ಸೀತೆಯೊಟ್ಟಿಗೆ ಕೂಡಿಸ್ತಾರೆ. ದೇವರೇ ವೇದ ಪ್ರತಿಪಾದ್ಯನಾಗಿದ್ದಾರೆ, ಜೀವ ವೇದ ಪ್ರತಿಪಾದ್ಯ ಅಲ್ಲ. ಜೀವನೇ ಪರಮಾತ್ಮನೇ. ಅಹಂ ಬ್ರಹ್ಮ ಅಸ್ಮಿ ಅಲ್ಲ, ನಾನು ದೇವರಾಗುವುದಿಲ್ಲ. ವೇದ ಪ್ರತಿಪಾದ್ಯನಾದ ಮಾತ್ರಕ್ಕೆ ದೇವರಾಗಬೇಕೆಂಬಿಲ್ಲ. ಸೀತೆಯನ್ನ ಬಯಸಿದ ಮಾತ್ರಕ್ಕೆ ಸೀತೆ ಸಿಗಬೇಕು ಅಂತಿಲ್ಲ. ವೇದ ನನ್ನದಾಗಲಿ ಎಂದ ಮಾತ್ರಕ್ಕೆ, ವೇದದಿಂದ ನಾನು ಪ್ರತಿಪಾದ್ಯನಾಗಬೇಕು ಎಂದ ಮಾತ್ರಕ್ಕೆ ವೇದದಿಂದ ಪ್ರತಿಪಾದ್ಯನಾಗುವುದಿಲ್ಲ. ವಾಯುದೇವರಂತಾರೆ, ರಥಸ್ಯ ಧೇನ ಅನಯಂತ ಸಸ್ರತಃ. ವೇದದಲ್ಲಿ ಇದ್ದದ್ದೇನು? ರಾಮನ ವಿಷಯ. ವೇದ ಯಾರನ್ನ ಕೊಂಡಾಡ್ತದೆ? ರಾಮನನ್ನ ಕೊಂಡಾಡ್ತದೆ, ಜೀವರನ್ನ ಕೊಂಡಾಡುವುದಿಲ್ಲ. ಆಚಾರ್ಯರು ಮಾಡಿದ ಕೆಲಸವೇ ಇದು. ಮಧ್ವಾಚಾರ್ಯರಾಗಿ ಸಕಲ ವೇದ ಪ್ರತಿಪಾದ್ಯನಾದವನು ದೇವರೇ ವಿನಃ ಜೀವರಲ್ಲ. ಇತರ ಆಚಾರ್ಯರು, ಶ್ರೀಮದಾಚಾರ್ಯರು ಬರೋಕ್ಕಿಂತ ಮೊದಲು ಮಾಡಿದ ಕೆಲಸ ಏನು ಗೊತ್ತಾ? ಜೀವಬ್ರಹ್ಮರು ಒಂದು, ಜೀವಬ್ರಹ್ಮರು ಬೇರೆ ಅಲ್ಲವೇ ಅಲ್ಲ. ಒಂದು ಕಡೆಗೆ ಜೀವನಾಗಿ ಇದ್ದವನು ಇನ್ನೊಂದು ಕಡೆಗೆ ಬ್ರಹ್ಮನಾಗಿ ಇದ್ದಾನೆ ಅಂತ ಹೇಳಿ ಕಲಸಿ ಎಲ್ಲವನ್ನ ಹೇಳಿಬಿಟ್ಟಿದ್ರು. ಆಚಾರದನ್ನ ಬಿಡಿಸಿ ದೇವರು ಬೇರೆ, ಜೀವ ಬೇರೆ, ಈ ಜೀವ ಭಗವಂತನಾಗುವುದಿಲ್ಲ ಎಂಬುವಂತಹ ಮಾತನ್ನು ಹೇಳ್ತಾರೆ. ಅದನ್ನೇ ವೇದ ಪ್ರತಿಪಾದ್ಯನಾದವನು ರಾಮ, ವೇದದಿಂದ ಸಂಬಂಧ ಇಲ್ಲ, ವೇದದಲ್ಲಿ ಪ್ರತಿಪಾದ್ಯನಲ್ಲದವನು ಜೀವ ಎಂಬುವಂತಹದ್ದನ್ನೇ ಸೀತಾ ಪ್ರಸಂಗದಲ್ಲಿ ತಿಳಿಸಿಕೊಡ್ತಾರೆ ಅಂತ ಶಾಸ್ತ್ರಗಳು ನಮಗೆ ಹೇಳಿಕೊಡ್ತಾ ಇದೆ. ಇಷ್ಟನ್ನ ತಿಳಿಸಿಕೊಟ್ಟ ಪಂಡಿತಾಚಾರ್ಯರು ಇಲ್ಲಿಗೆ 21ನೇ ಪದ್ಯದಲ್ಲಿ ವಾಯುದೇವರ ಮೊದಲನೇ ಅವತಾರವನ್ನು ನಿಲ್ಲಿಸಿ
ಎರಡನೇ ಅವತಾರಕ್ಕೆ ಪ್ರವೇಶವನ್ನು ಮಾಡ್ತಾರೆ ಭೀಮ. ಇದಾದ ಮೇಲೆ ಇನ್ನೂ ಮಧ್ವಾಚಾರ ಬರಬೇಕಾಗಿದ್ರಿ. ನಾವು ಎಂದು ಹೋಗ್ತೀವೋ ಎಂದು ಬರ್ತೀವೋ ಇನ್ನೂ ಎಲ್ಲದನೋ ಗೊತ್ತಿಲ್ಲ. ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲಬಕಧ್ವಂಸನಾದ್ಯೇನ ಶೋಚತ್ ವಿಪ್ರಾನಕ್ರೋಶ ಪಾಶೈ ಅಸು ವಿಧೃತಿ ಸುಖಸ್ಯೈಕ ಚಕ್ರ ಜನಾನಾಂ ತಸ್ಮೈ ತೇ ದೇವ ಕುರ್ಮಃ ಕುರುಕುಲಪತಯೇ ಕರ್ಮಣ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮಮಥ ಜಯೋ ನರ್ಮಣ ನಿರ್ಮಮಾಥ. ಬಹಳ ಚೆನ್ನಾಗಿದೆ. ಆದಿ ಪರ್ವದ ಎಲ್ಲಾ ಕಥೆಯನ್ನ ಸಂಗ್ರಹ ಮಾಡಿಬಿಡುತ್ತಾರೆ. ಇಡೀ ಆದಿ ಪರ್ವ ಮಹಾಭಾರತದಲ್ಲಿ ಸುಮಾರು 231 ಅಧ್ಯಾಯಗಳಿರುವಂತಹ ಆದಿ ಪರ್ವದ ಕಥೆಯನ್ನ ಪಂಡಿತಾಚಾರ್ಯರು ಒಂದೇ ಶ್ಲೋಕದಲ್ಲಿ ಠಂಗನ್ ಸಂಗ್ರಹ ಮಾಡಿಬಿಟ್ರು. ಎಲ್ಲಿಂದ ಪ್ರಾರಂಭ ಮಾಡ್ತಾರೆ? ಭೀಮಾದಿಗಳು ಹುಟ್ಟಿದ್ರು, ಅವೆಲ್ಲ ಕಥೆ ಇಲ್ಲ, ಅವೆಲ್ಲ ನಿಮ್ಗೆ ಗೊತ್ತಿದೆ, ಕೇಳಿಸ್ಕೊಳ್ರಿ. ನಾನು ಯಾವ ಕಥೆಯನ್ನು ಹೇಳಬೇಕಾಗಿದೆ ಅಂದ್ರೆ ಪ್ರಧಾನವಾಗಿ ಏಕಚಕ್ರ ನಗರದಲ್ಲಿ ಇದ್ರಲ್ಲ ಭೀಮ, ಆ ಕಥೆಯನ್ನು ಹೇಳ್ತೀನಿ ಎಂದ್ರು. ನಾವೆಲ್ಲ ಆ ಏಕಚಕ್ರ ನಗರವನ್ನ ಏಕಚಕ್ರ ನಗರ ಮಾಡಿ ಕೂಡಿಸ್ಬಿಟ್ಟಿವಿ. ಅದು ಏಕಚಕ್ರ ನಗರ ಹೊರತಾಗಿ ಏಕಚಕ್ರ ನಗರ ಅಲ್ಲ, ಏಕಚಕ್ರ ಜನಾನಾಂ. ಪಂಡಿತಾಚಾರ್ಯರು ಸ್ಪಷ್ಟವಾಗಿ ಆಕಾರ ಅಂತವನ್ನು ಹೇಳ್ತಾರೆ ವಿನಃ ಅಕಾರ ಅಂತವನ್ನು ಹೇಳೋದಿಲ್ಲ. ಏಕಚಕ್ರ ಜನಾನಾಂ ಏನ್ ಮಾಡಿದ್ರು? ಜಘ್ನೇ ನಿಘ್ನೇನ ವಿಘ್ನ ಬಹುಲ ಬಲ ಬಕಧ್ವಂಸನಾತ್ ಏನ ಶೋಚತ್ ವಿಪ್ರಾನು ಕೋಶ ಪಾಶೈಹಿ ಅಸು ವಿಧೃತಿ ಸುಖಸ್ಯ ಏಕಚಕ್ರ ಜನಾನಾಂ. ಒಂದು ಸಾಲಿನಲ್ಲಿ ಏಕಚಕ್ರ ನಗರದಲ್ಲಿ ನಡೆದ ಘಟನೆಯನ್ನ ನಿರೂಪಣೆ ಮಾಡ್ತಾರೆ ಪಂಡಿತಾಚಾರ್ಯರು. ವೇದವ್ಯಾಸ ದೇವರು ಪಾಂಡವರನ್ನೆಲ್ಲ ಕರೆದುಕೊಂಡು ಬಂದರು. ಇನ್ನೂ ದ್ರೌಪದಿ ವಿವಾಹ ಆಗಿಲ್ಲ. ಕುಂತಿಯೊಬ್ಬಳಿದ್ದಾಳೆ. ಕುಂತಿ ಪಾಂಡವರು ಇವರನ್ನ ಕರೆದುಕೊಂಡು ಬಂದರು. ಎಲ್ಲಿಂದ ಕರ್ಕೊಂಡು ಬಂದ್ರು? ಹಿಡಿಂಬ ವನದಿಂದ ಕರ್ಕೊಂಡು ಬಂದ್ರು. ಹಿಡಿಂಬ ವನಕ್ಕೆ ವೇದವ್ಯಾಸ ದೇವರು ಹೋಗಿದ್ರು. ಅದೇನಾಯಿತು? ಆ ಅರಗಿನ ಮನೆಯಿಂದ ತಪ್ಪಿಸಿಕೊಂಡು ಭೀಮಸೇನ ಎಲ್ಲರನ್ನ ಕರೆದುಕೊಂಡು ಬಂದ. ಆಶ್ಚರ್ಯ ಹೇಳ್ತದೆ ಮಹಾಭಾರತ. ಕರ್ಕೊಂಡು ಬಂದವರು ಭೀಮಸೇನ ದೇವರು, ಆಯಾಸ ಪಟ್ಟವರು ಅವರಂತ. ಯಾರು ಆಯಾಸ ಪಟ್ಟವರು? ಪಾಂಡವರು, ಉಳಿದವರು. ಕುಂತಿ, ಅರ್ಜುನ ಇವರೆಲ್ಲ ಆಯಾಸ ಪಟ್ರಂತೆ. ಏನು ಆಯಾಸ ಪಟ್ರು ಅಂದ್ರೆ ನೋಡ್ರಿ, ಹೀಗಾಗತ್ತೆ ಅದು ಸಾಮಾನ್ಯವಾಗಿ. ಕರ್ಕೊಂಡು ಬಂದವರು ಯಾರೋ, ಹೇಗೆ ಕರ್ಕೊಂಡು ಬಂದಿದ್ರು ಅಂತ ಮಹಾಭಾರತ ಉಲ್ಲೇಖ ಮಾಡ್ತಾ ಇರುವಾಗ ಹೇಳ್ತದೆ. ಭುಜದ ಮೇಲೆ ಅಮ್ಮನನ್ನ ಕೂಡಿಸಿಕೊಂಡಿದ್ದಂತೆ, ಕೊಂಕುಳಲ್ಲಿ ಅರ್ಜುನ ಹಿಡ್ಕೊಂಡಿದ್ದಂತೆ. ಭೀಮಸೇನ್ ದೇವರ ಹೈಟ್ ಎಷ್ಟಿರಬೇಕು ಅಂತ ಲೆಕ್ಕ ಹಾಕ್ಕೊಳ್ರಿ ನೀವು. ಭುಜದ ಮೇಲೆ ಅಮ್ಮನನ್ನ, ಕೊಂಕಳಲ್ಲಿ ಅರ್ಜುನನನ್ನ, ಎರಡು ಕೈಗಳಲ್ಲಿ ನಕುಲ ಸಹದೇವರನ್ನ, ಇನ್ನೊಂದು ಕಡೆಗೆ ಬೆನ್ನಿನ ಮೇಲೆ ಧರ್ಮರಾಜರನ್ನ ಕೂಡಿಸ್ಕೊಂಡಿದ್ರಂತೆ. ಬೆನ್ನಿನ ಮೇಲೆ ಹಿಂಗೆ ಧರ್ಮರಾಜ ಕೂತಿದ್ದ, ಅಮ್ಮ ಇಲ್ಲಿ ಕೂತಿದ್ಲು, ಆಮೇಲೆ ಅರ್ಜುನ ಕೊಂಕಳದಾಗ ಕೂತಿದ್ದ. ಇವರಿಬ್ರು ನಿಂಗೆ ಕೈಯಾಗ ಹಿಡ್ಕೊಂಡಿದ್ರಂತೆ. ಅವು ಏನು ಭೀಮಸೇನ್ ದೇವರು ಇವಿನ ಆಟದ ಸಾಮಾನು ಗೊಂಬೆಯೋ ಏನೆಲ್ಲರ ಹಿಡ್ಕೊಂಡು ಅರಗಿನ ಮನಿ ಗುಹೆಯಿಂದ ಓಡ್ಲಿಕ್ಕೆ ಪ್ರಾರಂಭ ಮಾಡಿದವರು ಹಿಡಿಂಬವನ ತನಕ ಓಡ್ತಾನೆ ಇದ್ರಂತೆ. ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮಸ್ಯ. ಓಡ್ತಾ ಬರ್ತಾರೆ. ಬಂದು ಅಲ್ಲಿ ಇಳಿಸಿದ್ರು. ಇಳಿದ ಮೇಲೆ ಹೇಳ್ತೀನಿ, ಎಲ್ಲರೂ ಪಟ 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 ಮಲ್ಕೊಂಡ್ಬಿಟ್ರು. ಭೀಮ ಒಂದು ಅರ್ಧ ತಾಸು ಮಲ್ಕೊಂಡು ಹೇಳ್ತೀವಪ್ಪ, ಭೀಮ ಅರ್ಧ ತಾಸು. ಯಾಕಂತ ಪ್ರಯಾಣದ ಆಯಾಸ ಆಗ್ಯದ ಅಂತ ಹೇಳಿದ್ರು. ಏನು ಪ್ರಯಾಣದ? ಯಾರು ಹೊತ್ಕೊಂಡು ಬಂದಾರ, ಯಾರು ಆಯಾಸ ಪಡ್ಬೇಕು? ಹಿಂಗ ಆಗ್ತಿರ್ತದ. ಹಿಂಗ AC ಒಳಗೆ, ಟ್ರೈನ್ ಒಳಗೆ, ಫಸ್ಟ್ ಕ್ಲಾಸ್ ಒಳಗೆ ಬಂದಿರ್ತಾರ. ಮನೆಗೆ ಬಂದು ಏನು ಶ್ರಮ ಆಗ್ಯದ ಅಲ್ಲ, ಬಂದದ್ದ AC ಒಳಗೆ, ಅದು ಫಸ್ಟ್ ಕ್ಲಾಸ್ ಒಳಗೆ ಬಂದ ಶ್ರಮ ಆಗ್ಯದ ಅಂತ ಹೇಳಿದ್ರೆ ಏನ್ ಕಥೆ ಎಲ್ಲಾದ್ರು. ಹೊತ್ತುಕೊಂಡ ಬಂದ ಭೀಮನಿಗೆ ಶ್ರಮ ಇಲ್ಲ, ಮೇಲೆ ಬಂದವರಿಗೆ ಅದು ಹಿಂಗಾಗಿರ್ಬೇಕ್ರಿ. ಪ್ರಾಯಶಃ KSRTC ಬಸ್ನಾಗ ಕೂತಂಗ ಆಗಿರ್ಬೇಕು ಅವರಿಗೆ, ಅದಕ್ಕೆ ಶ್ರಮ ಆಗಿರುತ್ತೆ. ಇಲ್ಲ ಅದೇನು ಆಗಂಗಿಲ್ಲ. ಬಂದು ಕೂತ್ರು, ಮಲಗೇ ಬಿಟ್ರು. ಆ ಹಿಡಿಂಬವನದಲ್ಲಿ ವೇದವ್ಯಾಸ ದೇವರು ಬಂದ್ರು. ಬಂದಾಕ್ಷಣ ಅವರನ್ನ ಕರೆದುಕೊಂಡು ಬರ್ತಾರೆ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಇಳಿಸಿ ಹೇಳ್ತಾರೆ, ನೋಡಪ್ಪ ಬ್ರಾಹ್ಮಣ, ಇವರೆಲ್ಲ ನನ್ನ ಶಿಷ್ಯರು, ಕೆಲವು ಕಾಲ ನಿನ್ನ ಮನೆಯಲ್ಲಿ ಇರ್ತಾರೆ ಅಂತ ಹೇಳಿದ್ರೆ ಬಹಳ ಸಂತೋಷದಿಂದ ಇದ್ದಾರೆ. ಆ ಕಥೆಯನ್ನು ಹೇಳ್ತಾರೆ. ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ ಅಸು ವಿಧೃತಿ ಸುಖಸ್ಯ ಏಕಚಕ್ರ ಜನಾನಂ. ಅಲ್ಲಿಯ ಬ್ರಾಹ್ಮಣನ ಮನೆಯಲ್ಲಿ ಇದ್ದಾಗ ಒಂದು ದಿವಸ ಅಳೋದು ಕೇಳಿಸ್ತದಂತ. ಅಳೋದು ಕೇಳಿಸಿದ್ರೆ ಭೀಮಸೇನ್ ದೇವ್ರ ಒಳಗೆ ಹೋಗೋದಿಲ್ಲ. ಎಷ್ಟು ಸೂಕ್ಷ್ಮ ಭೀಮಸೇನ್ ದೇವರು ಅಂದ್ರೆ, ಕುಂತಿ ಹೇಳ್ತಾರಮ್ಮ, ಬಾಜುಕಿನ ಮನ್ಯಾಗ ಯಾರೋ ಹಳ್ಳಿಕತ್ತಾರ, ಒಂಚೂರು ನೋಡ್ಕೊಂಬಾ. ಒಂದೇ ಗಾಡಿ ಇತ್ರಿ, ಇದು ಗಾಡಿ ಆ ಕಡೆ, ಭೀಮಸೇನ್ ದೇವರು ಈ ಕಡೆ. ಇವೆಲ್ಲ ನಮ್ಮ ಹಿಂಗೆ ಹಳಿ ಮನೆಯೆಲ್ಲ ಹಿಂಗ ಬರೀ, ಇವೆಲ್ಲ
ಈಗೇನು ಶುಕ್ರಪಟ್ಟಿ ಮನಿ ಅವೆಲ್ಲ ಒಂದು ಗಾಡಿ ಅವ್ರನ್ಯಾಗ ಹತ್ತದ್ದು ಇವ್ರನ್ನೇ ಕೇಳಿಸ್ತದ, ಅವ್ರನ್ಯಾಗ ಭಕ್ರಿ ಬಡ್ದು ಇವ್ರನ್ನೇ ಕೇಳಿಸ್ತದ, ಅವ್ರನ್ಯಾಗ ಊಟಕ್ಕೆ ಕೂತು ಇವ್ರನ್ನೇ ಕೇಳಿಸ್ತದ. ಏನು ಸಮಸ್ಯೆ ಇಲ್ಲ. ಯಾಕಂದ್ರೆ ನಾವು ಅಷ್ಟು ಸರಳ ಮಾತಾಡ್ತಿರ್ತೀವಿ, ಅಂದ್ರೆ ಸೌಮ್ಯ ಮಾತಾಡ್ತಿರ್ತೀವಿ. ನಮ್ಮ ಮಾತು ಕಾಮನ್ ಕಟ್ಟಿ ಕೇಳಿಸ್ತದೆ, ಏನು ಸಮಸ್ಯೆ ಇಲ್ಲ. ಊಟ ಆತೇನೋ ಅಂತ ಕೇಳಿದ್ರೆ ಕಾಮನ್ ಕಟ್ಟಿಗೆ ಗೊತ್ತಾಗ್ತದೆ ಶುಕ್ರಪೇಟೆ ಊಟ ಆಗ್ಯದ ಅಂತ ತಿಳ್ಕೊಂಡು ಅಷ್ಟು ಸರಳ ಮಾತಾಡ್ತೀವಿ ನಾವೆಲ್ಲ. ಅಂದ ಮೇಲೆ ಆ ಧ್ವನಿ ಕೇಳಿಸಿದಾಗ ಭೀಮಸೇನ ಅಂದ, ಅಮ್ಮ ನೀ ಹೋಗು, ಯಾಕೋ ನಿಂಗೇನು ಧಡೆ ಆಗಿದ್ ನೀ ಹೋಗ್ಲಿಕ್ಕೆ? ಇಲ್ಲ ಅಮ್ಮ ನೀ ಹೋಗು ಅಂತ ಹೇಳಿ ಕಳಿಸ್ತಾರೆ. ಕುಂತಿ ಬಾಗಿಲು ತೆರ್ಕೊಂಡು ಬರ್ತಾಳೆ. ಗಂಡ ಹೆಂಡತಿ, ಒಂದು ಹೆಣ್ಣು ಮಗು ಒಂದು ಗಂಡು ಮಗು ಅಳತಾ ಕೂತಿವೆ. ಒಬ್ಬರನ್ನೊಬ್ಬರು ತಬ್ಬಿಕೊಂಡು ಕೂತಿದ್ದಾರೆ, ದಿಗ್ಮೂಢರಾಗಿದ್ದಾರೆ. ಯಾರು ಏನ್ ಮಾಡ್ಬೇಕು ತಿಳಿತಾ ಇಲ್ಲ. ಮಗು ಗಂಡು ಮಗು ಅಂತದೆ, ಅಪ್ಪ ನೀ ಯಾಕೆ ಚಿಂತೆ ಮಾಡ್ತೀನಿ, ನಾ ಹೋಗಿ ಅವನನ್ನ ಕೊಂದು ಬರ್ತೀನಿ. ಅಪ್ಪ ಅಂತಾನೆ, ಬಾ ಅಂತ ಹೇಳಿ ಪಾಪ ಕರ್ಕೋತಾನೆ. ಹೆಣ್ಮಗಳಂತಾಳೆ, ನಾ ಹೋಗ್ತೀನಿ ಅಪ್ಪ, ನಿಂಗೆ ಮದುವೆ ಖರ್ಚು ಉಳಿತದೆ ಅಂತ. ಅಕ್ಕಿ ಅಂತಾಳೆ. ಹೆಂಡತಿ ಅಂತಾಳೆ, ನಿಮ್ಮ ಸೇವಾ ಮಾಡೀನಿ, ಶುಶ್ರೂಷ ಮಾಡೀನಿ, ನಿಮ್ಮ ಮುಂದೊಂದು ಕುಂಕುಮದ ಬಟ್ಟೆ ಹಚ್ಕೊಂಡು ನಾ ಹೋಗ್ತೀನಿ ಅಂತಿಕ್ಕಿ ಅಂತಾಳೆ. ಈ ಎಲ್ಲರೂ ಕುಂಕುಮದ ಬಟ್ಟೆ ಹಚ್ಕೊಂಡು ಹೋಗೋರಿದ್ದಾರ್ರಿ, ಭಯಂಕರ ಗಂದ್ರಿಪ್ಪ ಈ ಕುಂಕುಮದ ಬಟ್ಟೆಯಿಂದ. ಒಂದು ನಿಮ್ಮೊಂದು ಕುಂಕುಮ ಹಚ್ಕೊಂಡು ಹೋಗ್ಬಿಡ್ತೀವಿ ಅಂತ ಅಂತಿರ್ತಾರಲ್ಲೋ, ಯಾರು ಕುಂಕುಮ ಹಚ್ಕೊಂಡು ಏನು ಕುಂಕುಮ ಹಚ್ಕೊತಾರೋ ಏನು ಹೋಗ್ತಾರೋ ಒಂದೂ ತಿಳಿದಿಲ್ಲ. ಅವ ಗಂಡ ಅಂದ, ನಿಮ್ದೆಲ್ಲ ಇರ್ರಿ, ನಿಮ್ಗೆ ಇನ್ನೂ ಬೇಕಾದಷ್ಟು ಕೆಲಸವ, ನಾನೇ ಹೋಗ್ತೀನಿ ಮನೆ ಯಜಮಾನ ಅಂತ. ಯಾರು ಹೋಗ್ಬೇಕ್ರಿ? ನೀ ಹೋಗ್ತೀನಿ ನಾ ಹೋಗ್ತೀನಿ ಯಾರೂ ಹೋಗ್ಲಿಲ್ಲ. ಕೊನೆ ಕುಂತಿ ಬಂದ್ಲು. ಏನಾಯ್ತು ಕಥೆ ಹೇಳ್ರಿ. ಶೋಚತ್ ವಿಪ್ರಾನು ಕ್ರೋಶ ಪಾಶೈಹಿ. ಶೋಚತ್ ವಿಪ್ರ, ಅಳುವಂತಹ ಬ್ರಾಹ್ಮಣನ ಮನೆಯಲ್ಲಿ ಬಂದು ಕೇಳ್ತಾರೆ, ಏನಾಯ್ತು ಹೇಳು ಅಂದಾಗ ಬಕಾಸುರನ ಕಥೆಯನ್ನು ಹೇಳ್ತಾರೆ. ಹೀಗೆ ಕಳಿಸಬೇಕು ಹೀಗೆ ಅಂದಾಗ ಕುಂತಿ ಹೇಳಿಲ್ಲಂತೆ, ಅಸು ವಿಧೃತಿ ಸುಖಸ್ಯ ಏಕಚಕ್ರಾಜನಾನ ವಿಘ್ನ. ನಿಮ್ಮ ಜೀವನದಲ್ಲಿ ವಿಘ್ನ ಬಂದಿದೆಯಾ? ನೀವು ಬದುಕಲಿಕ್ಕೆ ವಿಘ್ನ ಆಗಿದೆಯಲ್ಲ. ನನಗೆ 5 ಮಕ್ಕಳಿದ್ದಾರೆ, ಅದರೊಬ್ಬ ಇದ್ದಾನ ಮಹಾ ವಿಚಿತ್ರ, ಬರೀ ತಿಂತಿರ್ತಾನ. ಪ್ರಕ್ಷೋಭ ಪಿತುಮಾನ್ ನಿತ್ಯ ಆಶಾಗೆ. ಪಿತುಮಾನ್ ಅಂತ ವೇದದಲ್ಲಿ ಭೀಮಸೇನಿಗೆ ಹೆಸರು. ಏನು? ವಾದರಾಜ ಸ್ವಾಮಿಗಳು ವ್ಯಾಖ್ಯಾನ ಬರೀತಾರೆ. ಪಿತುಮಾನ್ ಪಿತ ಅಂದ್ರೆ ಅಪ್ಪ, ಮಾನ್ ಅಂದ್ರೆ ಇದ್ದವರು, ಅಪ್ಪು ಉಳ್ಳವರೇನ್ರಿ? ಎಲ್ಲರ ಭೀಮಸೇನ ದೇವರ ಹೆಸರು. ಅದಕ್ಕೆ ಹೇಳ್ತಾರೆ ಪಿತು ಅಂದ್ರೆ ಅನ್ನ. ಪಿತುಮಾನ್ ಬಹ್ವನ್ನ ಭೋಕ್ತಾ, ಭಾರಿ ಅನ್ನ ಉಣ್ತಿದ್ರಂತ ಭೀಮಸೇನ ದೇವ್ರು. ಅದು ಹಂಗೆ ಇತ್ರಿ, ಸೈಜ್ ಹಂಗಿತ್ತವ್ರದ್ದು. ಏನ್ ಎತ್ತರ ಏನ್ ದಪ್ಪ, ಆ ದೇಹಕ್ಕೆ ಅಷ್ಟು ಬೇಕೇ ಬೇಕ್ರಿ. ಜನ್ನ ದೇಹ ಇದ್ದು ಒಂದು ಉಂಡಿ ತಿನ್ಲೋ ಬೇಡ ತಿಂದ್ರೆ ಏನ್ ಗತಿ ಹೇಳಿ ನೋಡಂತೆಲ್ಲ. ಹಂಗೆಲ್ಲ ಇಲ್ಲ. ನಮ್ಮ ಭೀಮಸೇನ ದೇವ್ರ ಊಟ ಅಂದ್ರೆ ಊಟ. ಅವರು ಮಧ್ವಾಚಾರ ಆಗಿದ್ದಾಗ ಆ ಊಟ ತೋರ್ಸ್ಯಾರ್ರಿ. ಉಂಡ ಮೇಲೆ ಒಂದು 200-300 ಬಾಳೆಹಣ್ಣು ತಿಂದ್ರಂತ. ಹಿಂಗಿಲ್ಲಿದ್ದಾಗ ಫಸ್ಟ್ ಕ್ಲಾಸ್ ಊಟ ಮಾಡ್ತಿದ್ರು. ಭಿಕ್ಷಾ ಕೇಳಲಿಕ್ಕೆ ಹೋಗ್ಬೇಕಂತ. ಕುಂತಿ ಅಂತ, ನಮ್ಮ ಹುಡುಗನ್ ಭಿಕ್ಷಾದ ಒಂದು ಕಾಟ ಆಗ್ಬಿಟ್ಟದ. ಯಾಕೇನಾಯ್ತು? ಭೀಮಸೇನ ದೇವ್ರು ಭಿಕ್ಷಾ ಕೇಳಲಿಕ್ಕೆ ಹೋಗ್ಬೇಕು. ಹೆಂಗ್ ಕೇಳ್ಬೇಕ್ರಿ? ನಮ್ಮಲ್ಲಿ ಭಿಕ್ಷಾ ಕೇಳ್ತಿರ್ತಾರಲ್ಲ, ಭವತಿ ಭಿಕ್ಷಾ ದೇಹಿ ಭವತಿ ಭಿಕ್ಷಾ, ಅಮ್ಮ ಹಾಕ್ರಮ್ಮ ಅಂತ ಒದರ್ತಿರ್ತಾರಲ್ಲ ಪಾಪ. ನಮ್ಮ ಭೀಮಸೇನ ದೇವ್ರು ಅಮ್ಮ ಹಾಕ್ರಮ್ಮ ಅಂತ ಒದರೋ ಪೈಕಿನ ಹೋಗ್ಬೇಕು. ಒಂದಿಷ್ಟು ಎತ್ತರನ್ ಗಡಿಗಿತ್ತಂತ. ಎಷ್ಟು ಎತ್ತರ ಗಡಿಗಿತ್ತು? ಅವ್ರ ಸೈಜಿನ ಗಡಿಗಿತ್ರಿ. ಅವ್ರ ಸೈಜಿನ ಗಡಿಗೆ ಅದು. ಆ ಸೈಜಿನ ಗಡಿಗೆ ತಗೊಂಡು ಹೋಗಿ ಇಡ್ಬೇಕು. ಇಟ್ಟು ಮಾಡ್ಬೇಕು. ಅಂದ್ಕೊಳ್ಳೆ ಪಾಪ ಓಡ್ಕೊಂತ ಹೋಗ್ಬೇಕ್ರಿ. ಮನ್ಯಾಗ ಇದ್ದವ್ರಲ್ಲ, ಭಿಕ್ಷಾ ಕೇಳಲಿಕ್ಕೆ ಬಂದಾರೋ, ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕೆ ಬಂದಾರೋ ಏನಾರ ಕರವದ್ ವೈಶ್ಯತ ಗ್ರಹಿ. ಶ್ರೀಮದ್ ಆಚಾರ್ಯ ಅಂತಾರೆ, ಹುಂಕಾರ ಮಾಡ್ಬೇಕಂತ ಭೀಮಸೇನ ದೇವ್ರು. ಇದನ್ನ ನೋಡ್ಲಿಕ್ಕೆ ಹುಡುಗರು ಅಟ್ಟದ ಮೇಲೆ ಇರ್ಬೇಕಂತ. ಭೀಮಸೇನ ದೇವ್ರು ಭಿಕ್ಷಾ ಕೇಳಲಿಕ್ಕೆ ಬರೋದನ್ನ ಹುಡುಗರು ಅದನ್ನ ಮಜಾ ನೋಡ್ಬೇಕು. ಅವ್ರು ಗಡಿಗೆ ತರೋದು, ಅದು ಅನ್ನೋದು, ಅದನ್ನ ಕೇಳ್ಬೇಕು ಅಂತ ಹೇಳಿ ಮ್ಯಾಲ್ ನಿಂತ್ಕೊಂಡು ನೋಡ್ಬೇಕಂತ ಹುಡುಗರ್ಲ. ಅವ್ರು ಭಿಕ್ಷಾ ಹಾಕೋರ್ ಸೇಕ ಇನ್ನೊಂದ್ಸಲ ಅನ್ನಪ್ಪ ಎಷ್ಟು ಚಂದ ಅಂತ ತಿಳ್ಕೊಂಡು ಹೇಳ್ಬೇಕಂತ. ಅವ್ರು ಅನ್ನೋದೇ ಅಷ್ಟು ಚಂದ ಇತ್ತಂತೆ. ತಂದು ಹಾಕಿದ್ರೆ ಆ ಗಡಿಗೆ ಹೊತ್ಕೊಂಡು ಬರ್ಬೇಕಂತ. ನಮ್ಮ ಹುಡುಗ ಹೋದಲ್ಲೆಲ್ಲ ಹೂ ಅಂತಾನ. ಮಂದಿ ಜನ ಎಲ್ಲ ಬ್ಯಾಸತ್ಕೊಳಿಗತ್ತಾರ. ಅವು ತಂದ ಮೇಲೆ ಧರ್ಮರಾಜ್ ಹೇಳಿದ್ನಂತ, ಅಮ್ಮ ನಾಳೆಯಿಂದ ಇವ್ನು ಕಳಿಸ್ಬೇಡ. ಯಾಕ? ಇವ್ ಹೋದ್ರೆ ಜನ ಎಲ್ಲ ನಾವ್ ಇಲ್ಲೇ ಇದ್ದೀವಿ ಅಂತ ಗುರ್ತಿಸ್ಬಿಡ್ತಾರ, ಪಾಂಡವರು ಇವ್ರೊಂದು ಗೊತ್ತಾಗ್ಬಿಡ್ತದ, ಬ್ಯಾಡ ಅಂದ್. ಮತ್ತೇನ್ ಮಾಡ್ಬೇಕು? ಅವ್ ಮನ್ಯಾಗಿರ್ಲಿ, ನಾವು 4 ಮಂದಿ ಹೋಗಿ ಕೇಳ್ಕೊಂಬರ್ತೀವಿ. ಭೀಮಸೇನ ಅಂದ, ನೀವು 4 ಮಂದಿ ಕೇಳ್ಕೊಂಬಂದ್ ನೀವ್ ಅಷ್ಟೇ ಉಣ್ರಿ ಅಂದ. ನನಗೆ ಉಣ್ಣೋಷ್ಟು ತರಂಗೇ ಇಲ್ಲ, ನನಗೆ ಉಣ್ಣೋಷ್ಟು ನೀವು ತರಂಗೇ ಇಲ್ಲ, ನೀವೇ ಉಡ್ಕೊಳ್ರಿ ಅಂತ ಹೇಳ್ದ. ಹಿಂಗಾಗಿ ಅದು ನಮ್ಮ ಹುಡುಗನ ಸಲುವಾಗಿ ಆ ಹುಡುಗನ್ನ ನಾ ಕೊಡ್ತೀನಿ, ಏನ್ ಚಿಂತೆ ಮಾಡಬೇಡ, ಆ ಹುಡುಗ ಹೋಗ್ತದೆ. ಅವ ಬ್ಯಾಡ ತಾಯಿ, ನಿನ್ ಮಕ್ಕಳನ್ನ ಕಳ್ಕೊಂಡು ನಮ್ಮನ್ನ ಯಾಕೆ ಉಳಿಸ್ತಿ? ಇಲ್ಲ. ವಿಪ್ರ ಶೋಚದ್ ವಿಪ್ರಾನ ಕ್ರೋಶ ಪಾಶೈ ಅಸುವಿಧತ ಸುಖಸ್ಯೈಕ ಚಕ್ರ ಜನಾನಾಂ ವಿಘ್ನ. ಆ ವಿಘ್ನ ಪರಿಹಾರ ಮಾಡೋದು ನನ್ನ ಮಗ. ನೀ ಏನ್ ಚಿಂತೆ ಮಾಡಬೇಡ, ನೀ ಏನ್ ವ್ಯವಸ್ಥೆ ಮಾಡ್ಬೇಕು? ಒಂದ್ ಚಕಡಿ ಅನ್ನ, ಹೌದಿಲ್ಲೋ, ನೀ ರೆಡಿ ಮಾಡಂದ. ಏನ್ರಿ ಅನ್ನ ಗಿನ್ನ ಎಲ್ಲ ರೆಡಿ ಮಾಡಿ ಕಳಿಸಿದ್. ಭೀಮಸೇನ ತಗೊಂಡ. ಅದು ಏನಾಗಿತ್ತು ಅಂದ್ರೆ, ಇದು ಹಾಗೆ ಮಾತಾಡಿ ಬಂದು ಭೀಮ ನಿಂದೊಂಚೂರು ಕೆಲಸ ಬಂದದಪ್ಪ, ಅಮ್ಮ ನಂಗೆಲ್ಲ ಕೇಳಿಸ್ತೀನಿ, ಏನ್ ಚಿಂತೆ ಮಾಡಿ, ನಾ ರೆಡಿ ಇದ್ದೀನಿ. ರೆಡಿ ಇದ್ದೀನಿ ಅಂತಂದು ಮನಿ ಮುಂದೆ ಕಟ್ಟಿತ್ತಲ್ಲ, ಕಟ್ಟಿಗೆ ಸಾಮ ಹಾಕ್ಲಿಕ್ಕತ್ತಿರ, ಡಿಪ್ಸ್ ಹೊಡೆದು ಹಿಂಗೆ ಅನ್ಕೊಳಿಕತ್ತಿದ್ರು ಅವರು. ಧರ್ಮರಾಜ ಭಿಕ್ಷಾ ಕೇಳ್ಕೊಂಡು ಬಂದ.
ಏನೋ ಭೀಮ ಅಂದ ಅಂದ. ಏನ್ ಹಂಗಂದ್ರೆ ಹೇಳ, ಒಳಗೆ ಹೋಗಿ ಆಮೇಲೆ ಹೇಳ್ತಾಳ ಅಂದ. ಒಳಗೋಗಿ ಕೇಳಿದ್ದು ಧರ್ಮರಾಜ ಕೇಳಿದ, ಏನ್ ಭೀಮನ್ ಎಲ್ಲಿ ಕಳಿಸ್ಲಿಕ್ಕತ್ತೀಯೋ, ಏನ್ ಕಾರ್ಯಕ್ರಮ? ಅದ್ಯಾವುದೋ ಹುಚ್ಚ ರಾಕ್ಷಸದ ಅಂತ ತಿನ್ಬೇಕಂತ ನಮ್ಮ ಹುಡುಗನ್ ಬ್ಯಾದಂಗೆ ಕಳಿಸ್ಲಿಕ್ಕತ್ತೀನಿ. ಧರ್ಮರಾಜ ಅಂದ, ಏನಮ್ಮ ಏನ್ ಕೆಲಸ ಮಾಡಿದಿ? ಇರೋನೇ ಒಬ್ಬ ನಮ್ಗೆ ಆಧಾರ, ಇವನ್ನ ಕಳಿಸ್ಬಿಟ್ರೆ ಗತಿ ಏನು ಅಂದ. ಅಕ್ಕಿ ಅನ್ಲು, ನಾ ಹಡ್ದಿನೋ ನೀ ಹಡ್ದಿಯೋ ಹೇಳಿ ಮೊದ್ಲು ಅನ್ಲಕ್ಕಿ. ಯಾಕ ಅವನ್ ಸ್ವಭಾವ ಏನಂತ ನನಗೆ ಗೊತ್ತದ, ನೀ ಸುಮ್ ಕೂಡು ಅನ್ಲಕ್ಕಿ. ಯಾಕ ಅವ ಹೋಗಿ ಏನ್ ಮಾಡ್ಕೊಂಡ್ ಬರ್ತಾನೆ ನನಗೆ ಗೊತ್ತದ, ಸುಮ್ ಕೂಡು. ಒಂದ್ ಚಕಡಿ ಅನ್ನ ಸಿಗ್ಲಿಕ್ಕತ್ತ, ಇವತ್ತೊಂದ್ ದಿವ್ಸ ಊಟ ಮುಗಿತೇಳ ಒಂದು ಚಕಡಿ ಅನ್ನಕ್ಕೆ ಹುಡುಗನ್ ಬಲಿ ಕೊಡ್ತೀಯಲ್ಲ ಎಲ್ರ, ಸುಮ್ ಕೂಡು, ನನಗೆಲ್ಲ ಗೊತ್ತ, ಕಳಿಸ್ತೀರಿ. ಅವ ಏನು ಹಿಂಗ್ ದೆಂಬಲ್ ಸೇರ್ತಿ ಸಾಮ ಹೊಡೆದು ಎಲ್ಲ ರೆಡಿ ಮಾಡ್ಕೊಂಡು ಅವ ಅರ್ಜುನ ಗಾಬರಿ ಆಯ್ತು. ನಮ್ಮ ಅಣ್ಣ ಯಾರನ್ನೋ ಇವತ್ತು ಮುಗಿಸೇ ಬರ್ತಾನ. ಅವ್ನ್ ಗೊತ್ತಿಲ್ಲ ಪಾಪ, ಈ ಒಳಗಿನ ಕಥೆ ಎಲ್ಲ ಗೊತ್ತಿಲ್ಲ. ಎಲ್ಲೋ ಹೊಂಟಾನ ಏನೋ ಮಾಡ್ತಾನೆ. ನಕುಲ ಸಹದೇವಂತರು ಕಾಲಿಗೆ ಬಿದ್ಬಿಟ್ರು. ಅಣ್ಣ ಪ್ಲೀಸ್ ಹೋಗ್ಬೇಡ, ಇವತ್ತೊಂದ್ ದಿವ್ಸ ಇಲ್ಲೇ ಇದ್ಬೇಡ ಪ್ಲೀಸ್ ಅಂದ. ಸಂಕೊಡ್ರ ಸಂಜೆ ಹೊತ್ತಿಗೆ ಬರ್ತೀನಿ, ಎಷ್ಟೊತ್ತು ಇಲ್ಲಿ ಹೋಗಿ ಬರೋದು ಎಷ್ಟೊತ್ತು ಅಂದ. ಹೋಗ್ಬಿಟ್ಟು ಚಕಡಿ ಬಂಡಿ ತಗೊಂಡು ಸೀದಾ ಬರಬೇಕ ಎಲ್ಲಾದ್ರು. ಅದಕ್ಕೆ ಹೇಳ್ತಾರಲ್ಲಿ ಮಾಡಿದ್ದು ಜಘ್ನೆ ನಿಘ್ನೇನ ವಿಘ್ನ ಬಹುಲ ಬಲ ಬಕಧ್ವಂಸನ. ಅನ್ನವನ್ನ ತಂದಿಟ್ಟಿದ್ದಾರೆ. ಅವ ಯಾರು ಗೊತ್ತೇನ್ರಿ? ಬಕಾಸುರ. ಶ್ರೀಮದಾಚಾರ್ಯ ಬರೀತಾರೆ, ರಾವಣನ್ ಸೋದರ ಮಾವಂತ್ರಿ ಅವ, ನೆನಪಿಟ್ಕೊಳ್ರಿ. ಏನ್ರಪ್ಪ ಇದೆಲ್ಲರ ಕಥೆ. ನಾವು ಯಾರ್ಯಾರ ಸಂಬಂಧ, ನಮಗೇನು ಸೋದರ ಮಾವ ಯಾರು, ಸ್ವಾದರ ಅತ್ಯಾರ, ನಮಗೇನು ಬೇಕಾಗಿದೆ? ಆಚಾರ್ಯ ಎಳ್ಳು ನೀರಿಗೆ ಬೇಕಾಗ್ತಿರ್ತಾರೆ, ಇಟ್ಕೊಳ್ರಿ. ತರ್ಪಣ ಬಿಡಿಸ್ಬೇಕಾದ್ರೆ ಬೇಕಾಗ್ತಾರೆ, ನಿಮ್ಗೆ ಗೊತ್ತಿರ, ಸುಮ್ಮನೆ ಇಟ್ಕೊಳ್ರಿ, ಮುಂದೆ ಬೇಕಾಗ್ತದ. ರಾವಣನ್ ಸೋದರ ಮಾವಂತ್ರಿ ಅವ. ರಾವಣನ ಸೋದರ ಮಾವ ಇಲ್ಲಿ ತನಕ ಹೆಂಗ್ ಉಳ್ಕೊಂಡ ಪ್ರಶ್ನೆ. ಮತ್ತೆ ಶ್ರೀಮದಾಚಾರ್ಯ ಕೇಳ್ತಾರೆ, ಬಕಾಸುರ ರಾವಣನ ಸೋದರ ಮಾವ ಆದ್ರೆ ಇಲ್ಲಿ ತನಕ ಹೆಂಗ್ ಉಳ್ಕೊಂಡ? ಕಥೆ ಇದೆ, ಇಂಟ್ರೆಸ್ಟಿಂಗ್ ಆಗಿದೆ, ಕೇಳಿಸ್ಕೊಳ್ರಿ. ರಾಮ ಯಾವಾಗ ರಾವಣನ ಕೊಂದ ಅಂತ ಗೊತ್ತಾಯಿತೋ ಹೆದರ್ಕೊಂಡ್ಬಿಟ್ಟ. ಅಂಥ ರಾವಣನ್ನೇ ಕೊಂದಿರುವಂಥ ರಾಮ ಬಾಣ ನನಗೆ ಬಡಿದ್ರೆ ಬಹಳ ಕಷ್ಟ ಅಂತ ಹೇಳಿ ಓಡಿಕೊಂಡು ಬಂದು ಈ ಏಕಚಕ್ರ ನಗರದ ಹೊರಗಿರುವಂತಹ ಗುಹೆಯಲ್ಲಿ ಅಡಗಿಕೊಂಡು ಕೂತ್ಬಿಟ್ಟ. ಬಾಗಿಲು ಹಾಕೊಂಡು ಕೂತ್ಬಿಟ್ಟ. ಎಷ್ಟೋ ವರ್ಷಗಳು ಉರುಳು ಹೋದವು. ರಾಮಚಂದ್ರ ಅಯೋಧ್ಯ ಪಟ್ಟಣ ಬಿಟ್ಟ, ಪರಧಾಮಕ್ಕೆ ಹೋದ. ಎಲ್ಲ ತಿರುಗಿತು ಕಾಲಚಕ್ರ ತಿರುಗಿ ಮತ್ತೆ ದ್ವಾಪರ ಬಂದಾಗ ಹೊರಗೆ ಬಂದು ಊರಿನವ್ರನ್ನೆಲ್ಲಾರನ್ನು ಆಟ ಆಡಿಸಿ, ದಿವಸ ನನಗೆ ಇಷ್ಟು ಊಟಕ್ಕೆ ಕೊಡದೇ ಇದ್ರೆ ನಿಮ್ಮೆಲ್ಲ ತಿಂದುಬಿಡ್ತೀನಿ ಅಂತ ಹೆದರಿಸ್ಬಿಟ್ಟಿದ್ದ. ಪಾಪ ಆ ಭಯದಿಂದ ಈ ಊರಿನವರೆಲ್ಲ ದಿವಸ ಒಂದು ಮನುಷ್ಯರು 2 ಎತ್ತು, 1 ಚಕಡಿ ಅನ್ನ, ಹುಳಿ ಸಾರೆಲ್ಲ ಕಳಿಸ್ಬೇಕು. ಅವ ತಿನ್ಬೇಕು, ಒಬ್ಬರನ್ನು ತಿಂದು ಬಂದು ಮಲ್ಕೊಂಡ್ಬಿಡ್ಬೇಕು. ಈ ಕೆಲಸ ಮಾಡಿದ್ದವ ರಾವಣನ ಸೋದರ ಮಾವ. ಶ್ರೀಮದಾಚಾರ್ಯ ಅಂತಾರೆ, ಹೋದ ಸರ್ತಿ ಸಿಕ್ಕಿದ್ದಿಲ್ಲ, ಈ ಸರ್ತಿ ನನ್ನ ಕೈಯಾಗ ಸಿಕ್ಕಿ ಅಂದ್ರು ಅವ್ರು. ಹನುಮಂತನಾದಾಗ ಸಿಗ್ಲಿಲ್ಲ, ಭೀಮ ಆದಾಗ ಸಿಕ್ಕಿ ಅಂದ್ರು. ಹೋದ್ರು. ಆ ಗುಡ್ಡದ ಮೇಲೆ ಮಲಗಿತ್ತದು ಪಾಪ. ಎಲ್ಲ ಇಳಿದು ಭಾಂಡಿ ಗಿಂಡಿ ಅನ್ನ ಗಿನ್ನೆಲ್ಲ ಇಟ್ಟರು. ನದಿ ಇತ್ತು, ಕೈ ತೊಳ್ಕೊಂಡ್ರು. ಅದನ್ನಿಷ್ಟು ಪಾಪ ಪರಿಶೇಚನ ಮಾಡಿ ಕೃಷ್ಣಾರ್ಪಣ ಅಂದ ನೈವೇದ್ಯ. ನಮ್ಮಲ್ಲಿ ಯಾವಾಗಲೂ ಒಂದು ನೈವೇದ್ಯ ಅನ್ನೋ ಪ್ರಸಂಗದ ಬಿಂಸೆ. ಯಾವ ಆಚಾರಿಗೆ ಏನೇ ಕೊಡ್ರಿ, ಆ ಕೊಟ್ಟದಕ್ಕೊಂದು ಕೃಷ್ಣಾರ್ಪಣ ಅಂತ ಇರ್ತಾರೆ, ಅವ್ನು ನೈವೇದ್ಯ ಮಾಡ್ತಾರೆ. ಯಾವುದೇ ಕೊಟ್ಟರೆ ಒಂದು ಕೃಷ್ಣಾರ್ಪಣ ನೈವೇದ್ಯ ಅಂದ್ರು. ಸಾರು ಅನ್ನ ಹಾಕ್ಕೊಂಡು ಹುಳಿ ಚಟ್ನಿ ಪಲ್ಯ ಎಲ್ಲ ತಿಂದುಬಿಟ್ರು. ಅದು ವಾಸನೆ ಹೊಂಟದವಂಗರ ಆ ಮೂಗಿಗೆ ಹುಳಿ ಸಾರಿನ ವಾಸನೆ ಹತ್ಲಿಕ್ಕತ್ತದ. ಕರಿವಲ್ರು, ಎಬ್ಬಸ್ವಲ್ರು. ನೋಡಿದ ಯಾರ ನೋಡಿದ್ರೆ ಭೀಮಸೇನ ದೇವರು. ಅವು ಏನೋ ವಿಚಾರ ಇಲ್ರಿ. ಪ್ರಭಯ ಮಭಯ ನಭೋ ಪ್ರಭುಂ ಅಭಯ ನಭೋ, ಏನು ಭಯ ಇಲ್ಲ. ಊಟ ಮಾಡಿದ್ರು, ಆರಾಮಾಯ್ತಂತ. ಹಬ್ಬ ಸರಿ ಆತು ಇವತ್ತು ಊಟ ಅನ್ಕೊಂಡ್ರು. ಉಂಡು ಮುಗಿಸಿ ಕೈ ತೊಳ್ಕೊಂಡು ಎಲ್ಲ ಗಡಿಗೆ ಭಾಂಡಿ ಎಲ್ಲ ಎತ್ತಿ ಹಾಕಿ ಚಕಡಿನ ಒಂದು ಕಡೆ ನಿಲ್ಲಿಸಿ ಇನ್ನು ಕೈ ತೊಳ್ಕೊಂಡ್ರು. ಅಷ್ಟೊತ್ತಿಗೆ ಅವ್ನು ಓಡ್ಕೋತ ಬಂದ. ಹಿಂಗಂದು ಗುದ್ದಬೇಕು ಭೀಮಸೇನ ದೇವ್ರಿಗೆ ಎಡಗೆ ಹಿಡ್ಕೊಂಡು. ಹಿಂಗೆ ಇನ್ನೊಂದು ಉಳಿದಿತ್ತಂತ. ಏನು ಉಳಿದಿತ್ತಪ್ಪ? ಎಲ್ಲ ತಿಂದಾಗಿತ್ತಲ್ಲ, ಏನು ಉಳಿದಿತ್ತು ಅಂದ್ರೆ ಊಟ ಆದ್ಮೇಲೆ ಆಚಮನ ಮಾಡೋದೊಂದು ಬಾಕಿ ಇತ್ತಂತ. ಆಚಾರ್ಯ ಬರೀತಾರ, ಆಚಮನ ಮಾಡೋದೊಂದು ಬಾಕಿ ಇತ್ತು. ಕೇಶವನಾರಾಯಣ ಮಾಧವ ಅಂದ್ರು. ಫಡ್ ಅಂತ ಒಂದು ಬಿಟ್ರು, ಮುದತ್ಕನ ಶುರುವೆ ಯುದ್ಧ ಶುರುವಾಗೋಯ್ತು. ಜಘ್ನೇ ನಿಘ್ನೇನ ವಿಘ್ನೋ ಬಹುಲ ಬಲ ಬಕಧ್ವಂಸನಾಬ್ದೇನ ಶೋಚತ್ ವಿಪ್ರಾನುಕ್ರೋಶ ಪಾಶೈ ಅಸುವಿಧೃತಿ ಸುಖಸ್ಯೈಕ ಚಕ್ರ ಜನಾನಾಂ ತಸ್ಮೈ ತೇ ದೇವ ಕುರ್ಮಃ ಕುರುಕುಲ ಪತಗೆ ಕರ್ಮಣ ಚ ಪ್ರಣಾಮಾನ್ ಕಿರ್ಮೀರಂ ದುರ್ಮತೀನಾಂ ಪ್ರಥಮ ಮಥ ಚಯೋ ನರ್ಮಣ ನಿರ್ಮಮಥ. ಈ ಬಕಾಸುರನ ಸಂಹಾರದಂತೆ ಕಿರ್ಮೀರನ ಸಂಹಾರವನ್ನು ಮಾಡಿದ್ದಾರೆ. ಒಂದೇ ಕ್ಷಣದಲ್ಲಿ ಒಂದೇ ಮಾತಿನಲ್ಲಿ ಮುಕ್ತಾಯ ಮಾಡ್ತಾರೆ. ಬಕಾಸುರನ ಕಿರ್ಮೀರ ಅಣ್ಣ ತಮ್ಮಂದಿರು ಇವರಿಬ್ರು. ಬಕಾಸುರ ಕಿರ್ಮೀರ ಅಣ್ಣ ತಮ್ಮಂದಿರು. ಬಕಾಸುರನ ಸಂಹಾರ ಮಾಡ್ತಾರೆ, ಕಿರ್ಮೀರನ ಸಂಹಾರ ಮಾಡ್ತಾರೆ ಅಂತ ಹೇಳಿ ಭೀಮಸೇನ ಒಂದು ಕಥೆಯನ್ನು ಹೇಳಿ ನಿಲ್ಲಿಸ್ತಾರೆ. ಇದಾದ ಮೇಲೆ ಜರಾಸಂಧನ ವಧೆಯನ್ನು ನಿರೂಪಣೆ ಮಾಡ್ತಾರೆ. ಶ್ಲೋಕ ಹೇಳ್ತೇನೆ, ನಾಳೆ ದಿವಸ ಮತ್ತೆ ಭೇಟಿಯಾಗೋಣ. ನಿರ್ಮತ್ನನ್ ಅತ್ಯಯತ್ನಂ ವಿಜರವರ ಜರಾಸಂಧಿಕಾಯಾಸ್ತಿ ಸಂಧೀನ್ ಯುದ್ಧೇ ತ್ವಂ ಸ್ವಧ್ವರೇವ ಪಶುಮಿಮದಮಯನ್ ವಿಷ್ಣು ಪಕ್ಷದ್ವಿಡೀಶಂ
ಯಾವತ್ ಪ್ರತ್ಯಕ್ಷಭೂತಂ ನಿಖಿಲಮಖಭುಜಂ ತರ್ಪಯಾಮಾಸಿಥಾಸೌ ತಾವತ್ಯಾಯೋಜಿತೃತ್ಯ ಕಿಮು ವದ ಭಗವನ್ ರಾಜಸೂಯಾಶ್ವಮೇಧೇ. ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ನುಸೃತಸ್ವಭಾವಃ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯೇತತ್. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಯನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾ ಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡ ಮಂಡಲ